ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಚಿನ್ಮಯ ಜ್ಞಾನಿ, ಅವಿರಳ ಜ್ಞಾನಿ ಶ್ರೀ ಚನ್ನಬಸವೇಶ್ವರರ ವಚನ ಪ್ರಸಾದಿಯ ನಿರ್ದೇಶನ ಸ್ಥಳದಲ್ಲಿ ಎರಡನೇ ವಚನ ಏನರ್ಥ ಅಂದ್ರೆ ಪ್ರಸಾದಿ ಕ್ರಿಯೆ ಇಲ್ಲದೆ ನೀ ಕ್ರಿಯೆ ನಿಂತು ನಡೆಯಬಹುದಯ್ಯ. ಕ್ರಿಯೆ ಇಲ್ಲದೆ ನೀ ಕ್ರಿಯೆ. ಸೀಮೆ ಇಲ್ಲದೆ ನಿಸ್ಸೀಮನೆಂತಿರಬಹುದಯ್ಯ. ಮೊದಲಲ್ಲಿ ಲಾಭವನೆಂತ ಅನುಭವದಯ್ಯ. ಹರಿವ ಮನವ ನಿಲ್ಲೆಂದು ನಿಲ್ಲಿಸಿ ಜೀವ್ಯ ಚುಂಬಕತ್ವವ ಕಳೆದು ಲಿಂಗ ಭೋಗೋಪ ಭೋಗಿಯಾದಲ್ಲದೆ ಮೆಚ್ಚುವರೇ ನಿಮ್ಮ ಶರಣ ಕೂಡಲ ಚನ್ನ ಸಂಗಮ ದೇವ. ಕ್ರಿಯೆ ಇಲ್ಲದೆ ನೀ ಕ್ರಿಯೆ. ಕ್ರಿಯೆ ಮತ್ತು ನೀ ಕ್ರಿಯೆ ಹೆಂಗಂದ್ರ, ಈಗ ನೀವು ಲಿಂಗ ಪೂಜೆ ಮಾಡ್ಕೋತೀರಿ, ಪೂಜೆ ಮಾಡ್ಕೊಂಡ್ರ ಆ ಪೂಜೆ ಮಾಡ್ಕೊಳ್ಳೋದಕ್ಕಿಂತ ಮೊದಲಿನ ನಿಮ್ಮ ಆನಂದದ ಮಟ್ಟ ಮತ್ತು ಪೂಜೆ ಮಾಡಿಕೊಂಡ ನಂತರದ ಆನಂದದ ಮಟ್ಟಕ್ಕೆ ವ್ಯತ್ಯಾಸ ಇರ್ತದ ಇಲ್ಲ? ಧ್ಯಾನ ಮಾಡೋದಕ್ಕಿಂತ ಮೊದಲಿನ ಆನಂದದ ಮಟ್ಟ, ಧ್ಯಾನ ಮಾಡಿದ ಮೇಲೆ ಆನಂದದ ಮಟ್ಟ ವ್ಯತ್ಯಾಸ ಆಗ್ತದ ಇಲ್ಲ? ಈ ಸತ್ಸಂಗಕ್ಕೆ ಬರೋದಕ್ಕಿಂತ ಮೊದಲ, ಸತ್ಸಂಗ ಮುಗಿದ ಮೇಲೆ ಸ್ನಾನ ಮಾಡೋದಕ್ಕಿಂತ ಮೊದಲ, ಸ್ನಾನ ಮಾಡಿದ ಮೇಲೆ, ಹಿಂಗ ಏನಾಗಬೇಕು? ಲಿಂಗ ಪೂಜೆ ಮಾಡಿಕೊಂಡು 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 ನಿಮ್ಮೊಳಗೆ ಭಾವ ಶುದ್ಧಿಯಾಗಿ ಆನಂದದ ಮಟ್ಟ ಏನು ಹೆಚ್ಚಾಗ್ತಿರ್ತದಲ್ಲ, ಅದು ಹೆಚ್ಚಾಗಿ ಏನೋ ಒಂದು ವಿಶೇಷ ಅನುಭವ ಏನು ಅನ್ನಿಸ್ತದಲ್ಲ, ಆ ಅನುಭವ ಏನಾಗಬೇಕು? ಮುಂದೆ ಲಿಂಗ ಪೂಜೆ ಮಾಡ್ಕೊಳ್ಳಾರ್ದೆ ಆ ಅನುಭವ ಅನುಭವಿಸುವಂತ ಒಂದು ಸಮಯ ಬರ್ತದೆ. ಆ ಕ್ರಿಯೆ ಇಲ್ಲದೆ ನೀ ಕ್ರಿಯೆ. ಆ ಲಿಂಗ ಪೂಜೆಯಿಂದ ಏನು ನಿಮಗೆ ವಿಶೇಷ ಅನುಭವ ಅನುಭವಿಸಬೇಕು, ಅದು ಮಾಡಿದ ಮೇಲೆ ಅದು ಅನುಭವಿಸಿ ನಿಮ್ಮ ಆನಂದದ ಮಟ್ಟ ಎತ್ತರಿಸಿಕೊಂಡು, ಅದು ಎತ್ತರಿಸಿದ ಆನಂದದ ಮಟ್ಟ ಅಲ್ಲೇ ನಿಲ್ಲುವಂತೆ ಆದಾಗ ಆ ಲಿಂಗ ಪೂಜೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರಿಗಿಲ್ಲ? ನಿಮಗಿಲ್ಲ. ನಿಮ್ಮ ಆನಂದದ ಮಟ್ಟ ಹೆಚ್ಚು ಮಾಡ್ಕೊಳ್ಳೋದ್ರ ಸಲುವಾಗಿ ನಿಮಗಿಲ್ಲ. ಆದ್ರೆ ನಿಮ್ಮನ್ನ ನೋಡಿ ಕಲಿಯೋರ ಸಲುವಾಗಿ ಅದರ ಅವಶ್ಯಕತೆ ಆದ, ನಿಮಗೆ ಅದರಿಂದ ಉಪಯೋಗ ಇಲ್ಲ. ಆ ಸ್ಥಿತಿಗೆ ಏನಂತಾರ? ನೀ ಕ್ರಿಯಾ ಅಂತಾರ. ನೀ ಕ್ರಿಯಾ
ಈಗ 1ನೇ ಕ್ಲಾಸ್ ಬುಕ್ ಓದಿ ನೀವು SSLC ಬಂದಿರಿ. 1ನೇ ಕ್ಲಾಸ್ ಬುಕ್ ಓದಿಕೆ ನೀವು SSLC ಬಂದಿರಿ. ಈಗ ನಿಮಗೆ 1ನೇ ಕ್ಲಾಸಿನ ಬುಕ್ಕಿನ ಅವಶ್ಯಕತೆ ಆದೇನು? ಇಲ್ಲ, ಬೇಕಾಗಿಲ್ಲ. 1ನೇ ಕ್ಲಾಸಿನ ಬುಕ್ ಬೇಕಾಗಿಲ್ಲ ನಿಮಗೆ ಅದರ ಅವಶ್ಯಕತೆ ಇಲ್ಲ. ನಿಮ್ಮ ಮಕ್ಕಳಿಗೆ ಬೇಕಲ್ಲ ಮತ್ತೆ 1ನೇ ಕ್ಲಾಸ್ ಬುಕ್ ತಗೊಳಕ್, ಅವ್ರಿಗೆ ಬೇಕು, ನಿಮಗೆ ಬೇಕಾಗಿಲ್ಲ ಅಷ್ಟೇ. ಮತ್ತದು ಓದೋ ಅವಶ್ಯಕತೆ ನಿಮಗಿಲ್ಲ. ಕ್ರಿಯೆ ಮಾಡಿ 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 ಅದರಲ್ಲಿ ಏನ್ ಲಾಭ ತಗೋಬೇಕು ತಗೊಂಡ ಮೇಲೆ ಅದರ ಅವಶ್ಯಕತೆ ಇಲ್ಲದಂಗೆ ಏನ್ ಆತಿರಲ್ಲ, ಅದೇ ನೀ ಕ್ರಿಯೆ. ಅವಕ್ಕೆ ಇದನ್ನು ತಿಳ್ಕೋಬೇಕು. ಪ್ರಸಾದಿ ಆದವನು ಕ್ರಿಯೆ ಇಲ್ಲದೆ ನೀ ಕ್ರಿಯೆ ನಿಂತು ನಡೆಯಬಹುದಯ್ಯ. ಆ ಆನಂದ ಹೆಂಗ ನೀವು ಲಿಂಗ ಪೂಜೆ ಮಾಡ್ಕೊಳ್ಳಾರ್ದೆ ಎಂದಾದ್ರೂ ಆನಂದದ ಮಟ್ಟ ಎತ್ತರಿಸ್ಕೊಳ್ಳಾರ್ದೆ ಏನು ನೀವು ಲಿಂಗ ಪೂಜೆ ಮಾಡ್ಕೊಳ್ಳಾರ್ದೆ ಏನು ಆನಂದದ ಮಟ್ಟ ಎತ್ತರಿಸ್ಕೊಳ್ಳೋದು ಹೇಳ್ತೀವಲ್ಲ, ಅದು ತಾನೇ ಹೆಂಗೆ ಹೇಳ್ತದದು? ಲಿಂಗ ಪೂಜೆ ಮಾಡಿ 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 ಆನಂದದ ಮಟ್ಟ ಏರ್ತದ ಇಲ್ಲ? ಕ್ರಿಯೆ ಇಲ್ಲದೆ ನೀ ಕ್ರಿಯೆ, ಅದು ತಾನೇ ಹೆಂಗಾಗ್ತವ? ಯಾವುದೇ ಒಂದು ಕ್ರಿಯೆ ಮಾಡಿದ್ರೆ ಅದರ ಆನಂದದ ಮಟ್ಟ ಹೆಚ್ಚಾಗ್ತದೆ. ಅದು ಹೆಂಗಂತಂದ್ರ, ಒಂದ್ ಹುಡುಗ ಗಾರ್ಡನ್ದಾಗ, ಹರೇದ ಹುಡುಗ ಗಾರ್ಡನ್ದಾಗ ತಲೆ ಬುಡಕ್ ಕೈ ಇಟ್ಕೊಂಡು ಯಾವಾಗಲೂ ಮಕ್ಕೊಂಡಿರ್ತಿದ್ನಂತ ಕಟ್ಟಿ ಮೇಲೆ. ಯಜಮಾನ್ರು ವಾಕಿಂಗ್ ಓದ್ತಿರ್ತಾರ ಬರ್ತಿರ್ತಾರೆ, ಯಾವಾಗ ನೋಡಿದಾಗ್ನು ಮಲ್ಕೊಂಡೇ ಇರ್ತಿದ್ದ. ಇವನಿಗೆ ಒಂದಿನ ಮಾತಾಡಿ ಆಡ್ತಮ್ಮ, ಹಿಂಗ್ಯಾಕದನ, ಚಲೋ ಹುಡುಗದನ, ಇವನಿಗೆ ಏನ್ ಮಾಡ್ಬೇಕು, ಏನಾರ ಒಂದು ಮಾರ್ಗದರ್ಶನ ಮಾಡೋಣ ಅಂತ ಹೇಳಿ ಅವನಿಗೆ ಕೇಳಿದಂತ, ಏನಪ್ಪ ಏನ್ ನಿನ್ನ ಹೆಸರು? ನನ್ನ ಹೆಸರು ಹಿಂಗದ್ರಿ. ಮತ್ತೆ ಏನ್ ಮಾಡ್ತೀವಿ? ಶಾಲಿ ಕಲಿಬೇಕು, ಕಾಲೇಜ್ಗೆ ಹೋಗ್ಬೇಕು, ಎಷ್ಟು ತಿಳಿದಟ್ಟು ಓದಿದೇವ್ರಿ, ಆಮೇಲೆ ಆಯ್ತು ಬಿಟ್ಟೇವ್ರಿ ಅನ್ನ. ಚಲೋ ಓದ್ಬೇಕಪ್ಪ, ಇನ್ನೊಂದು ಸ್ವಲ್ಪ ಪ್ರಯತ್ನ ಪಟ್ಟು ಕಷ್ಟಪಟ್ಟು ಓದ್ಬೇಕು. ಆಯ್ತು, ಓದಿದ್ರೆ ಏನಾಯ್ತದ ಅಂತ ಕೇಳ. ಓದಿದ್ರ ಮುಂದ ಚಲೋದು ನೌಕರಿ ಬರ್ತದ, ವಿದ್ಯೆ ತಕ್ಕಂತೆ ಒಂದು ಹುದ್ದೆ ಸಿಗ್ತದಪ್ಪ. ಆಯ್ತಾ, ಹುದ್ದೆಲಿಂತ ಏನಾಗ್ತದ? ಹುದ್ದೆಲಿಂತ ರೊಕ್ಕ ಬರ್ತದ. ಆ ರೊಕ್ಕದ್ಲಿಂತ ಏನಾಗ್ತದ? ನಿನ್ ಬಲ್ಲಿ ಜಗ್ಗಿ ರೊಕ್ಕ ಇದ್ದು ಅಂದ್ರ ಮನೆಗಿನಿ ಕಟ್ಕೋಬೇಕು, ಮದುವೆ ಮಾಡ್ಕೋತೀವಿ, ಎಲ್ಲ ಸಂಪತ್ತು ನಿಂದೇ ಆದ ಒಂದು ಸಂಪತ್ತು ಸಾಮ್ರಾಜ್ಯ ಬೆಳೀತದಪ್ಪ. ಆಯ್ತು, ನಮ್ಮ ಸಂಸಾರ ನಮ್ಮ ಸಾಮ್ರಾಜ್ಯ ಬೆಳೆಸ್ಕೊಂಡ ಮೇಲೆ ಮುಂದೇನಾಗ್ತದಂದ್ರೆ ಎಲ್ಲ ಮಾಡಿದ್ಮೇಲೆ ಸ್ವಲ್ಪ ಆರಾಮ್ ಇರ್ತದಪ್ಪ. ಆಮೇಲೆ ಆರಾಮ್ ಇರೋದಕ್ಕೆ ಅಟ್ಟೆಲ್ಲ ಎದಕ್ ಮಾಡ್ಬೇಕು? ಮತ್ತೆ ಇಲ್ಲಿ ನಾ ಏನ್ ಮಾಡ್ಲಕತ್ತೀನಿ ಅನ್ನಂತ ಕಡೆಗೆ ಮತ್ತೆ ಆರಾಮ್ ಇರ್ಬೇಕನ್ನೋದಕ್ಕೆ ಅಲ್ಲ ಈಟೆಲ್ಲ ಮಾಡ್ಬೇಕಾಗಿದ್ದು. ಕೊನೆಯ ಉದ್ದೇಶ ಆರಾಮ್ ಇರ್ಬೇಕಂತ. ಮತ್ತೆ ಇಲ್ಲಿ ನಾನೇನ್ ಮಾಡ್ಲಕತ್ತೀನಿ? ಆರಾಮ್ ಇರೋದ್ರ ಸಲುವಾಗಿ ಅಟ್ಟೆಲ್ಲ ಎದಕ್ ಮಾಡ್ಬೇಕು? ಏನು ಮಾಡ್ಲಾರ್ದೇನೆ ಆರಾಮ್ ಅದಿನೆಲ್ಲ ನಾನು ಅಂದನಂತ. ಅವನಿರೋ ಆರಾಮಿಗೆ ಬೆಲೆ ಅದ ಏನ್ರಿ? ಅದಕ್ಕ ಅರ್ಥದೇನು? ಅವನಿರೋ ಆರಾಮಿಗೆ ಏನು ಮಾಡ್ಲಾರ್ದೆ ಇದ್ದ ಆರಾಮಾಗ ಎಲ್ಲ ಮಾಡಿ ಆರಾಮ್ ಇದ್ದವನಿಗೆ ವ್ಯತ್ಯಾಸ ಅದ ಇಲ್ಲ? ಕ್ರಿಯೆ ಇಲ್ಲದೆ ನೀ ಕ್ರಿಯೆ ಆದವನವನು. ಯಾವ ಅನುಭವಗಳು ಇಲ್ಲ, ಯಾವ ಗಟ್ಟಿತನ ಇಲ್ಲ, ಅವನೊಳಗೆ ಏನೇನು ಇಲ್ಲ. ಸುಮ್ಮನೆ ಹಂಗೆ ಆರಾಮಿದೀನಿ ಅಂದ್ರೆ ಹೆಂಗಾಗ್ತದೆ? ಹಾಗ ಇಲ್ಲಿ ಏನದ ಅಂದ್ರ, ಕ್ರಿಯೆಯನ್ನ ಮಾಡಿ ಆನಂದದ ಮಟ್ಟ ಹೆಚ್ಚಿಸಿಕೊಂಡು ಪ್ರತಿನಿತ್ಯ ಆನಂದದ ಮಟ್ಟ ಹೆಚ್ಚಿಸೋದು. ಪ್ರತಿನಿತ್ಯ ಪೂಜಾ ಮಾಡಿ
ಆನಂದದ ಮಟ್ಟ ಹೆಚ್ಚಿಸೋದು. ಒಂದು ಉದಾಹರಣೆ ಕೊಡ್ಲಕತ್ತೇನೆ. ಲಿಂಗ ಪೂಜೆ ಇರ್ಬೋದು, ಸತ್ಸಂಗ ಇರ್ಬೋದು, ಮತ್ತಿನ್ನೊಂದು ಏನೋ ಮಾಡ್ತಿರ್ಬೋದು. ಆನಂದದ ಮಟ್ಟ ಎತ್ತರಿಸ್ಕೊಂಡು ಅದು ಆನಂದದ ಮಟ್ಟ ಏನಾಗ್ತದ, ಒಂದು ದಿವಸ ಲಿಂಗ ಪೂಜೆ ಮಾಡ್ಕೊಂಡಿಲ್ಲ ಅಂದ್ರೂ ನಿಮ್ಮ ಆನಂದದ ಮಟ್ಟ ಎತ್ತರದಲ್ಲೇ ನಿಂತು ಬಿಡ್ತದ. ಯಾವಾಗ ಅದು ಎತ್ತರದಾಗ ನಿಂತಿತ್ತು ಆವಾಗ ಏನಾಯ್ತು, ನೀವು ಪೂಜೆ ಮಾಡ್ಕೊಳ್ಳೋ ಅವಶ್ಯಕತೆ ನಿಮಗಿಲ್ಲ. ಸಣ್ಣ ಕೂಸ ನಡಿಯಲಕ್ಕೆ ಚಾಲು ಮಾಡಿದಾಗ ಅದಕ್ಕೆ ನಡೆಯೋದು ಕಲಿಯೋ ಟೈಮ್ನೊಳಗೆ ಒಂದು ಸ್ವಲ್ಪ ರಟ್ಟೆ ಹಿಡಿದು ನಡೆಸೋದು ಕಲಿಸ್ತಾರೆ. ರಟ್ಟೆ ಹಿಡಿದು ನಡೆಸ್ತಾರೆ. ಎಲ್ಲಿ ತನ ನಡೆಸ್ತಾರ, ಅದು ತಾನೇ ಚಂದ ಬೀಳಾರ್ದಂಗ ನಡೆಯಕತ್ತು, ತಾನೇ ಓಡ್ಲಕತ್ತು ಅಂತಂದ್ರೆ ಆಮೇಲೆ ಅದಕ್ಕೆ ರಟ್ಟೆ ಹಿಡ್ಲಿಕ್ಕೆ ಹೋದ್ರೆ ಅಲ್ಲಂತು ನನ್ನ ಕೈ ಯಾಕೆ ಸರಿ ಆಯ್ತು. ಅಲ್ಲಿ ಅದರ ಅವಶ್ಯಕತೆ ಇಲ್ಲ, ಸಪೋರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಸಪೋರ್ಟ್ಲೆಸ್, ತಾನೇ ಸ್ವತಂತ್ರವಾಗಿ ನಡೆಯುವಂತ ಶಕ್ತಿ ಅದಕ್ಕೆ ಬರ್ತದೆ. ಹಾಗೆ ಕ್ರಿಯೆ ಇಲ್ಲದೆ ನೀ ಕ್ರಿಯೆ ಅಂತೂ ನಡೆಯಬಹುದಯ್ಯ. ಮೊದಲು ಕ್ರಿಯೆ ನಡೆಸಬೇಕು, ಆಮೇಲೆ ಆ ಕ್ರಿಯೆ ಅವಶ್ಯಕತೆ ಇಲ್ಲದ ಮಟ್ಟಿಗೆ ಬೆಳೆದ್ಮೇಲೆ ಅದು ನೀ ಕ್ರಿಯೆ ಆಗಬೇಕು. ಈಗ ಸತ್ಸಂಗ ಪ್ರತಿನಿತ್ಯ ಏನೋ ಒಂದು ಹೊಸತನ, ಹೊಸ ವಿಚಾರ ಅಂತ ಹೇಳ್ತೀನಿ ಅಂತೇಳಿ ಕುಂತು ಕೇಳಕತ್ತೀರಿ. ನಿನ್ನ ಹೇಳಿದ ವಿಚಾರ ಇವತ್ತು ಹೇಳಿದ ವಿಚಾರ ನಾಳೆಗೆ, ಹಿಂಗೆ ದಿನ ಹೇಳಿದ್ದೆ ಹೇಳ್ಕೊತ್ ಕೂತ್ರ ಮುಗಿತು. ಒಂದು ಕತೆ ಇಟ್ಟೆ ಇದ್ದಂಗೆ ಕಾಣ್ತದೆ. ಇನ್ನೇನು ಹೇಳ್ತಾನೆ, ಮುಗಿತ. ಒಂದು ಹಳೆ ಹಂಚು ಅಲ್ಲೇ ಹಾಡ್ಲಕತ್ತದ, ಒಂದೇ ಕಡೆ ಸುತ್ತಲಕತ್ತದ, ಅದೇ ಹೇಳಿದ್ದೆ ಹೇಳ್ತದ, ಮುಗಿತ ಒಂದತ್ತೇಳಿ ನೀ ಕ್ರಿಯೆ ಮಾಡಿ ಹೋಗೋದು ಬಿಡ್ತೀರಿ. ನಾವು ಹೆಜ್ಜೆ ಹಾಕ್ತಿರ್ತೀವಿ, ನೀವು ಹೆಜ್ಜೆ ಹಾಕ್ತಿರ್ತೀರಿ. ಹೊಸತನ ಇದ್ದುದಕ್ಕೆ ಇಲ್ಲಿ ನಡೆದದ, ಕ್ರಿಯೆ ಇದ್ದುದಕ್ಕೆ ನಡೆದದು. ಯಾವಾಗ ಒಂದ್ ಕಡೆ ನಿಂದಿರ್ತದ, ಎಷ್ಟು ದಿವಸ ನಡೀತದೆ, ಎಲ್ಲೋ ಒಂದ್ ಕಡೆ ನಿಂದಿರ್ತದೆ, ನೀ ಕ್ರಿಯೆ ಆಗ್ತದೆ. ಆದ್ರೆ ಇಷ್ಟೆಲ್ಲ ಸಾಧನೆ ಮಾಡಿ ನೀವು ಒಂದು ದಿನ ನಿಲ್ತೀರಿ, ನಾವು ಒಂದು ದಿನ ನಿಲ್ತೀವಿ. ಆ ರೀತಿ ಎಲ್ಲ ಸಾಧನೆ ಮಾಡಿ ನಿಂತವ್ರಿಗೆ, ಏನು ಮಾಡ್ಲಾರ್ದೆ ನಿಂತವ್ರಿಗೆ ಬಹಳ ವ್ಯತ್ಯಾಸ ಅದ. ಅದಕ್ಕೆ ಪ್ರಸಾದಿ ಆದವನು ಹೆಂಗಿರ್ಬೇಕಂತಂದ್ರೆ, ಕ್ರಿಯೆ ಇಲ್ಲದೆ ನೀ ಕ್ರಿಯೆನೆಂತ ನಡೆಯಬಹುದಯ್ಯ, ಸೀಮೆ ಇಲ್ಲದೆ ನೀ ಸೀಮನೆಂತೆ ಎನ್ನಬಹುದಯ್ಯ. ಸೀಮೆ ಯಾವುದೇ ಒಂದು ಕಣ್ಣಿಗೆ ಏನು ಕಾಣ್ತದ ಅದನ್ನು ನಾವು ಹಿಡಿದು ಸಾಧನೆ ಮಾಡಿದ್ರೆ ಕಣ್ಣಿಗೆ ಕಾಣಲಾರದ ನಿಸ್ಸೀಮವಾದ ವಸ್ತುವನ್ನ ಕಾಣಬಹುದು. ನಾವು ಮೊದಲು ಸಣ್ಣ ಕೆಲಸ ಮಾಡೋದು ಕಲ್ತ್ರೆ ಮುಂದೆ ದೊಡ್ಡ ಕೆಲಸ ಮಾಡ್ಲಕ್ಕೆ ಬರ್ತದೆ. ಸಣ್ಣ ಕೆಲಸನೇ ಮಾಡ್ಲಕ್ಕೆ ಬರಲ್ಲ, ಸಣ್ಣ ಸಣ್ಣ ಇಚ್ಛೆಗಳನ್ನ ಈಡೇರಿಸಿಕೊಳ್ಳೋದು ಕಲ್ತ್ರೆ ಮುಂದೆ ದೊಡ್ಡ ಇಚ್ಛೆಗಳನ್ನ ಈಡೇರಿಸಿಕೊಳ್ಳಕ್ಕೆ ಬರ್ತದೆ. ಸಣ್ಣ ಸಣ್ಣ ವಿಚಾರಗಳ ತಿಳ್ಕೊಂಡ್ರೆ ಮುಂದೆ ದೊಡ್ಡ ವಿಚಾರ ತಿಳ್ಕೊಳ್ಳೋಂಥ ಶಕ್ತಿ ಬರ್ತದೆ. ಸಣ್ಣ ವಿಚಾರ ಹೇಳಿದ್ರೆ ತಲೆಗೆ ಹೋಲಾರ್ದಂಗ ಜಡಮತಿ ಇತ್ತಂದ್ರ ದೊಡ್ಡ ವಿಚಾರ ಹೆಂಗ ತಲೆಗೆ ಹೋಗಿಸ್ಕೊತದ. ಹಂಗ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ನಮ್ಮ ಏನದವ ಕಿಂಚಿತ್ ಅದಾವ. ಆ ಕಿಂಚಿತ್ ಇಚ್ಛಾಶಕ್ತಿ, ಕಿಂಚಿತ್ ಕ್ರಿಯಾಶಕ್ತಿ, ಕಿಂಚಿತ್ ಜ್ಞಾನಶಕ್ತಿಯನ್ನ ಮೊದಲು ಬಳಸ್ಕೊಳ್ಳೋದು ಕಲಿತು ಅವುಗಳನ್ನು ಬಳಕೆ ಮಾಡ್ಕೊಂಡೇವು ಅಂತಂದ್ರೆ ಮುಂದೆ ನಾವು ನಿಷ್ಕಿಂಚಿತ್ ಇಚ್ಛಾಶಕ್ತಿ, ಅನ್ಲಿಮಿಟೆಡ್ ದೊಡ್ಡ ದೊಡ್ಡ ಇಚ್ಛೆಗಳು, ದೊಡ್ಡ ದೊಡ್ಡ ಜ್ಞಾನಗಳು, ದೊಡ್ಡ ಮಾಡ್ಲಿಕ್ಕೆ ಬರ್ತವೆ. ನಿಷ್ಕಿಂಚಿತ್ ಇಚ್ಛಾಶಕ್ತಿ, ನಿಷ್ಕಿಂಚಿತ್ ಜ್ಞಾನಶಕ್ತಿ, ನಿಷ್ಕಿಂಚಿತ್ ಕ್ರಿಯಾಶಕ್ತಿ, ದೊಡ್ಡ ಕೆಲಸಗಳು ಮಾಡ್ಲಿಕ್ಕೆ ಬರ್ತವೆ. ಮೊದಲು ಸಣ್ಣವೇ ಮಾಡ್ಲಿಕ್ಕೆ ತಯಾರಿಲ್ಲ, ದೊಡ್ಡ ಮಾಡ್ಬೇಕಂದ್ರೆ ಹೆಂಗ್ ಬರ್ತದೆ? ಅದನ್ನೇ ಹೇಳ್ತಾರ. ಮೊದಲಿಲ್ಲದ ಲಾಭವನ್ನು ಎಂತೆನ್ನಬಹುದಯ್ಯ. ಮೊದಲಿಲ್ಲದ ಲಾಭ ಅಂತಂದ್ರ, ಈಗ ಹೊಲ್ದಾಗ ಎಲ್ಲರೂ ರಾಶಿ ಮಾಡಾಗ ಇವನು ಏನ್ ಮಾಡ್ಯಾನ, ಈಗ ರಾಶಿ ಮಾಡಿ ಮನೆಗೆ ಮಾಲ್ ತಗೊಂಡು ಹೋಗೋರು ಮೊದಲು ಬಿತ್ತಿರ್ತಾರೆ ಇಲ್ಲ ಬೀಜ ಹೊಲ್ದಾಗ. ಮೊದಲು ಬೀಜನೇ ಬಿತ್ತಿಲ್ಲ, ಈಗ ಲಾಭ ಬೇಕಂದ್ರೆ ಹೆಂಗ್ ಸಿಗ್ತದ? ಎಲ್ಲರೂ ಹೊಲ್ದಾಗ ಬಿತ್ತ ಟೈಮ್ನಾಗ ಆರಾಮ ಮಾಡಿ ಎಲ್ಲರೂ ರಾಶಿ ತಗೊಂಡು ಹೋಗೋ ಟೈಮ್ನೊಳಗ ಇವನ ಆರಾಮಕ್ಕ ಅವನ ಆರಾಮಕ್ಕ ವ್ಯತ್ಯಾಸ ಆದ ಇಲ್ಲ.
ಹೊಲ ಎಲ್ಲ ಉತ್ತಿ ಬಿತ್ತಿ ಕಷ್ಟಪಟ್ಟು ಆಮೇಲೆ ಅವನಿಗೆ ಹೊಲ್ದನ್ ಮಾಲ್ ಬಂದು ಆ ಮಾಲ್ ಒಯ್ದು ಬಜಾರ್ ಕೊಟ್ಟು ಬಜಾರ್ಲಿಂದ ರೊಕ್ಕ ತಂದು ರೊಕ್ಕದಲ್ಲಿಂದ ತನ್ನ ಸಂಸಾರಕ್ಕೆ ಏನು ಬೇಕಾದೆಲ್ಲ ತಗೊಂಡು ಉಳಿದದ್ದನ್ನ ಒಂದ್ ಕಡೆ ಸಂಗ್ರಹ ಭವಿಷ್ಯಕ್ಕೆ ಇಟ್ಟು ಅದರದೊಂದು ಭಾಗ ಗುರುಲಿಂಗ ಜಂಗಮರಿಗೆ ಕೊಟ್ಟು ಇದ್ರೊಳಗೆ ಏನು ಆನಂದ ಅನುಭವಿಸ್ತಾನ. ಅವ ಬೀಜ ಬಿತ್ತಲಾರ್ದೆ ಹುಚ್ಚನ ಮಕ್ಕಳು ಎಷ್ಟು ಕಷ್ಟಪಡ್ತಾರ ನೋಡು ಹೊಲ್ದಾಗ. ಸುಮ್ಮ ಅರಾಬಿರ ಬಿಟ್ಟ ಹೇಳಕ್ಕೆ ಸುಮ್ಮ ಎಲ್ಲರೂ ಬಿತ್ತಾಗ ಉತ್ತವಾಗ ತಾನು ಸುಮ್ಮನೆ ಮಲ್ಕೊಂಡ್ಮೇಲೆ ಮುಂದೆ ರಾಶಿ ಒಯ್ಯುವಾಗ ಆ ರಾಶಿ ಒಯ್ದು ಅವ್ರ ಜೀವನದಾಗ ಏನು ಆ ವೈಭವ ಅನುಭವಿಸ್ತಾರ ಆ ವೈಭವ ಇವನ ಜೀವನದಾಗ ಇರ್ತದೆ ಅನ್ನೋ ಕಾಲೇ ಕೂತು ಒತ್ತು ಕಳೆದವನಿಗೆ ಏನು ಮಾಡ್ಲಾರ್ದವನಿಗೆ ಮೊದಲಿಲ್ಲದ ಲಾಭವನ್ನ ಎಂತೆನ್ನಬಹುದಯ್ಯ. ಹೆಂಗ್ ಬರ್ತದಪ್ಪ? ನಾವು ಬಿತ್ತಲಾರದೆ ಬೆಳಿ ಬಾ ಅಂದ್ರೆ ಹೆಂಗ್ ಬರ್ತದ? ಮೊದಲು ನಾವು ಬಿತ್ತಿದ್ರದ ಲಾಭ ಬರ್ತದ. ಅದಕ್ಕ ಇಲ್ಲಿ ಲಾಭ ಏನದ? ಈ ಪ್ರಸಾದಿ ಒಳಗಿಂದ ಲಾಭ ಏನದಂದ್ರ ಹರಿಯುವ ಮನವ ನಿಲ್ಲೆಂದು ನಿಲ್ಲಿಸಿ, ಹರಿಯುವ ಮನವ ನಿಲ್ಲೆಂದು ನಿಲ್ಲಿಸಿ. ಈ ಸಾಧನೆ ನಾವು ಮಾಡಬೇಕು. ಆ ಮನಸ್ಸು ಹರಿತಿರ್ತದೆ. ಹರಿಯುವ ಮನಸ್ಸನ್ನ ನೋಡ್ಬೇಕು. ಇದು ಎದರಾಗ ಹರಿಲಕತ್ತದ? ಕಣ್ಣಿನ ಮೂಲಕ ಹರಿಲಕತ್ತದ, ಕಿವಿಯ ಮೂಲಕ ಹರಿಲಕತ್ತದ, ನಾಲಿಗೆಯ ಮೂಲಕ ಹರಿಲಕತ್ತದ. ಎದರ ಮೂಲಕ ಇದು ಹೊರಗೆ ಹರಿಲಕತ್ತದ? ಅದನ್ನ ಸ್ವಲ್ಪ ನಿಗ್ರಹ ಮಾಡೋದು ಕಲಿಬೇಕು. ಯಾರು ಇದನ್ನ ನಿಗ್ರಹ ಮಾಡೋದು ಕಲಿತಾರ ಅವರ ಅಧ್ಯಾತ್ಮ ಸಾಧನೆಯ ಬೀಜ ಬಿತ್ತಲಕತ್ತಾರ ಅಂತ ತಿಳ್ಕೋಬೇಕು. ಮನಸ್ಸಿಗೆ ಬಂದಂಗ ನಮಗ ಏನ್ ತಿಳಿತದ ಅದೇ ಮಾತಾಡ್ತೀನಿ, ಏನ್ ತಿಳಿತದ ಅದೇ ತಿಂತೀನಿ, ಏನ್ ತಿಳಿತದ ಅದೇ ನೋಡ್ತೀನಿ, ಹಿಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ, ಮನಸ್ಸಿಗೆ ಬಂದಂಗ ಮಾಡೋದಕ್ಕೆ ಏನಂತಾರೆ? ಸ್ವೇಚ್ಛಾಚಾರ ಅಂತಾರೆ. ಸ್ವೇಚ್ಛಾಚಾರ. ಸ್ವೇಚ್ಛಾಚಾರ ಬೇರೆ, ಸ್ವಾತಂತ್ರ್ಯ ಬೇರೆ. ಸ್ವಾತಂತ್ರ್ಯದಿಂದ ಏನಾಗ್ತದ? ಮುಂದ ಉತ್ತಮ ಫಲಿತಾಂಶ ಇರ್ತದೆ. ಸ್ವೇಚ್ಛಾಚಾರದಿಂದ ಮುಂದೆ ಅಪಮಾನ, ಹಿಂಸೆ, ಕಷ್ಟ, ನಷ್ಟ ಇರ್ತದೆ. ಸ್ವಾತಂತ್ರ್ಯದಿಂದ ಮುಂದೆ ಲಾಭ, ಸುಖ, ನೆಮ್ಮದಿ, ಆನಂದ ಇರ್ತದೆ. ಆ ಸ್ವೇಚ್ಛಾಚಾರವಾದ ಮನಸ್ಸು, ಅದಕ್ಕೆ ಸರ್ವಜ್ಞ ಹೇಳ್ತಾರೆ, ದಂಡಿಸದೆ ದೇಹವನ್ನ ಸತ್ಯ ಶುದ್ಧ ಕಾಯಕ ಮಾಡುವುದಕ್ಕ, ಗುರುಲಿಂಗ ಜಂಗಮರ ಸೇವೆ ಮಾಡುವುದಕ್ಕ, ಸಮಾಜದ ಏಳಿಗೆ, ಕುಟುಂಬದಲ್ಲಿ ನಮ್ಮನ್ನು ನಂಬಿದ ಜೀವಿಗಳ ಒಂದು ಸೇವೆಗಾಗಿ ಈ ಶರೀರವನ್ನು ನಾವು ಬಳಸಲಿಲ್ಲ ಅಂತಂದ್ರೆ ದಂಡಿಸದೆ ದೇಹವನ್ನು, ಮತ್ತೆ ಮನಸ್ಸು ಎಲ್ಲಿ ಬೇಕಲ್ಲಿ ಹರಿತಿರ್ತದ ಅದನ್ನ ಖಂಡಿಸದೆ ಕರ್ಣವನು. ದಂಡಿಸದೆ ದೇಹವನ್ನು, ಖಂಡಿಸದೆ ಕರ್ಣವನು. ಈ ಕರ್ಣವನ್ನ ಅಂತಂದ್ರೆ ಅಂತಃಕರಣವನ್ನ ನಾವು ಖಂಡಿಸಲಾರದೆ, ಅದನ್ನ ನಿಗ್ರಹ ಮಾಡಲಾರದೆ, ದೇಹ ದಂಡನೆ ಮಾಡಿಲ್ಲ, ಕರ್ಣವನ್ನ ಖಂಡನೆ ಮಾಡಿಲ್ಲ, ಹಂಗೇ ನಡೆದ ನಮ್ಮ ಗಾಡಿ. ಹೀಗಿದ್ದಾಗ ಏನಾಯ್ತಪ್ಪ ಅಂತಂದ್ರೆ ದಂಡಿಸದೆ ದೇಹವನ್ನು, ಖಂಡಿಸದೆ ಕರ್ಣವನ್ನು, ಉಂಡುಂಡು ತನ್ನ ಮನಸ್ಸಿಗೆ ಬಂದದ್ದು ಏನ್ ಬೇಕಾದ ತಿಂದು ಉಂಡು ಮಜಾ ಮಾಡಿ ಸ್ವರ್ಗವನ್ನ ಇದುವೇನೆಂದಡೆ ಆ ಸ್ವರ್ಗವನ್ನೇನು ರಂಡೆ ಆಳುವಳೆ ಸರ್ವಜ್ಞ. ಆ ಸ್ವರ್ಗ ಬೇಕು, ಸ್ವರ್ಗ ಪಡ್ಕೋತೀನಿ ಅಂತೇಳಿ ನಾವೇನಾರೇ ಅನ್ಕೊಂಡು ಹೆಂಗ ಬೇಕಂಗ ಜೀವನ ಮಾಡಿ ಕಡೆಗೆ ನನಗೆ ಸ್ವರ್ಗ ಪಡ್ಕೋತೀನಿ ಅಂತಂದ್ರ ಅದೇನಷ್ಟು ಸುಲಭದ ಮಾತೇನಪ್ಪ. ಕೊನೆಗೆ ಸ್ವರ್ಗ ಆಗಬೇಕು ಅಂತಂದ್ರ, ಸಾರ್ಥಕ ಆಗಬೇಕು ಅಂತಂದ್ರ ದೇಹ ದಂಡನೆ, ಕರ್ಣ ಖಂಡನೆಗಳು ಆರಂಭದಲ್ಲಿ ಮಾಡಬೇಕಾಗ್ತದೆ. ಮಾಡಲಾರ್ದೆ ಮೊದಲಿಲ್ಲದ ಲಾಭವನ್ನೆಂತೆನ್ನ ಒಯ್ಯದೆ. ಅದಕ್ಕೆ ಸ್ವಲ್ಪ ಮನಸ್ಸಿನ ಮೇಲೆ ಲಕ್ಷ್ಯ ಇರಬೇಕು. ಅದರೊಳಗೆ ವಿಶೇಷವಾಗಿ ಆ ಮನಸ್ಸು ನಾಲಿಗೆಯ ಮೇಲೆ ಬಹಳ ಹಿಡ್ತಾ ಇರಬೇಕು. ಬಾಯಿ ಬಹಳ ಭದ್ರ ಇರಬೇಕು. ನಾಲಿಗೆಯ ಮೇಲೆ ಬಹಳ ಹಿಡ್ತಾ ಇರಬೇಕು. ಲ್ಯಾಂಗ್ವೇಜ್ ಮಸ್ಟ್ ಬಿ ಅಂಡರ್ ಕಂಟ್ರೋಲ್. ನಾಲಿಗೆಯ ಭಾಷೆ ಯಾವಾಗಲೂ ಒಂದು ನಿಯಂತ್ರಣದಾಗಿರ್ಬೇಕು. ಏನ್ ಬೇಕಾದ್ರೆ ಮಾತನಾಡಬಾರದು. ಈ ನಾಲಿಗೆ ಸಾಯುವ ತನಕ ಎಲ್ಲಾ ಇಂದ್ರಿಯಗಳು ಬಿದ್ದು ಹೋದರೂ ಸಹಿತ
ಈ ನಾಲಿಗೆ ಸಾಯೋ ತನಕ 2 ಕೆಲಸಗಳನ್ನ ಮಾಡ್ತಿರ್ತದದು. ಸಾಯ ತನಕ ಅದು ಮಾತಾಡ್ತದ. ಕಣ್ಣು ಕಾಣಲ್ಲ, ಕಿವಿ ಕೇಳಲ್ಲ, ಯಾವ ವಾಸನೆಗಳು ಗೊತ್ತಾಗಲ್ಲ, ಸ್ಪರ್ಶಗಳು ಗೊತ್ತಾಗಲ್ಲ, ಮೈಯೆಲ್ಲ ಹುಳ ಬಿದ್ದು ಕೊಳತಿರ್ತದ ಚರ್ಮ, ಆದರೂ ನಾಲಿಗೆ ಮಾತಾಡ್ತಿರ್ತದ. ಮತ್ತೇನ್ ಮಾಡ್ತಿರ್ತದ? ನಾಲಿಗೆ ರುಚಿಯನ್ನು ಅರಸ್ತಿರ್ತದ. ಇಂಥ ರುಚಿ ಬೇಕು, ಅಂತ ರುಚಿ ಬೇಕು. ಚಪಾತಿ ಮಾಡ್ಕೊಂಬ, ಬದ್ನಿಕಾಯಿ ಪಲ್ಯ, ರೊಟ್ಟಿ ಮಾಡ್ಕೊಂಬ. ಲಾಸ್ಟಿಗೆ ಚೌಳಿಕಾಯಿ ಪಲ್ಯ ರೊಟ್ಟಿ ಮಾಡ್ಕೊಂಬ ಅಂದ್ರು, ಮಾಡ್ಕೊಂಬಂದು ಕೊಟ್ಟೆ, ಉಂಡ್ರು. ಲಾಸ್ಟಿಗೆ ಉಂಡು ಮಧ್ಯಾಹ್ನದಷ್ಟಿಗೆ ಹೋಗ್ಬಿಟ್ರ. ನೋಡ್ರಿ, ಇದು ಸಾಯ ತನಕ ತನಗೇನೇನೋ ಬೇಕು. ಉದ್ದಿನ ಹಪ್ಪಳ ಸುಟ್ಕೊಂಬ, ಏನೇನೋ ಮಾಡ್ತದ ನಾಲಿಗೆ. ಯಾಕಂತಂದ್ರ ಅಲ್ಲಿ ಕರ್ಣದ ಖಂಡನೆ ಇಲ್ಲದು. ಅದು ಏನ್ ಮಾಡ್ಬೇಕು? ತನ್ನೊಳಗಿನ ರುಚಿಯನ್ನು ತಾನು ಅನುಭವಿಸಬೇಕು. ನಾಲಿಗೆ ಒಳಗೆ ರುಚಿ ಅದ. ತನ್ನ ರುಚಿ ತಾನು ಅನುಭವಿಸ್ತಾ ನಾಲಿಗೆ ಏನ್ ಮಾಡ್ಬೇಕು? ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಮಂತ್ರದ ಸ್ಮರಣೆ ಮಾಡ್ಬೇಕು. ಆ ಸ್ಮರಣೆ ಮಾಡ್ರಿ ಅಂತ ಹೇಳಿದ್ರು ಮಾಡ್ಲಕ್ಕಾಗಂಗಿಲ್ಲ ಲಾಸ್ಟಿಗೆ. ಯಾಕಂದ್ರೆ ರೂಢಿನೇ ಇಲ್ಲಾರ್ದವ್ರು ಯಾವ ಸ್ಮರಣೆ ಮಾಡ್ತಾರೆ, ಯಾವ ಮಂತ್ರ ಮಾಡ್ತಾರೆ? ಮೊದಲಿಂದ ಅದು ರೂಢಿ ಇತ್ತಂದ್ರೆ ಅದು ತಂತಾನೆ ಬರ್ತದೆ. ಸುಖ ಆದ್ರೂ ಮಂತ್ರ ಬರ್ತದೆ, ದುಃಖ ಆದ್ರೂ ಮಂತ್ರ ಬರ್ತದೆ ಬಾಯಿಲಿಂತ. ಸುಖ ದುಃಖಗಳು ಎಲ್ಲ ಅನುಭವಿಸುವಾಗ ಮಂತ್ರ ಅನ್ನೋದು ಬಿಟ್ಟು ನಾವು ಏನೇನೋ ಮಾಡ್ಕೋತ ಊರ್ ಮಂದಿಗೆ ಕತೆ ಹೇಳ್ಕೊತ ಅಡ್ಡಾಡ್ತಿರ್ತೀವಲ್ಲ, ಎಲ್ಲಿ ಮಂತ್ರ ಬರ್ತದೆ? ಶಿವ ಪಾರ್ವತಿ ಕೈಲಾಸನಾಗ ಇದ್ರತ್ತ. ಒಬ್ಬ ಗಿಡದಾಗ ಈ ಕಡೆ ತುದಿ ಕೂತ್ ಆ ಕಡೆ ಟೊಂಗಿ ಕೈಡ್ಲಕತ್ತಿದ್ನ. ಆಕೆ ಪಾರ್ವತಿ ಶಿವ ಹೇಳಿದ್ನಂತೆ, ಅಂತಿಂತ ಮಕ್ಕಳ ಹಳದಿದೆ ನೋಡು, ಆ ಟೊಂಗಿಗೆ ಆ ಕಡೆ ತುದಿಗೆ ಕುಂತು ಕಾಂಡದ ಕಡೆ ಕೂತು ಈ ಕಡೆ ಟೊಂಗಿ ಕಡಿಬೇಕು, ಬಿಟ್ಟು ಟೊಂಗಿ ಮೇಲೆ ಕೂತು ಕಾಂಡದ ಬಲ್ಲಿ ಅದು ಕಡಿಲಕತ್ತಾನ. ಮತ್ತ ಅದು ಬಿತ್ತಂತಂದ್ರೆ ಅವನ ಪರಿಸ್ಥಿತಿ, ಅದು ಪರ್ವತದ ತುದಿಯಲ್ಲಿ ಕೆಳಗೆ ಬಿದ್ದಂದ್ರ ಸಾಯ್ತಾನ. ನಿನ್ ಮಗ, ಹೋಗು ರಕ್ಷಣೆ ಮಾಡು. ಆಕೆ ಹೇಳತ್ತ, ನನ್ನ ಮಗ ಅಷ್ಟೇ ಅದ, ನಿನ್ನ ಮಗನೂ ಅದನವ, ನನಗೆ ಅತ್ತೆ ಸಂಬಂಧ, ನಿನಗೆ ಸಂಬಂಧ, ನೀನು ಹೋಗಿ ರಕ್ಷಣೆ ಮಾಡೋದು ಅಲ್ಲ. ಅವಾಗ ಇಬ್ರು ಕೂಡಿ ನಿರ್ಧಾರ ಮಾಡ್ತಾರ. ಈಗ ಅವ ಅದು ಟೊಂಗೆ ಕಡಿಯೋದು ಫಸ್ಟ್ ಕ್ಲಾಸ್ ಕಡಿಲಕತ್ತಾನ, ಅದು ಬೀಳೋದು ಗ್ಯಾರಂಟಿ. ಅವನು ಬೀಳ್ತಾನ. ಅವ ಬೀಳೋ ಟೈಮ್ ಒಳಗ ಅವನ ಬಾಯಾಗ ಅಮ್ಮ ಅಂತೇಳಿ ಬಿದ್ದನು ಅಂತಂದ್ರೆ ಏನ್ ಮಾಡ್ಬೇಕು? ನೀ ಹೋಗು. ಎಪ್ಪತ್ತು ಬಿದ್ನ ಅಂತಂದ್ರೆ ನಾ ಬರ್ತೀನಿ ಶಿವ. ಅವ ಸಾಯ ಟೈಮ್ನಾಗ ಅಮ್ಮನೂ ಅಲ್ಲಿಲ್ಲ, ಅಪ್ಪ ಅಯ್ಯಯ್ಯೋ ಅಂತೇಳಿ ಅಂದ್ಬಿಟ್ಟ. ಅಯ್ಯಯ್ಯೋ ಅಂದ್ರೆ ಅದು ಅಮ್ಮನೂ ಅಲ್ಲ, ಅಪ್ಪನೂ ಅಲ್ಲ. ಯಾರಿಗೆ ಹುಟ್ಟಿದ್ದ ನಡವರ್ಕಿಂದದು ಎಲ್ಲೋಗಿದ್ದು ಸತ್ತಾಯ್ತು. ಸಾಯಾಗ ಅಯ್ಯೋ 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 ಅಂದ್ರೆ ಒಂದು ಶಿವನಿಗೆ ಯಾರಿಗೆ ನೆನೆಸ್ಬೇಕು, ಒಂದು ಶಕ್ತಿಗಾದ್ರೆ ನೆನೆಸ್ಬೇಕು. ಅಯ್ಯಯ್ಯೋ ಅಂತ ಬಿದ್ದು ಸತ್ರ ಹಂಗ. ಇಲ್ಲಿ ಏನಾಗ್ಬೇಕಂದ್ರ ಹರಿವ ಮನವ ನಿಲ್ಲೆಂದು. ಇದೇ ಮೊದಲು ಮಾಡಬೇಕಾದ ಸಾಧನೆ. ನಾಲಿಗೆಯ ರುಚಿ ಮತ್ತು ನಾಲಿಗೆಯಲ್ಲಿ ಬರಬೇಕಾದ ಶಬ್ದಗಳನ್ನ ನಿಯಂತ್ರಣ ಮಾಡಬೇಕು. ಹರಿಯುವ ಮನವ ನಿಲ್ಲಿಸಿ ಜಿಹ್ವೆಯ ಚುಂಬಕತ್ವವ ಕಳೆದು. ನಾಲಿಗೆ ಯಾವುದನ್ನ ಯಾವುದರ ಬಗ್ಗೆ ಆಕರ್ಷಣೆ ಹೊಂದವ, ಆ ಆಕರ್ಷಣೆಯನ್ನ ಕಳಿಬೇಕದು. ಅದೇ ಸಾಧನೆ, ಅದೇ ಬಿತ್ತುವ ಕೆಲಸ. ಆಧ್ಯಾತ್ಮ ಸಾಧನೆಯಲ್ಲಿ ನಾವು ಬೀಜ ಬಿತ್ತುವ ಕೆಲಸ ಅಂದ್ರೆ ಇಂಥ ಸದ್ಗುಣಗಳನ್ನ ಬೆಳೆಸಬೇಕು. ಬೆಳೆಸಿ ಏನ್ ಮಾಡಬೇಕು? ಲಿಂಗ ಭೋಗೋಪಭೋಗಿಯಾದಲ್ಲದೆ, ಲಿಂಗದ ಭೋಗನೇ ನಮ್ಮ ಭೋಗ. ಆ ಲಿಂಗ ನನ್ನೊಳಗೆ ಆದ, ಆ ಅರಿವೇ ಆನಂದ ಸ್ವರೂಪ ಆದ. ನನ್ನ ಆನಂದ ನಾನು ಅನುಭವಿಸಬೇಕಂತೇಳಿ ತನ್ನೊಳಗೆ ತಾನು ತನ್ನ ಸುಖವನ್ನ ಅನುಭವಿಸ್ತಾ ಇರಬೇಕು. ಹಾಗಿದ್ರೆ
ಏನಾಗ್ತದ? ಮೆಚ್ಚುವರೇ ನಿಮ್ಮ ಶರಣ ಕೂಡಲ ಚನ್ನ ಸಂಗಮ ದೇವ. ಲಿಂಗದ ಭೋಗ ಲಿಂಗದ ಉಪಭೋಗ ಅನ್ನೋದೇ ಗೊತ್ತಿಲ್ಲ ಅಂತಂದ್ರ ಯಾರು ಅವರಿಗೆ ಲೈಕ್ ಮಾಡ್ತಾರ, ಯಾರು ಅವರಿಗೆ ಇಷ್ಟಪಡ್ತಾರ? ಅದಕ್ಕೆ ಹರಿಯುವ ಮನವ ನಿಲ್ಲಿಸಿ ಜೀವ್ಯ ಚುಂಬಕತ್ವವ ಕಳೆದುಕೊಳ್ಳಬೇಕು. ಅದೇನು? ವಿಷಯಾಸಕ್ತನಾಗಿ ವಿಷಯ ಭೋಗಗಳ ಕಡೆ ಹರಿಯುವಂತ ಮನಸ್ಸನ್ನ ನಿಲ್ಲಿಸಿ ಜೀವ್ಯ ಅಂತ ಒಂದ್ ಹೇಳಾರ. ಜೀವ್ಯ ಒಂದ್ ಹೇಳಾರ. 5 ಇಂದ್ರಿಯಗಳದಾವ, 5 ಕರ್ಮೇಂದ್ರಿಯಗಳದಾವ. ಅವುದ್ರದ್ದು ಎಲ್ಲ ಯಾವುದ್ರ ಮೇಲೆ ಅಟ್ರಾಕ್ಷನ್ ಇಟ್ಕೊಂಡವು ಅವೆಲ್ಲ ಕಳ್ಕೋಬೇಕು. ಕಳ್ಕೊಂಡು ಆ ಪರಮಾತ್ಮನ ಕಡೆ ಅದು ಹರಿಸ್ಬೇಕು. ಲಿಂಗ ಭೋಗೋಪಭೋಗಿ ಅಲ್ಲದೆ ಆ ರೀತಿ ಆದ್ರೆ ಮೆಚ್ಚುವನೇ. ಆ ರೀತಿ ಆಗ್ಲಿಲ್ಲ ಅಂತಂದ್ರೆ ಶರಣರು ಮೆಚ್ಚಂಗಿಲ್ಲ. ಏನ್ ಮಾಡಕ? ಸ್ವಭಾವ ಹೆಂಗ್ ಬೆಳೆಸ್ಕೊಂಡಿರ್ತಾರ ಹಂಗ ಅಷ್ಟೇ. ಗೊತ್ತಾಯ್ತ್ರ? ಆಧ್ಯಾತ್ಮ ಸಾಧನೆ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಹರಿಯುವ ಮನವನ್ನ, ವಿಷಯದಲ್ಲಿ ಹರಿಯುವ ಮನವನ್ನ ನಿಲ್ಲಿಸ್ಬೇಕು. ನಿಲ್ಸ ರೂಢಿ ಮಾಡ್ಕೋತೀರ. ಅದು ಎಲ್ಲಿ ಹರಿಲಕತ್ತದಂತೇಳಿ ಅದನ್ನ ನೋಡ್ಬೇಕಲ್ಲ ಮನಸ್ಸು. ನೋಡಿ ಅದಕ್ಕೆ ನಿಲ್ಲಿಸ್ಬೇಕು. ನಿಲ್ಲಿಸಿ ಏನ್ ಮಾಡ್ಬೇಕು? ಅದು ಹರಿಯದೇ ಅದ್ರ ಕೆಲಸ. ಅದನ್ನ ನೀವು ಹರಿಯೋದು ನಿಲ್ಲಿಸ್ಲಿಕ್ಕಾಗಲ್ಲ. ಅಂಗ ಗುಣಗಳನ್ನ ಕಳೆದ ಲಿಂಗ ಗುಣಗಳನ್ನ ಬೆಳೆಸ್ಕೊಳಕ್ಕ ಅದನ್ನ ನಾವೇನ್ ಮಾಡ್ಬೇಕು? ಡೈರೆಕ್ಷನ್ ಚೇಂಜ್ ಮಾಡ್ಬೇಕಷ್ಟೇ. ಹರಿಯೋದಕ್ಕೆ ನಿಲ್ಲಿಸ್ಲಿಕ್ಕಾಗಂಗಿಲ್ಲ. ಎಲ್ಲಾರ ಹರಿದು ಹೋಗೋದಕ್ಕ ತಗೊಂಡು ಅದಕ್ಕ ಎಲ್ಲಿ ಹರಿದ್ರು ನಮ್ಮದು ಬಹಳ ಉದ್ಧಾರ ಆಗ್ತದ, ಅದರಾಗ ಹರಿಸ್ಬೇಕಷ್ಟೇ. ಅದು ಲಿಂಗ ಭೋಗೋಪಭೋಗಿ ಅಲ್ಲದೆ ಮೆಚ್ಚುವರೇ ನಿಮ್ಮ ಶರಣ ಕೂಡಲ ಸಂಗಮ ದೇವ. ಕೂಡಲ ಚನ್ನ ಸಂಗಮ ದೇವ. ಒಂದ್ ಕಡೆ ಅಕ್ಕಮಾದಿ ವಚನ ಅದ ನೋಡ್ರಿ. ಉಸಿರು ಪರಿಮಳವಾಗಿರಲು ಕುಸುಮದ ಹಂಗೇಕೆ. ಸೇಂಟ್ ಎಲ್ಲಿ ತನ ಹೊಡ್ಕೋಬೇಕು? ಸೇಂಟ್ ಹೊಡ್ಕೋತಿರಲ್ಲ. ಉಸಿರು ಪರಿಮಳವಾಗಿರಲು ಕುಸುಮದ ಹಂಗೇಕೆ ಅಂತ ಒಂದ್ ಕಡೆ ಅದ ವಚನ. ಸಿಗ್ತದ ನೋಡೋಣ, ಇಲ್ಲಾಂದ್ರೆ ಮತ್ತೆ ಆಮೇಲೆ ಯಾವಾಗಾರು ಹುಡುಕಿ ಹೇಳ್ತೇನೆ. ಸೇಂಟ್ ಅದಕ್ಕೆ ಹೊಡ್ಕೋತೀರಿ? ಒಂದಿಟ್ಟು ಚಲೋ ವಾಸನೆ ಬರಲಕ್ಕ ಹೊಡ್ಕೋತೀರಿ. ನಿಮ್ಮ ಉಸಿರಿನಾಗೆ ಒಳ್ಳೆ ಸುವಾಸನೆ ಇತ್ತಂತಂದ್ರೆ ಸೇಂಟ್ ಅದಕ್ಕೆ ಬೇಕು. ಹೌದಲ್ರಿ? ನಿಮ್ಮ ಉಸಿರೇ ಸುವಾಸನೆ ಇತ್ತು ಅಂತಂದ್ರೆ ಸೇಂಟ್ ಅದಕ್ಕೆ ಬೇಕಾಗ್ತದ. ಏನಿದು? ಇಲ್ಲಿ ಉಸಿರಿನ ಪರಿಮಳವಿರಲು ಕುಸುಮದ ಅಂಗೇಕಯ್ಯ. ನಿಮ್ಮ ಉಸಿರಿನಾಗೆ ಸೇಂಟ್ ವಾಸನೆ ಬರ್ತಿತ್ತಂದ್ರೆ ನೀವು ಸೇಂಟ್ ಹುಡ್ಕೊಳ್ಳೋ ಅವಶ್ಯಕತೆ ಆದೇನಂತ ಕೇಳಕತ್ತಾಳ ಅಕ್ಕ. ಉಸಿರಿನ ಪರಿಮಳವಿರಲು ಕುಸುಮದ ಹಂಗೇಕೆ. ಹೂವ ತಗೊಂಡು ವಾಸನೆ ನೋಡೋದಕ್ಕೆ ಮೂಗನಾಗ ಇಟ್ಕೊಳ್ಳೋ ಅವಶ್ಯಕತೆ ಆದೇನು? ಇನ್ನೊಂದ್ ಕಡೆ ಹೇಳ್ತಾರ, ಆ ಹೂವ ತಗೊಂಡು ಮೂಗನಾಗ ಇಟ್ಕೊಳಕ ಹಿಸುಕದೆಯೇ ಮೂಸಿಸು ಕುಸುಮ ಸಕನೆ ನೀನು ಅಂತೇಳಿ ಇವ್ರು ಹೇಳ್ತಾರ. ಯಾರು? ಡಿ.ವಿ. ಗುಂಡಪ್ಪವ್ರು ಮಂಕುತಿಮ್ಮನ ಕಗ್ಗದಾಗ ಹೇಳ್ತಾರ ಅವ್ರು. ಕುಸುಮ ಸಕನೆ ನೀನು ಕುಸುಮವನ್ನು ಹಿಸುಕದೆಯೇ ಮೂಸಿಸು. ಅವ್ರೇಟು ಸುರಕ್ಷಿತ ಹೇಳ್ಯಾರ ಗೊತ್ತದ? ಹೂವ ತಗೊಂಡು ಮೂಗಿನಾಗ ಇಟ್ಕೋಬೇಕಾದ್ರೂ
ಅದನ್ನ ಸುಮ್ಮ ಮೂಗಿನ ಸಮೀಪ ಹಿಡ್ಕೋ ನೀನು ಅಷ್ಟೇ ಹೊರತು ಅದ್ರೊಳಗ ಬಹಳ ರಸ ಬರ್ತದ, ಬಹಳ ವಾಸನೆ ಬರ್ತದ ಅಂತೇಳಿ ನೀ ಈ ಹೂವ ತಗೊಂಡು ಏನಾರ ಹಿಸಿಕಿ ಬಿಟ್ಟಿ ಅಂತಂದ್ರೆ ಆ ಹೂವ ಏನ್ ಮಾಡ್ತದ? ಹಿಸಿಕಿದ ಹೂವ ನಿಮಗೆ ಸುಗಂಧ ಪರಿಮಳ ಕೊಡ್ಲಿಕ್ಕೆ ಸಾಧ್ಯ ಅದ ಏನದು? ಹೂವ ಹಿಸಿಕಿದ್ರೆ ಎಂತ ವಾಸನೆ ಕೊಡ್ತದ? ಕೊಡಂಗಿಲ್ಲ, ಕೈ ವಾಸನೆ ಕೊಡ್ತದ, ಬರಂಗಿಲ್ಲ, ಕಟು ವಾಸನೆ ಬರ್ತದ, ವಾಸನೆ ಕೈ ಆಗಿಬಿಡ್ತದ ಅದ್ರದ್ದು ಹಿಸಿಕಿದ್ರ. ಅದಕ್ಕೆ ಈ ಜಗತ್ತಿನಾಗ ಹೆಂಗಿರ್ಬೇಕಂತಂದ್ರ, ಈ ಜಗತ್ತಿನಾಗ ನಿನ್ನ ಭೋಗಗಳು ಹೆಂಗಿರ್ಬೇಕಂತಂದ್ರ ಕುಸುಮ ಹಿಡಿದಂಗೆ ಹ್ಯಾಂಡಲ್ ಮಾಡ್ಬೇಕಪ್ಪ ನೀನು. ಏನಾರ ನಂದೇ ಅಂತ ಹೇಳಕ್ಕೆ ನೀ ಬಾಳ ಕಾರ್ಬಾರ್ ಮಾಡ್ಲಿಕ್ಕೆ ಅಂದ್ರೆ ಹಿಸಿಕಿದ ಹೂವ ಕಟ್ಟು ಹೆಂಗ ವಾಸನೆ ಕೊಡ್ತದ ಹಂಗ ಕಟು ವಾಸನೆ ಕೊಡ್ತದ. ಅದಕ್ಕೆ ಸೂಕ್ಷ್ಮ ರೀತಿಯಲ್ಲಿ ಅಂತ ನಡ್ಕೋಬೇಕಂತ ಹೇಳ್ತಾನ ದೇವಿ ಗುಂಡಪ್ಪ. ಅದು ಒಂದು ರೀತಿ, ಅದು ಒಂದು ವಿಚಾರಧಾರೆ ಬೇರೆ. ಹಿಸುಕದೇ ಮೂಸಿಸು ಏನ್ ಅಂದದ್ದು ಅನಿಸ್ಕೋತಾರನ್ನ ಕಂಡಂಗ ಅನ್ಕೋತೋದ್ರ, ಏನ್ ಮಾಡಿದ್ ಮಾಡಿಸ್ಕೋತಾರತ್ತೆ, ಏನ್ ಬೇಕಾದ್ರೆ ಮಾಡ್ಕೋತೋದ್ರ ಅದು ಒಂದಿನ ಏನಾತು ಹೊಳೆ ನಿಂದಿರ್ತದ. ಲೇ ಭೂಮಿ ಬಿಡ್ತೀನಿ ನೋಡಂತಿದ್ನಂತ ಹೆಣ್ತಿಗೊಬ್ಬ. ಅದು ಏನಂತ ಆಕಿಗೆ ಗೊತ್ತಿಲ್ಲ ಅಂತ, ಒಟ್ಟಾಕಿ ಗೊತ್ತಿದ್ದಿಲ್ಲ. ಸರಿ ಭೂಮಿ ಬಿಡ್ತೀನಿ ನೋಡುವ ಅಂತಿದ್ನಂತ. ಹೇಳಿದ್ ಕೇಳಲಿಲ್ಲ ಅಂದ್ರೆ ನೀನು ಭೂಮಿ ಬಿಡ್ತೀನಿ ನೋಡೋಣ. ಆಕಿ ಭಯಂಕರ ಅಂದ್ಕೊತಿದ್ದಳು ಅಂತ. ಭೂಮಿ ಅಂದ್ರೆ ಎಂತದಿರ್ತದೆ ಏನೋ, ಮತ್ತ ಭೂಮಿ ಬಿಟ್ರೆ ಸತ್ತರೆ ಏನೋ ಮಾಡ್ಬೇಕಪ್ಪ ನೋವನ ಹೆಂಗಿರ್ತದೆ ಏನದು ಗುಮ್ಮದ ಅಂತೇಳಿ ಅದ್ರಲ್ಲಿ ಲ್ಯಾಂಗ್ವೇಜ್ ಗೊತ್ತಿದ್ದಿದ್ದಿಲ್ಲ. ಹೇಳಿದ್ದು ಕೇಳ್ತಿದ್ದಳು. ಬರೀ ಭೂಮಿ ಬಿಡ್ತೀನಿ ಅನ್ನೋ ಒಂದು ಅಂಜಿಕೆಲಿಂತೆ ಅವನ್ ಅರ್ಧ ಆಯುಷ್ಯ ಕಳ್ಕೊಂಡು ದಾಟ್ ಹೋಯ್ತು. ಬಹುಸಾಗರ ಅರ್ಧ ಗೆದ್ದಿದ್ದವ. ಮುಂದದು ಪೇಷನ್ಸ್ ತಡ್ಕೊಳ್ಳಾರ್ದು ಒಂದು ದಿನ ಭೂಮಿ ಬಿಟ್ನಂತ. ಏನಂತಾರ ಮುಂದೆ ವಯಸ್ಸಾದ ಹಂಗ ಗಂಡ್ಮಗ ವೀಕ್ ಹತ್ತೋಗತ್ತೋತಾನ, ಹೆಣ್ಮಕ್ಳು ಗಟ್ಟಿಮುಟ್ಟ ಹಾಕೋತಾರ. ಅವ್ರೇನ್ ಮೆತ್ತಗಾಗಲ್ಲ, ಇನ್ನ ಗಟ್ಟಿ ಹಾಕೋತಾರ. ಅದು ಏನಾಗ್ಬಿಡ್ತದ, ಗುಮ್ಮದ ಇದಕ್ಕೆ ಅಂತಾರ ಗುಮ್ಮದು ಅಂತ. ಮತ್ ಇದೇ ಗುಮ್ಮದ ಎಟ್ಟರ ಗುಮ್ಕೋ, ನಾ ಏನು ನಿನ್ ಮಾತು ಕೇಳಲ್ಲಮ್ಮ ಅಂತ. ಏನೋ ಭಾರಿ ದೊಡ್ಡದು ಏನೋ ಆಗ್ತದ ಗುಮ್ಮತಾನ ಅಂತ ಅನ್ಕೊಂಡ್ರೆ ಏನೋ ಬ್ಯಾರೆ ತಿಳ್ಕೊಂಡಿದ್ದಿದ್ದೆ ನಾನು. ಗುಮ್ಮದಂದ್ರೆ ಇಷ್ಟೇ, ಇದಕ್ಕೆ ಗುಮ್ಮ ನೀ ಎಟ್ಟರ ಗುಮ್ಕೋ, ನಾ ಏನ್ ಮಾಡ. ಅದಕ್ಕೆ ಕುಸುಮ ಸಕ್ಕನೆ ನೀನು ಹಿಸುಕದೆಯ ಮೂಸಿಸು. ಅಷ್ಟೇ ಸೂಕ್ಷ್ಮದಾಗಿದ್ದ ನೋಡ್ಕೊ. ನೀನ್ ಏನಾರೇ ಗುಂಪಿನಂತ ಹೇಳು, ಬುಸ್ ಅನ್ಕೋತಿರು, ಬುಸ್ ಅನ್ಬೇಕಂತ ಕಚ್ಚಬಾರ್ದಂತ. ಎಲ್ಲಿ ತನ ಬುಸ್ ಅನ್ಕೋತಿರ್ತ ಎಲ್ಲರೂ ಅಂಜುತ್ತಿರ್ತಾರೆ, ಕತ್ತಿದ್ರೆ ಹೊಡೆದು ಕೊಲ್ಲಿ ಬಿಡ್ತಾರ ಅದನ್ನು. ಹಂಗ ಅದು ಬೇರೆ ವಿಷಯ. ಅದರದ್ದು ಸೂಕ್ಷ್ಮ ಹೆಂಗಿರ್ಬೇಕು, ನಿನ್ನದ ಒಳಗೆ ನೀನು ಉಳಿಸ್ಕೊಂಡು ಹೆಂಗ್ ನಡಿಬೇಕು ಜೀವನ ಅನ್ನೋದು ಜೀವನ ಕೌಶಲ್ಯ, ಆರ್ಟ್ ಆಫ್ ಲೈಫ್ ಕಲಿಸ್ತಾರ. ಅದು ಇಲ್ಲೇನ್ ಹೇಳ್ತಾರ, ಸಾಧನೆ. ಉಸಿರಿನ ಪರಿಮಳವಿರಲು ಕುಸುಮದ ಹಂಗೆ ಕೈಯ. ಕ್ಷಮೆ, ದಮೆ, ಶಾಂತಿ, ಸೈರಣೆ. ಕ್ಷಮೆ, ದಮೆ ಮನಸ್ಸ, ಶಮ ಮನಸ್ಸು ಕಂಟ್ರೋಲು, ಇಂದ್ರಿಯ ಕಂಟ್ರೋಲು, ದಮ ಮತ್ತೆ ಶಾಂತಿ. ಅವು ಏನದವಲ್ಲ ನಿಮ್ಮ ಷಟ್ ಸಂಪತ್ತಿಗಳು. ಶಮ, ದಮ, ಶ್ರದ್ಧಾ, ಸಮಾಧಾನ, ಉಪರತಿ, ತಿತಿಕ್ಷೆ. ಇವೇ ಸೈರಣೆ ಅಂದ್ರೆ ತಿತಿಕ್ಷೆ, ಶಾಂತಿ. ಇವು ನಿಮ್ಮ ಹತ್ರ ಸಾಧನೆ ಮಾಡಿ ಇವು ಷಟ್ ಸಂಪತ್ತಿಗಳು ಇದ್ದು ಅಂತಂದ್ರ ನಾವೇನ್ ತಿಳ್ಕೊಂಡಿವಿ, ನಮ್ಮ ಸಂಪತ್ತುಗಳು ಅಂತಂದ್ರ ರೊಕ್ಕ, ರೂಪಾಯಿ, ಬಂಗಾರ, ಆಸ್ತಿ, ಅಧಿಕಾರ, ಇವೆಲ್ಲ ನಮ್ಮ ಸಂಪತ್ತ ತಿಳ್ಕೊಂಡಿವಿ ನಾವು. ಇವು ಸಂಪತ್ತು ಅಲ್ಲಿ ಆಪತ್ತುಗಳು. ಒಂದ್ ಸ್ವಲ್ಪ ವಯಸ್ಸಾದ್ಮೇಲೆ ನೆತ್ತಗಾದ್ರಂದ್ರ ಕುತ್ತಿಗೆ ಮೇಲೆ ಕಾಲಿಟ್ಟು ನನಗ್ ಕೊಡ್ತೇ, ಅವನಿಗೆ ಕೊಡ್ತೆ, ಆಕಿಗೆ ಕೊಡ್ತೆ, ನನಗ್ ಕೊಡ್ತೆ, ಯಾರಿಗ್ ಕೊಡ್ತೆ, ಏನ್ ಮಾಡ್ತೀನಿ ನೀನ್ ಹಂಗೆ ಹೋದ್ರ ಮುಂದೆ ನಾ ಏನ್ ಮಾಡ್ಬೇಕಂತ ಹೇಳಿ ಟೈಟ್ ಮಾಡಿ ಕ್ವಶನ್ ಮಾಡ್ತಾರೆ ಮುಂದಿನವ್ರು. ಅವೆಲ್ಲ ಆಪತ್ತುಗಳು. ಬಲ್ಲಿ ಏನು ಇದ್ದಿದ್ದಿಲ್ಲ ಅಂದ್ರೆ ಯಾವನು ಕೇಳಲ್ಲ. ಏನಾರ ಇಟ್ಕೊಂಡು ಕೂತ್ರಿ ಮಸ್ತ್ ಬಿಗದ್ ಟೈಟ್ ಮಾಡಿ ಕೇಳ್ತಾರೆ, ಏನ್ ಮಾಡ್ತಿ, ಏನ ಕಡಿತನ ಹಿಂಗೆ ಇಟ್ಕೊಂಡು ಕೂತಿದಲ್ಲ, ನೀನು ಅನುಭವಿಸ್ಲಿಲ್ಲ, ನಮಗಾರ ಕೊಟ್ರೆ ನಾವರ ಮುಂದೆ ಏನ್ರ ಮಾಡ್ಕೋತೀವಿ, ಅದ್ರಾಗ ನಮಗೂ ಕೊಡ್ಲಿಲ್ಲ ಅಂತೇಳಿ ಚಾಲು ಮಾಡ್ತಾರೆ. ಆಪತ್ತುಗಳು ಲಾಸ್ಟಿಗೆ
ಸಂಪತ್ತು ಹೋಗಿ ಆಪತ್ತಾತವ್. ನಿಜವಾದ ಸಂಪತ್ತು ಶಮ, ಮನಸ್ಸಿನ ನಿಯಂತ್ರಣ, ದಮ, ಇಂದ್ರಿಯಗಳ ನಿಯಂತ್ರಣ, ಶ್ರದ್ಧಾ, ನೀವು ಯಾವ ಒಂದು ಗುರು ಶಾಸ್ತ್ರ ಜೀವನದ ಗುರಿ ಇಟ್ಟುಕೊಂಡಿರಿ ಅದರ ಬಗ್ಗೆ ಒಂದು ಶ್ರದ್ಧೆ, ಸಮಾಧಾನ, ಯಾವ ಕಾರಣಕ್ಕೂ ಅಸಮಾಧಾನ ಆಗ್ಲಾರ್ದಷ್ಟು ಸಮಾಧಾನ ಆಗ್ಬೇಕು. ಇದು ಸಾಧನೆ. ಉಪರತಿ, ಮುಂದಕ್ಕೆ ಹೋಗಿ ಮತ್ತೆ ಹಿಂದಕ್ಕೆ ವಾಪಸ್ ಕುಡಿಯೋದು ಬಿಟ್ಟಕ್ಕೆ ಒಂದು 2 ವರ್ಷ ಬಿಟ್ಟ ಅನ್ನೋದ್ರಿಗೆ 3ನೇ ವರ್ಷ ಮತ್ತೆ ಕುಡಿಲಕತ್ತಿದ್ನಂದ್ರೆ ಅದು ಅನುಪರತಿ. ಉಪರತಿ ಅಂತಂದ್ರೆ ಬಿಟ್ಟದೊಮ್ಮೆ ಪರ್ಮನೆಂಟ್ ಆಗಿ ಬಿಟ್ಟಿರ್ಬೇಕು. ಮುಂದೆ ಹೋದ ಮುಂದೆ ಹೋಗ್ಬೇಕು. ರಾಕೆಟ್ ಹೆಂಗ್ ಹೋಗ್ತದೋ ಮ್ಯಾಲ್ ಇನ್ನ ಮೇಲೆ ಹೋಗ್ತದ ಹೊತ್ತು ಮತ್ತೆ ಎಲ್ಲರ ತೆಳಗಿಳೋದಕ್ಕೆ ಮತ್ತೆ ಮೇಲೆ ಹೋಗ್ತದೆ ಅನ್ನೋದು ಹೋಗಲ್ಲ. ಅದು ಹಂಗ ಒಂದೇ ಡೈರೆಕ್ಷನ್ ಹೋಗ್ತಾನೆ ಇರ್ಬೇಕಲ್ಲ ಮೇಲೆ. ಅದಕ್ಕೇನಂತಾರ ಉಪರತಿ. ಸಮಾಧಾನ, ಶ್ರದ್ಧಾ, ಸಮಾಧಾನ, ಉಪರತಿ. ತಿತಿಕ್ಷೆ ಅಂದ್ರೆ ಸಹನೆ, ಸೈರಣೆ, ಟಾಲರೇಟ್ ಮಾಡ್ಕೊಳ್ಳೋದು. ಇಂಥವೆಲ್ಲ ಗುಣಗಳು ಇವು ಸಂಪತ್ತಿವು. ಇವು ಷಟ್ ಸಂಪತ್ತಿಗಳು ನಿಂಬಲ್ಲಿ ಇದ್ದಾಗ ಸಮಾಧಿಯ ಹಂಗೆ ಕೈಯ ದಾನ ಮಾಡಿ ಕುಂತು ಉಸಿರುಗಟ್ಟಿ ಪ್ರಾಣಾಯಾಮ ಮಾಡಿ ಸಮಾಧಿ ಸಾಧನೆಗೆ ಯಾಕೆ ಹೋಗ್ಬೇಕು? ಸಮಾಧಿಯ ಸಾಧನೆ ಮಾಡಿದವನ್ ಬರೀ ಈ ಗುಣ ಇರ್ತವೆ. ಈ ಗುಣನೇ ನಿಂಬಲ್ಲಿ ಇದ್ದ ಮೇಲೆ ಧ್ಯಾನ ಪೂಜೆ ಎದಕ್ ಮಾಡ್ತೀರಿ? ಸಮಾಧಿನೇ ಬೇಕಾಗಿಲ್ಲ. ಲೋಕವೇ ತಾನಾದ ಬಳಿಕ ಏಕಾಂತದ ಹಂಗೆ ಕೈಯ. ಇಡೀ ಲೋಕನೇ ನೀನೇ ಸೃಷ್ಟಿ ಮಾಡಿದಿ, ನೀನೇ ಅದರೊಳಗದಿ, ಇಡೀ ಲೋಕನೇ ನೀನೇ ನಡೆಸ್ಲಕತ್ತಿದೆ ಅಂತೇಳಿ ಈ ರೀತಿಯಾದಂತ ಒಂದು ಸೃಷ್ಟಿಕರ್ತ ಬ್ರಹ್ಮ ಈಶ್ವರ ನಾನೇ ಅಂತ ನಿನಗ ಅನುಭವ ಆದ್ಮೇಲೆ ಏಕಾಂತಕ್ಕೆ ಎಲ್ಲಿ ಓದ್ತಿದೆ ನೀನು? ಇಡೀ ಲೋಕನೇ ನಿಂದೇ ಇರ್ತದೆ. ಇದನ್ನು ಬಿಟ್ಟು ಎಲ್ಲರ ಏಕಾಂತದಾಗ ಕೂಡ್ತೀನಿ ಅಂತಂದ್ರೆ ಏಕಾಂತ ಬೇಕಾಗಿಲ್ಲ ನಮಗೆ. ಲೋಕಾಂತದಲ್ಲಿ ಎದ್ದು ಏಕಾಂತದ ಹಂಗೆ ಕೈಯ. ಏನದೀವಿ, ಎಲ್ಲಿದೀವಿ, ಅಲ್ಲೇ ನಾವು ಶಾಂತಿ ಆನಂದ ಪಡ್ಕೊಳ್ಳೋಂಥ ಶಕ್ತಿ ಬಂತು ಅಂತಂದ್ರ ಏಕಾಂಗಿಯಾಗಿ ಎಲ್ಲರ ಏಕಾಂತದಾಗ ಹೋಗಿ ಕುಂದ್ರ ಅವಶ್ಯಕತೆ ಇಲ್ಲ. ಹೆಂಗ ವಚನ ಚಲೋ ಅದೇನ್ರಿ ಇದು? ಉಸಿರಿನ ಪರಿಮಳವಿರಲು ಕುಸುಮದ ಹಂಗೆ ಕೈಯ, ಕ್ಷಮೆ ದಮೆ ಶಾಂತಿ ಸೈರಣೆ ಇರಲು ಸಮಾಧಿಯ ಹಂಗೆ ಕೈಯ, ಲೋಕವೇ ತಾನಾದ ಬಳಿಕ ಏಕಾಂತದ ಹಂಗೆ ಕೈಯ ಚನ್ನ ಮಲ್ಲಿಕಾರ್ಜುನ. ಇಡೀ ಲೋಕನೇ ಬ್ರಹ್ಮ ಸ್ವರೂಪ, ಅಹಂ ಬ್ರಹ್ಮಾಸ್ಮಿ ಅಂತಂದ್ಮೇಲೆ ತಾನೂ ಬ್ರಹ್ಮ. ತನ್ನ ಕಣ್ಣಾಗಿ ಏನ್ ಕಾಣ್ತದೆ? ಇಡೀ ಲೋಕನೂ ಬ್ರಹ್ಮ ಸ್ವರೂಪ. ಈ ರೀತಿ ಆದ್ಮೇಲೆ ಮತ್ತೆ ಏಕಾಂತದ ಹೋಗಿ ಕೂತು ಎಲ್ಲರ ಸಾಧನೆ ಮಾಡೋದು ಏನು ಅವಶ್ಯಕತೆ ಇಲ್ಲ. ಎಲ್ಲೋ ಕೈಲಾಸ ಮಾನಸ್ ಪರ್ವತ ನೋಡ್ಲಕ್ ಹೋಗ್ತಾರ. ಅಲ್ಲಿ ನೋಡ್ಲಕ್ ಹೋದವ್ರು ಏನೇನೋ ಅನುಭವಗಳು ಹೇಳ್ತಿರ್ತಾರ. ಸಣ್ಣ ದಾರಿ ಇರ್ತದ್ರಿ, ಆ ದಾರಿಯಾಗ ಹಿಂಗ್ ಹೋಗ್ತಾ ಇರ್ಬೇಕು. ಹೊಳ್ಳಿ ನೋಡಿದ್ರ ಅಲ್ಲಿ ದಾರಿನೇ ಇಲ್ಲ, ಬೆಟ್ಟನೇ ಕಾಣಿಸ್ತದ. ಮತ್ತ ಮುಂದೂ ದಾರಿ ಅದ, ಏನಂದ್ರೆ ಮುಂದೆ ದಾರಿ ಆದ ಅನ್ನೋದೇ ಕಾಣಂಗಿಲ್ಲ. ನಾವು ಏಟು ನಡಿತೀವಿ ಅಟ್ಟೆ ದಾರಿ. ಹಿಂದಿನ ದಾರಿನೂ ಗೊತ್ತಾಗಲ್ಲ, ಮುಂದಿನ ದಾರಿನೂ ಗೊತ್ತಾಗಲ್ಲ, ಎಲ್ಲಿದ್ ಬಂದೀವಿ ಗೊತ್ತಾಗಲ್ಲ, ಎಲ್ಲಿ ಹೋಗಿ ಗೊತ್ತಾಗಲ್ಲ. ಹೋಗ್ತಾ ಇರ್ತೀವಿ ಅಷ್ಟೇ. ಮತ್ತ ಬಾಯಂದು ಉಗುಳಿದ್ರ, ಮೂತ್ರ ವಿಸರ್ಜನೆ ಮಾಡಿದ್ರ ರಕ್ತ ಬೀಳ್ತಿರ್ತದೆ. ಕೆಂಪಗೆ ರಕ್ತ ಬಿದ್ದಂಗೆ ಬೀಳ್ತಿರ್ತದ. ಅಷ್ಟು ಹೀಟ್ ಆಗ್ತದ, ಬಿಸಿಲು ಭಯಂಕರ ಇರ್ತದ್ರಿ ಅಲ್ಲಿ. ಏನೇನೋ ಭಯಂಕರ ಅನುಭವಗಳು. ಆ ನಕ್ಷತ್ರ ಬಂದಂಗ ಅದು ನನಗ ಹಂಗಾಯ್ತು ಹಿಂಗಾಯ್ತು ಏನೇನೋ ಹೇಳ್ತಿರ್ತಾರ. ನಾವು ಅವರೆಲ್ಲ ಹೇಳೋ ಟೈಮ್ನಾಗ ಏನ್ ಮಾಡ್ಬೇಕು? ಹೌದು ಕೇಳ್ಕೊತೀರಿ, ಸುಮ್ಮನೆ ಕೇಳ್ಕೊತೀರಿ, ಆಯ್ತು. ಏನ್ ಮಾಡ್ಬೇಕದು? ಅದೆಲ್ಲ ತಗೊಂಡು ಏನ್ ಮಾಡ್ಬೇಕು? ನಮ್ಗೆ ಅದಕ್ಕೆ ಬೇಕಾವೆಲ್ಲ. ಆದ್ರೂ ಅವ್ರಿಗೆ ನಮ್ಮ ಮುಂದೆ ಹೇಳಿದ್ರೆ ಸಮಾಧಾನ ಅನ್ನಿಸ್ತದ, ನಾವು ಕೇಳ್ಕೊತಿರ್ಬೇಕಷ್ಟೆ. ಏನ್ ಹೇಳ್ತಾರ ಸಿದ್ದರಾಮೇಶ್ವರ? ಏನ್ ಹೇಳ್ತಾರ? ಕೈಲಾಸವೆಂಬುದು ಹಾಳು ಬೆಟ್ಟ ಕಾಣಿರೋ. ಅದೊಂದು ಹಾಳು ಬೆಟ್ಟ ಕೈಲಾಸನ. ಅದು ಯಾಕೆ ಅಂತಪ್ಪರಿ ಅಲ್ಲಿ ಹೋಗಿ ಸಾಯ್ತೀರ? ಅಲ್ಲಿ ಏನದಂತ ಸುಮ್ಮನೆ ಹುಚ್ಚ ಹಿಡ್ಕೋಬೇಡ್ರಿ. ಸಿಕ್ಕದ್ ನಿಮ್ಮ ಊರನ್ ಬೆಟ್ಟನು ಅದು ಕೈಲಾಸ ಬೆಟ್ಟ ಅಲ್ಲೇನು? ಅಲ್ಲಿ ಕೈಲಾಸ ಬೆಟ್ಟಕ್ಕೆ ಹೋಗಿ ಉಸಿರುಗಟ್ಟಿ ಸಾಯಂಗಾತಿರ್ತದತ್ತ ಅಲ್ಲೇ ಕೂತೀರಿ. ನಿಮ್ಮ ಊರನ್ ಬೆಟ್ಟನು ಅದು ಕೈಲಾಸ ಬೆಟ್ಟನೇ ಅದ.
ಅದಕ್ಕೇನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ನಿಮ್ಮ ಊರನ್ ಬೆಟ್ಟ ಏರ್ರಿ, ಅದು ಕೈಲಾಸ ಬೆಟ್ಟ ಅಂತ ತಿಳ್ಕೊಳ್ರಿ. ಆ ಬೆಟ್ಟ ಏರ್ಲಿಕ್ಕೆ ಆಗಂಗಿಲ್ಲ ಅಂತದ, ಅಷ್ಟ ಐತದಂತ. ಅದು ಏರ್ಲಿಕ್ಕೆ ಹಾಲಾರ್ದಷ್ಟು ಕಡಿಯೋದಂಥದ್ದು. ನಿಮ್ಮ ಊರಾಗ ಚಂದ ಏರ್ಲಕ್ಕ ಇಳಿಲಕ್ಕ ಬರ್ತದ, ಆ ಬೆಟ್ಟ ಏರ್ರಿ. ಕೈಲಾಸವೆಂಬುದು ಹಾಳು ಬೆಟ್ಟ ಕಾಣಿರೋ. ಅಲ್ಲಿ ಏನಾದ್ರೂ ಒಬ್ಬ ಶಿವ ಅಂತ ಇದ್ದನಂತಂದ್ರೆ ಅವನೊಬ್ಬ ಹೆಡ್ಡ ಕಾಣಿರೋ. ಚಂದ್ರಶೇಖರನೊಬ್ಬ ಹೆಡ್ಡ ಕಾಣಿರೋ, ದಡ್ಡ. ಊರಾಗಿದ್ದು 4 ಮಂದಿ ನಡುವರ್ಕಿದ್ದು ಜನರ ಸೇವೆ, ಜನರ ಉದ್ಧಾರ ಮಾಡೋದು ಬಿಟ್ಟು ಎಲ್ಲ ಬಿಟ್ಟು ಹೋಗಿ ಅಲ್ಲೆಲ್ಲೋ ಏಕಾಂತದಾಗ ತಪಸ್ ಮಾಡ್ಕೊತ ಅಲ್ಲಿ ಕುತ್ತನ ಕಣ್ಣು ಮುಚ್ಕೊಂಡಂದ್ರೆ ಅವನೊಬ್ಬ ಹೆಡ್ಡ ಕಾಣಿರೋ. ಅವನ ಸುತ್ತಮುತ್ತ ಕೂತಂತ ಶಿವಗಣಾಧೀಶ್ವರರೆಲ್ಲ ಮೈಗಳ್ಳರು ಕಾಣಿರೋ. ಅವರೆಲ್ಲ ಕಳ್ರನ ಮೈಗಳ್ರು. ಅಂಥದ್ದು ಬೇಕಾಗಿಲ್ಲ. ಈ 12ನೇ ಶತಮಾನದ ಶರಣರು ಅಂತ ಕೈಲಾಸ ಅವ್ರಿಗೆ ಬೇಕಾಗಿಲ್ಲ. ಇಲ್ಲೇನು ನಾವು ಮಾಡ್ಲಕತ್ತೀವಲ್ಲ, ಈ ಸತ್ಸಂಗ ಜ್ಞಾನದ ಒಂದು ವೈಚಾರಿಕತೆ ಏನ್ ಮಾಡ್ಲಿಕ್ಕೆ, ಇದು ಕೈಲಾಸ. ಇಲ್ಲೇನು ಅನುಭವಿಸ್ಲಕತ್ತೀವಿ, ಇದು ಶಿವನ ಒಂದು ಸಾನ್ನಿಧ್ಯ, ಇದು ಶಿವನ ಒಂದು ಕೃಪೆ, ಶಿವನ ಒಂದು ಆನಂದ, ಶಿವಾನಂದ. ಇಲ್ಲೇನು ಅನುಭವ, ಇದಕ್ಕೆ ಅವರು ನಿಜವಾದ ಕೈಲಾಸ ಅಂತಾರೆ. ಇದಕ್ಕೆ ಸತ್ಯಶುದ್ಧ ಕಾಯಕ ಮಾಡಬೇಕು. ಬಂದ ದ್ರವ್ಯವನ್ನ ಗುರುಲಿಂಗ ಜಂಗಮರಿಗೆ ನೈವೇದ್ಯ ಮಾಡಬೇಕು. ಒಕ್ಕುದ ಮಿಕ್ಕದನ್ನ ಪ್ರಸಾದ ಅಂತ ಸ್ವೀಕಾರ ಮಾಡಬೇಕು. ಮತ್ತೇನ್ ಮಾಡಬೇಕು? ಆಚಾರ ಅನುಭವ ಅಂದ್ರೆ ಪ್ರತಿನಿತ್ಯ ಸತ್ಸಂಗ ಮಾಡಬೇಕು. ನಿತ್ಯ ಸತ್ಸಂಗ. 12ನೇ ಶತಮಾನದಾಗ ದಿನ 8 ತಾಸು ಕಾಯಕ ಮಾಡಿ ಸಾಯಂಕಾಲ ದಿನ 2 ತಾಸು ಸತ್ಸಂಗ ಮಾಡ್ತಿದ್ರು ಅವರು. ಅದಕ್ಕೆ ಅನುಭವ ಅಂತಿದ್ರು. ಅದನ್ನು ನಾವು ಇಲ್ಲೇನ್ ಮಾಡಿವಿ, 8 ತಾಸು ಸತ್ಸಂಗ ಮಾಡ್ಲಕತ್ತೀವಿ. ನಾವೇನು ಕಡಿಮೆನೋ ಅಲ್ಲಿ 12ನೇ ಶತಮಾನದ ಶರಣರಕ್ಕಿಂತ ಅವ್ರಿಗಿಂತ ಜೋರು ನಡಿಸೀವಿ ನಾವಿಲ್ಲಿ. ನಾವು ಮಾಡಿದ್ದೆ ಅವ್ರು ಮಾಡ್ಯಾರ, ಅವ್ರು ಮಾಡಿದ್ದೆ ನಾವು ಮಾಡಕತ್ತೀವಿ. ಆತ್ಮಜ್ಞಾನದ ಸಾಧನೆ ಒಳಗ ನಾವು ಮುಳುಗೀವಿ. ಹಿಂಗಾಗಿ ಈ ರೀತಿ ಇದ್ದವರಿಗೆ ಪ್ರಸಾದಿಕರು ಅಂತಾರೆ. ಇಲ್ಲಿ ಭೋಗ ಉಪಭೋಗಗಳು ಯಾವುದನ್ನ ಭೋಗಿಸ್ಲಕತ್ತೀವಿ ನಾವು? ನಮ್ಮ ಸುಖ ಎದರಾಗ ಅನುಭವಿಸ್ಲಕತ್ತೀವಿ? ಶಬ್ದ ಸ್ಪರ್ಶ ರೂಪ ರಸ ಗಂಧ ಲೌಕಿಕ ವಿಷಯ ಭೋಗಗಳಲ್ಲಿ ಅದೀವಲ್ಲ, ಅವೆಲ್ಲ ಪದಾರ್ಥದ ಸುಖದಲ್ಲಿ ನಾವು ಇದ್ದೀವಲ್ಲ. ಆ ಪದಾರ್ಥದ ಸುಖದಲ್ಲಿ ಹರಿಯುವ ಮನಸ್ಸನ್ನ ನಿಗ್ರಹಿಸಿ ಲಿಂಗ ಭೋಗೋಪಭೋಗಿ ಆಗ್ಬೇಕು ಅಂತಂದ್ರೆ ಪರಮಾತ್ಮನ ಸುಖ, ಆತ್ಮದ ಸುಖವನ್ನು ಅನುಭವಿಸುವಂತ ಸಾಧನೆ ಮಾಡಬೇಕು. ಯಾರು ಈ ಆತ್ಮದ ಸುಖ, ಯಾರು ಆ ನಿರ್ವಿಷಯ ಆಗಿ ಸುಖಿಯಾಗಿರ್ತಾರ ಅವ್ರಿಗೇನಂತಾರೆ? ಪ್ರಸಾದಿಕರು ಅಂತಾರೆ. ನಾವು ಪದಾರ್ಥ ಸುಖದಲ್ಲಿ ಇರೋರು ನಾವು ಪ್ರಸಾದಿಕರಲ್ಲ. ಪದಾರ್ಥಗಳನ್ನ ಬಿಟ್ಟು ಆತ್ಮದ ಸುಖ ಅನುಭವಿಸುವವರು ಪ್ರಸಾದಿಕರು. ಎಲ್ಲಿ ತನಕ ಇದು ಪದಾರ್ಥದಾಗ ಹರಿತದ, ಆ ಪದಾರ್ಥದ ರುಚಿಯನ್ನು ಅರಸ್ತದ, ಆ ರುಚಿಯನ್ನ ಅರಸುವ ಗುಣ ಬಿಡಬೇಕು. ಕ್ವಾಲಿಟಿ, ಕ್ವಾಂಟಿಟಿ, ಟೇಸ್ಟು, ಕಲರು ಏನೇನೋ ಕಲಿಸ್ತಾರಲ್ರಿ ಟಿವಿ ಅಡ್ವರ್ಟೈಸ್ಮೆಂಟ್. ಬಣ್ಣ, ವಾಸನೆ, ಟೇಸ್ಟು, ಅವು ಇವು ಅವೆಲ್ಲ ಏನದವ ಅಂತಂದ್ರ ಅಂಗ ಭೋಗೋಪಭೋಗಗಳು. ಅಂಗಭೋಗದಿಂದ ಏನು? ರೋಗ. ಲಿಂಗ ಭೋಗದಿಂದ ಯೋಗ, ಆನಂದ. ಯಾರು ಲಿಂಗ ಭೋಗದೊಳಗಿರ್ತಾರ ಅವರು ಪರಮಾನಂದ ಪ್ರಾಪ್ತಿ ರೂಪ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷದ ದಾರಿ ಒಳಗಿರ್ತಾರ. ಯಾರು ಅಂಗಭೋಗದಾಗಿರ್ತಾರ ಅವರು ಶಿವಾಯ ನಮ ಅನಾರೋಗ್ಯಕ್ಕೀಡಾಗಿ ಹಾಳಾಗಿ ಹೋಗ್ತಿರ್ತಾರೆ. ಹೀಗಾಗಿ ನಾವು ಅಂಗಭೋಗ ಕಡಿಮೆ ಮಾಡಿಕೊಂಡು ಲಿಂಗ ಭೋಗವನ್ನ ಅನುಭವಿಸುವಂಥವ್ರಾಗಬೇಕು. ಶಿವಯೋಗಿಗಳಾಗಬೇಕು, ಶಿವ ಶರಣರಾಗಬೇಕು, ಶಿವಾಚಾರ್ಯರಾಗಬೇಕು, ಶಟಸ್ಥಲ ಬ್ರಹ್ಮಿಗಳಾಗಬೇಕು, ಶಿವ ಭಕ್ತರಾಗಬೇಕು. ಎಲ್ಲ ಆಗ್ತಾ ಸಾಕ್ಷಾತ್ ಶಿವ ಸ್ವರೂಪಿಗಳೇ ಆಗಬೇಕು. ಅಂತ ಒಂದು ಸಾಧನೆ ಮಾಡಿದವನಿಗೆ ಪ್ರಸಾದಿ ಅಂತಾರೆ.
ವಚನ ಇರೋದು 2 ಸಾಲು ಅದ ಅಷ್ಟೇ. ಮುಂದಿನ ವಚನ ಮತ್ತೆ ನಾಳೆ ಬಹಳ ದೊಡ್ಡ ವಚನ ಅದ. ಎಷ್ಟು ಸಾಧ್ಯದಷ್ಟು ಹೇಳೋದು. ಈಗ ಮನಸ್ಸು ನಿಲ್ಲಿಸ್ಬೇಕು ಅಂತ ಅಂದ ಕೂಡ್ಲೇನೆ ಏನು ನಿಲ್ಲಿಸ್ಬೇಕು, ಅದು ಹರಿತದಂದ್ರೆ ಎದರಾಗ ಹರಿತಿರ್ತದ, ಅದನ್ನು ಹೆಂಗೆ ನಿಲ್ಲಿಸ್ಬೇಕು, ಎಲ್ಲ ಮಾರ್ಗದರ್ಶನ ಅಂಗ ಭೋಗದಿಂದ ಲಿಂಗ ಭೋಗಿ ಹೆಂಗ ಆಗಬೇಕು ಅನ್ನೋದು ಕಲಿಸ್ಲಕ್ಕ ಮುಂದಿನ ವಚನ ಬಹಳ ಚಂದದ. ನಾಳೆ ತಪ್ಪಿಸ್ಬೇಡ್ರಿ, ಒಳ್ಳೆಯ ವಚನ, ಹೈ ಕ್ಲಾಸ್. ಎಲ್ಲ ಈಗ ಏನು ಸಾಧನೆ ಮಾಡಬೇಕು ಒಬ್ಬ ಆಧ್ಯಾತ್ಮ ಸಾಧಕ ಆರಂಭಿಕ ಸ್ಥಿತಿಯಲ್ಲಿ, ಅದೆಲ್ಲ ಅಲ್ಲಿ ಕೊಟ್ಟಾರ ಅದರೊಳಗೆ. ಎಷ್ಟೇ ಟೈಮು ವಿಚಾರ ಸಾಗರಲ್ಲಿ ನೋಡಿ. ಈ ಮುಂಜಾನೆ ಹೆಂಗೆ ನಾವು ಫ್ರೆಶ್ ಆಗ್ತೀವಲ್ರಿ, ಮುಂಜಾನೆ 7 ಗಂಟೆಗೆ ಹೆಂಗೆ ಎದ್ದು ಫ್ರೆಶ್ ಆಗ್ತೀರಿ, 8ಕ್ಕೆ ಫ್ರೆಶ್ ಆಗ್ತೀರಿ, 9, 10, 11 ಆದ್ಮೇಲೆ ಎಲ್ಲ ಕೆಲಸ ಮಾಡ್ಲಿಕ್ಕೆ ಹೆಂಗೆ ಆಕ್ಟಿವ್ ಆಗ್ತೀರಿ, ಹಂಗೆ ನಮ್ಮ ಮೊಮ್ಮಗ ರಾತ್ರಿ ಫ್ರೆಶ್ ಆದ. ಹಗಲತ್ತ ಎಬ್ಬಿಸಿದ್ರೆ ಹೇಳಂಗಿಲ್ಲ, ರಾತ್ರಿ ಫ್ರೆಶ್ ಆಗಿರ್ತಾನ. ಹೆಂಗ್ ನೀವು ಮುಂಜಾನೆ ಹಗಲು 10 ಗಂಟೆಗೆ ಹೆಂಗೆ ಫ್ರೆಶ್ ಇರ್ತೀರಿ, ಹಗಲು 12 ಗಂಟೆಗೆ ನೀವು ಹೆಂಗೆ ಎತ್ತಿರ್ತೀರಿ, ಹಂಗೆ ಅವ್ರು ರಾತ್ರಿ 12 ಗಂಟೆಗೆ ಫುಲ್ ಎತ್ತಿರ್ತಾನ. ಯಾರ್ಯಾರ ಮಕ್ಕೊಂಡ್ರೆ ಬಿಡಂಗಿಲ್ಲ, ಬರ್ರಿ ಇಲ್ಲ ಅಂತಾನ. ಅವನ ಸಂಗಟ್ ಬೆಳ್ತಾನೆ ಎತ್ತರಿದ್ದು. ಮುಂಜಾನೆ ಏನಾರ ನಾವು ಮಾಡ್ಕೋಬೇಕಂದ್ರೆ ಉತ್ತದಂಗೆ ಆಗ್ಬಿಟ್ಟಿರ್ತೀವಿ. ಹಗಲತ್ತ ಕಣ್ಣು ಮುಚ್ಚಂಗಿಲ್ಲ, ರಾತ್ರಿ ಹಗಲತ್ತ ಕಣ್ಣು ತೆರೆಯಂಗಿಲ್ಲ, ರಾತ್ರಿ ಕಣ್ಣು ಮುಚ್ಚಂಗಿಲ್ಲ. ಹಂಗಾಗ್ಬಿಟ್ಟ ನಾವು. ಅದಕ್ಕೆ ಯಾರೋ ಒಂದ್ ಕಡೆ ಬರ್ದಾರ, ಅದು ಹೇಳ್ತಿರ್ತೀನಿ ನನ್ನ ಮಗಳಿಗೆ ಸಮಾಧಾನ. ನೀನು ತಾಯಿತನ ಅನ್ನುವುದು ಹೆಣ್ಣಿನ ಜೀವನದಲ್ಲಿ ಒಂದು ಸುಂದರವಾದ ಅನುಭವ ಅಂತಮ್ಮ, ಅನುಭವಿಸುತ್ತಿರ್ತೀನಿ. ಅವೆಲ್ಲ ತಾಳ್ಕೊಂಡು ಅವೆಲ್ಲ ಮಾಡೋ ಶಕ್ತಿ ಅವರಿಗೆ ಇರ್ತದೆ, ಗಂಡು ಮಕ್ಕಳಿಗೆ ಅವೆಲ್ಲ ಸಾಧ್ಯ ಇಲ್ಲ. ಈಗೇನ್ ಮಾಡೋದು, ಅಲ್ಲಿಂದ ಇಲ್ಲಿ ತನಕ ಸದ್ರೂಪ ಚಿದ್ರೂಪ ಆ ಮಾಯೆ ಏನ್ ಮಾಡ್ತದ, ಒಂದೇ ಬ್ರಹ್ಮನನ್ನ ಸಾಮಾನ್ಯ ಅಂಶ ವಿಶೇಷ ಅಂಶ ಅಂತ ಮಾಡ್ತದ. ಮಾಯೆ ಕಾರಣದೇನೆ ಹಿಂಗೆಲ್ಲ ಏನೇನೋ ಆತಿರ್ತಾವ, ಎಲ್ಲ ತಿಳ್ಕೊಂಡಿರಿ. ಇಡೀ ಜಗತ್ತಿನ ತುಂಬ ಆ ಪ್ರಕೃತಿನೇ ಆದ ಇಲ್ಲ ಮಾಯೆ, ಪಂಚಭೂತಾತ್ಮಕ ಜಗತ್ತಿನ ತುಂಬದಲ್ರಿ. ಮಾಯೆ ಪ್ರಕೃತಿ ಅದ, ಮತ್ತು ಪ್ರಕೃತಿ ಜೊತೆಗೆ ಶಕ್ತಿ ಜೊತೆಗೆ ಶಿವನು ಹೋದನ ಇಲ್ಲ, ಬ್ರಹ್ಮನು ಹೋದನ ಇಲ್ಲ, ಎಲ್ಲ ಕಡೆ ತುಂಬಿ ತುಳುಕ್ತಾನ. ಇಲ್ಲಿ ನೀವು ಏನೇನು ಕಾಣಬೇಕು, ಶಿವಶಕ್ತಿ ಎರಡೇ ಕಾಣೋದು, ಬ್ರಹ್ಮ ಪ್ರಕೃತಿ ಅಥವಾ ಮಾಯೆ ಅವಿದ್ಯೆ ಏನಾರ ಕಾಣ್ತಿರ್ತಾರಲ್ಲ, ಅಲ್ಲಿ ಕಾಣುವಾಗ ಅವೆಲ್ಲ ಯಾಕೆ ವ್ಯತ್ಯಾಸ, ಇರೋರು ಇಬ್ರೇ, ಬ್ರಹ್ಮ ಶಕ್ತಿ ಬ್ರಹ್ಮ ಅಥವಾ ಮಾಯೆ ಇರೋರು ಅವ್ರು ಇಬ್ರೇ ಅದರ. ಈ ವಸ್ತುಗಳು ಹೆಚ್ಚು ಕಡಿಮೆ ಅದಾವ. ಒಂದು ವಸ್ತು ಒಂದು ಆಕಾರ ಇದ್ರೆ ಇನ್ನೊಂದು ವಸ್ತು ಇನ್ನೊಂದು ಆಕಾರ ಅದ, ಒಂದು ವಸ್ತುವಿಗೆ ಒಂದು ವಾಸನೆ ಇದ್ರೆ ಇನ್ನೊಂದು ವಸ್ತುವಿಗೆ ಇನ್ನೊಂದು ವಾಸನೆ ಅದ, ಒಂದು ವಸ್ತು ದೀರ್ಘಕಾಲದ ಬಾಳಿಕೆ ಅದ, ಒಂದು ವಸ್ತು ಅಲ್ಪ ಕಾಲದ ಬಾಳಿಕೆ ಅದ. ಒಂದಕ್ಕೊಂದು ವ್ಯತ್ಯಾಸ ಏನದವ ಅಂತಂದ್ರೆ ಅದರೊಳಗಿನ ವ್ಯತ್ಯಾಸಗಳು ಏನದವ ನೋಡ್ಬೇಕು. ಶಿವ ಒಬ್ಬನೇ ಇದ್ರೂ ಸಹಿತ ಅವನ ವಿಶೇಷಣಗಳು ಎಷ್ಟವ? 5 ಸುಮ್ಮದವ ಹೇಳಕ್ ಶಾಸ್ತ್ರದಾಗ. ಅವ ಇನ್ನ ಏನೇನದ ನನಗೆ ಗೊತ್ತವ, ಪೂರ ಗೊತ್ತಿಲ್ಲ. ಸುಮ್ಮನೆ ಶಾಸ್ತ್ರದಾಗ ಹೇಳಕ್ ಒಂದು 5 ಅದಾವ ಅನ್ಕೊಳ್ಳೋಣ ಅಷ್ಟೇ.
ಸತ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ, ಒಂದು 5 ತಿಳ್ಕೊಂಡಿವಿ ಅಷ್ಟೇ. ಅದು ನಮ್ಮ ಬುದ್ಧಿಗೆ ತಿಳಿದದ್ದಕ್ಕೆ, ಅವನ ವಿಶೇಷಣ ಪೂರ್ತಿ ಯಾವನಿಗೆ ತಿಳಿದೋದು ಇಲ್ಲಿ ತನಕ. ಮತ್ತ ಆ ಪ್ರಕೃತಿಯ ಗುಣಗಳು ಎಷ್ಟದವ? ಆ ಪ್ರಕೃತಿ ಅವು ಎಷ್ಟದವ? ಅವು ಯಾವ್ಯಾವು? ಹಾ, 3 ಗುಣಗಳು. ಅವನು 5 ವಿಶೇಷಣಗಳು, ಇದ್ರ 3 ಗುಣಗಳು. ಇವು 8 ಕಲ್ತು ಒಂದ್ ಹೆಚ್ಚ ಒಂದು ಕಡಿಮೆ, ಇರ್ತಾವ. ಅವೇ ಕಲ್ತಕ್ಕೆ ಬೇರೆ ಬೇರೆ. ಆತನು 5 ವಿಶೇಷಣಗಳು, ಈ ಪ್ರಕೃತಿಯು 3 ಗುಣಗಳು. ಇವೆಲ್ಲ ಕಲ್ತು ಕಾಂಬಿನೇಷನ್ ಆಗಿ ಪ್ರಮಾಣ, ಬೇರೆ ಬೇರೆ ಪ್ರಮಾಣದಲ್ಲಿ ಮಿಶ್ರಣ ಹೊಂದಿದ್ದಕ್ಕೆ ಒಂದೊಂದು ವಸ್ತುಗಳು ತಯಾರಾಗವು. ಎಲ್ಲ ವಸ್ತುವಿನಲ್ಲಿ ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ, ಎಲ್ಲದರೊಳಗೂ ಸತ್ವ, ರಜ, ತಮ ಗುಣಗಳದವ. ಪ್ರಮಾಣದಲ್ಲಿ ಹೆಚ್ಚು ಕಡಿಮೆ ಅದಾವ. ಈಗ ನಿಮ್ಮ ಮನೆ ನೀವು ಕುಂತಿರಲ್ಲ, ಅದೊಂದು ಹಾಸು ಬಂಡಿ ಕಲ್ಲು ಹಾಕಿರಲ್ಲ, ಅದ್ರಾಗ ಸದ್ರೂಪ, ಚಿದ್ರೂಪ ಅದ ಇಲ್ಲ? ಎಲ್ಲ ಅದ, ಪ್ರಮಾಣ ಹೆಚ್ಚು ಕಡಿಮೆ. ನಿಮ್ಮೊಳಗೂ ಅದ ಸದ್ರೂಪ, ಚಿದ್ರೂಪ. ನಿಮ್ಮೊಳಗೂ ಸತ್ವ, ರಜ, ತಮ ಅದ. ಆ ಕಲ್ಲಿನೊಳಗೂ ಸತ್ವ, ರಜ, ತಮ ಅದ. ಅದಕ್ಕೆ ನಿಮ್ಗೆ ವ್ಯತ್ಯಾಸ ಏನದಂದ್ರ ಆ ಗುಣಗಳ ಪ್ರಮಾಣಗಳಲ್ಲಿ ವ್ಯತ್ಯಾಸ. ಹಾ, ಆ 8 ಗುಣಗಳು, ಇದ್ರದ್ದು 3, ಅದರದ್ದು 5. ಶಿವನ 5 ವಿಶೇಷಣಗಳು ಶಕ್ತಿಯ 3 ಗುಣಗಳ ಕಾಂಬಿನೇಷನ್ದೊಳಗ ಒಂದರೊಳಗಿದ್ದಂತ ಪ್ರಮಾಣ ಇನ್ನೊಂದ್ರಾಗ ಇಲ್ಲವು. ಪ್ರಮಾಣದಲ್ಲಿ ವ್ಯತ್ಯಾಸ ಅದಾವು. ಹೀಗಾಗಿ ಎಲ್ಲಾ ವಸ್ತುಗಳು ಬೇರೆ ಬೇರೆ. ಇವೇ ಅಷ್ಟತನುಗಳು. ಇವು ಯಾರಿಗೂ ಗೊತ್ತಾಗಿಲ್ಲ. ಅಷ್ಟತನುಗಳು ಕೂಡ ಇದು ಜಗತ್ತು ತಯಾರಾಗ್ಯದಂದ ಕೂಡ್ಲೇನೆ ಪಂಚಭೂತಗಳು, ಸೂರ್ಯ, ಚಂದ್ರ, ಆತ್ಮ ಅಂತೇನೋ ಹೇಳ್ಕೊತ ಹೊಂಟಾರ ಹೇಳಿ. ಆದ್ರೆ ಇವು ಅಷ್ಟತನು ಅಂದ್ರೆ ಇವು ಸತ್ವ, ರಜ, ತಮ 3 ಗುಣಗಳು ಮತ್ತು ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ. ಇವು 5 ವಿಶೇಷಣಗಳು. ಇವೇ ಪ್ರತಿಯೊಂದು ವಸ್ತುವಿನೊಳಗೆ ಇವು 8 ಗುಣಗಳದಾವ. ಬರೀ ನಮ್ಮಲ್ಲಿ ಅಷ್ಟೇ ಅದಾವ, ನಿಮ್ಮಲ್ಲಿ ಅಷ್ಟೇ ಅದಾವ ಅಂತಿಲ್ಲ, ಎಲ್ಲದರೊಳಗೂ ಅದಾವ. ಪ್ರಮಾಣದಾಗ ವ್ಯತ್ಯಾಸ ಅದಾವ. ನೀವು ಆನಂದ ವ್ಯಕ್ತಪಡಿಸ್ತೀರಿ, ಅದು ಕಲ್ಲು ಆನಂದ ವ್ಯಕ್ತಪಡಿಸಲ್ಲ ಅಂತಂದ್ರ ಅದ್ರಾಗ ಆನಂದ ಇಲ್ಲೇನು? ಆದ, ಅದು ಅಲ್ಪ ಪ್ರಮಾಣದಾಗ ಅದ. ನಿಮಗೆ ವ್ಯಕ್ತಪಡಿಸುವಷ್ಟು ಸಾಮರ್ಥ್ಯ ಅದ, ನೀವು ವ್ಯಕ್ತಪಡಿಸ್ತೀರಿ. ಅಲ್ಲಿ ಆನಂದ ವ್ಯಕ್ತಪಡಿಸುವ ಸಾಮರ್ಥ್ಯ ಇಲ್ಲದಷ್ಟರ ಪ್ರಮಾಣದಾಗ ಅದ. ಅದು ಇಲ್ಲ ಅಂತ ಅಲ್ಲ, ಅಲ್ಲಿ ಆದ. ಎಲ್ಲಿ ಬ್ರಹ್ಮ ಅದನ ಅಲ್ಲಿ ಅವು 5 ವಿಶೇಷಣಗಳು ಇರ್ತಾವ. ಪ್ರಮಾಣ ಹೆಚ್ಚು ಕಡಿಮೆ ಅದಾವ ಅಷ್ಟೇ. ನಮ್ಮ ಶರೀರ 100 ವರ್ಷ ಆದ್ಮೇಲೆ ಹೋಗ್ಬಿಡ್ತದೆ. ಶ್ರೀಶೈಲ ಮಲ್ಲಯ್ಯನ ಗುಡಿ ಯಾವ ಕಾಲದಾಗಿನಿಂದ ಗುಡಿಗೆ ಹೋಲಕತ್ತಾರ, ಅದು ನಿತ್ಯ ರೂಪ ಅದ ಇಲ್ಲ? ಅದು ನಮ್ಗಿಂತ ಹೆಚ್ಚು. ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ ಅಂತಿರಲ್ಲ. ಈ ಬೆಟ್ಟ, ಗುಡ್ಡ, ಕಲ್ಲ, ಸೂರ್ಯ, ಚಂದ್ರ ಅವಕ್ ನಿತ್ಯ ರೂಪ ಜಾಸ್ತಿ ಅದ ಇಲ್ಲ? ಅವಕ್ಕ ನಮ್ಗಿಂತ ಹೆಚ್ಚದ ಇಲ್ಲ ಆಯುಷ್ಯ. ಹಾ, ಇವೇ ವಿಚಾರ ಮಾಡ್ಬೇಕು. ನೀವು ವಿಚಾರ ಮಾಡ್ಕೊತ ಹೋಗ್ಬೇಕು. ಜಾಸ್ತಿ ಅದ ಅವ್ರ ಗುಣಗಳು, ಅವ್ರ ಸಂಗಟ ನಮ್ಮ ಗುಣ ನಮ್ಮ ಸಂಗಟ. ಶ್ರೀಶೈಲ ಮಲ್ಲಯ್ಯಗ ಯಾವ ಕಾಲ? ಸಿದ್ದರಾಮೇಶ್ವರ ಕಾಲ, ಅವ್ರಕಿಂತ ಹಿರಿಯರು, ಅಕ್ಕಮಹಾದೇವಿ ಕಾಲ, ಎಲ್ಲರೂ ಹೋಗಿ ಬಂದಾರ. ಮುಂದೆ ನಾವು ಓದ್ತೀವಿ, ನಮ್ಮ ಮಕ್ಕಳು ಮೊಮ್ಮಕ್ಕಳು ಓದ್ತಾರ. ಎಷ್ಟು ಮಂದಿ ಹೋಗಿ ಬಂದ್ರು ಅದು ಗುಡಿ ಹೆಂಗಿರ್ಬೇಕು ಹಂಗೆ ಅದ. ಅದು ನಿತ್ಯ ಅದ. ಅದು ನಮ್ಮ ಶರೀರ ಅನಿತ್ಯ ಅದ. ನಾವು 100 ವರ್ಷ ಬದುಕ್ತೀವಿ. ನಮ್ ಕಣ್ಣೆದ್ರೆ ನಾವು ಸಾಕಿದ ಬೆಕ್ಕು, ನಾಯಿಗಳು ಒಂದು 2-3 ನಾಯಿ, 2-3 ಬೆಕ್ಕ ಸತ್ತೋಗ್ತಾವಲ್ಲ ನಮ್ಮ ಕೈಯಾಗೆ. ಅವ್ರಕ್ಕಿಂತ ನಾವು ಹೆಚ್ಚು ನಿತ್ಯ ಇದೆ. ನಮ್ಗಿಂತ ಹೆಚ್ಚು ನಿತ್ಯ ಇನ್ನ ಬೇರೆ ವಸ್ತುಗಳದಾವ, ಬೇರೆ ಜೀವಿಗಳದಾವ.
ಆ ಒಂದು ಕಾಂಬಿನೇಷನ್ ಒಳಗೆ ವ್ಯತ್ಯಾಸ ಅದು ಅವರಿಬ್ರು ಕೂಡಿ ತಮ್ಮ ಗುಣಗಳನ್ನ ಮಿಶ್ರಣ ಮಾಡಿ ಎಂತವ್ ಬೇಕಂತವ್ ಏನ್ ಬೇಕದು ತಯಾರು ಮಾಡ್ಯಾರ ಅವ್ರು. ಏನ್ ಬೇಕಾದ್ರೆ ತಯಾರು ಮಾಡ್ಯಾರ ಇಬ್ರು ಶಿವ ಶಕ್ತಿಯರು ಕೂಡಿ. ಆಕಿ ಬಲ್ಲಿ 3 ಗುಣ, ಇವನು 5 ಗುಣಗಳು, ಹೆಚ್ಚು ಕಡಿಮೆ ಮಿಕ್ಸ್ ಮಾಡಿ ವಸ್ತುಗಳನ್ನು ತಯಾರು ಮಾಡ್ಯಾರ ಈ ಜಗತ್ತಿನೊಳಗೆ. ಇದು ಪರಮ ಸತ್ಯ ಹೌದಾ ಅಲ್ಲ? ಒಪ್ಕೋತೀರಾ ಇದು? ಅದಕ್ಕೆ ಎಲ್ಲೇ ಯಾವುದೇ ವಸ್ತು ನೋಡಿದ್ರು ಅಲ್ಲಿ ಶಿವ ಮತ್ತು ಶಕ್ತಿ ಅಂತ 2 ತತ್ವಗಳಿಂದ ಆಗ್ಯದ. ಈಗ ಅಲ್ಲಿ ಒಂದು ಕೂಸ ಕುಂತ ಕಟ್ಟಿ ಮೇಲೆ ಕುಂತದ, ಅಳ್ಳಕತ್ತದ, ಅದ್ರ ಬಲ್ಲಿ ಯಾರು ಇಲ್ಲ ಅಂತಂದ್ರೆ ಅದಕ್ಕೊಂದು ತಂದೆ ತಾಯಿ ಅಂತೇಳಿ ಇದ್ದೇ ಇರ್ತಾರ ಏನಿಲ್ಲ? ಒಂದು ಕೂಸದಂದ್ರೆ ಅದರಿಂದ ತಂದೆ ತಾಯಿ ಇದ್ದೇ ಇರ್ತಾರ ಇಲ್ಲ? ಹಂಗ ಶಿವ ಮತ್ತು ಶಕ್ತಿ ಅಂತೇಳಿ ಇಬ್ಬರು ಈ ಜಗತ್ತಿನ ಪ್ರತಿಯೊಂದು ಅಣುರೇಣು ತೃಣಕಾಷ್ಟಗಳಿಗೆ ಎಲ್ಲದಕ್ಕೂ ಅವರು ತಂದೆ ತಾಯಿಯಾಗಿ ಅದ. ನಾವ್ಯಾಕೆ ನಿಮ್ಲಿಂತ ಭಿನ್ನ ಇದೀವಿ? ನಿಮ್ಲಿಂತ ಮತ್ತೆ ಬೇರೆ ಜೀವಿಗಳು, ಬೇರೆ ವಸ್ತುಗಳು ಎಲ್ಲ ಒಂದರಿಂದ ಇನ್ನೊಂದು ಯಾಕೆ ಭಿನ್ನ ಅದಂತಂದ್ರ ಅಲ್ಲಿ ಶಿವ ಮತ್ತು ಶಕ್ತಿಯರಲ್ಲಿರುವಂತ ವಿಶೇಷಣಗಳು ಮತ್ತು ಗುಣಗಳ ಕಾಂಬಿನೇಷನ್ ಅವು ವ್ಯತ್ಯಾಸ ಅದಾವ. ಆ ವ್ಯತ್ಯಾಸ ಆಗಿದ್ದಕ್ಕೆ ನಮ್ಮೊಳಗೆ ಈ ವ್ಯತ್ಯಾಸಗಳದಾವ ಅಷ್ಟೇ. ಯಾವ ರೀತಿ ನಮ್ಮ ಆಧ್ಯಾತ್ಮ ಸಾಧನೆ ಚೆನ್ನಾಗಿ ಮಾಡ್ಕೋತ ಹೋಗ್ತೀವಿ, ಹಂಗಂಗ ನಮ್ಮ ಆನಂದದ ಮಟ್ಟ ಹೆಚ್ಚಾಕೋತ ಹೋಗ್ತದ, ನಿತ್ಯತ್ವ ಹೆಚ್ಚಾಕೋತ ಹೋಗ್ತದ, ಪರಿಪೂರ್ಣತ್ವ ಹೆಚ್ಚಾಕೋತ ಹೋಗ್ತದ, ಜ್ಞಾನ ಹೆಚ್ಚಾಕೋತ ಹೋಗ್ತದ. ಒಳ್ಳೇದು ಕೆಟ್ಟದನ್ನ ಸಮಾನವಾಗಿ ನೋಡ್ಕೊಂಡು ಎಲ್ಲವನ್ನ ಸಂಭಾಳಿಸ್ಕೊಂಡು ಹೋಗಂತ ಶಕ್ತಿ ಬರ್ತದ, ಸದ್ರೂಪ ಬ್ರಹ್ಮತ್ವ ಬರ್ತದ. ಕೆಟ್ಟವ್ರು ಕಂಡು ಕೂಡ್ಲೇನೆ ದೂರ ದಬ್ಬುತ್ತೀವಿ ಅಲ್ಲ, ನಮ್ಮಲ್ಲಿ ಸದ್ರೂಪ ಮಟ್ಟ ಇರ್ಲಾರ್ದಕ್ಕೆ ನಾವೇನ್ ಮಾಡ್ತೀವಿ, ಅವ್ರಿಗೆ ದೂರ ದಬ್ಬುತ್ತೀವಿ. ಅವ್ರನ್ನ ನಾವು ತೆಕ್ಕಿಗೆ ಹಾಕೊಂಡು ಸಂಭಾಳಿಸ್ಕೊಂಡು ಹೋಗೋ ಶಕ್ತಿ ಬೇಕಲ್ಲ. ಆಧ್ಯಾತ್ಮ ಸಾಧನೆ ಮಾಡಿದೆವು ಅಂತಂದ್ರ ನಾವು ಸದ್ರೂಪ ಬ್ರಹ್ಮರಾಗಿ ಲಾಭ ನಷ್ಟ, ಸುಖ ದುಃಖ, ಮತ್ತಿನ್ನೇ ಮಾನ ಅಪಮಾನ, ಮತ್ತೆ ರಾಗ ದ್ವೇಷ, ಕಷ್ಟ ಸುಖ, ಮತ್ತಿನ್ನೇನೇ ಇರ್ತಾವಲ್ಲ, ಒಳ್ಳೆ ಪ್ರಾಮಾಣಿಕರು ಭ್ರಷ್ಟರು ಎಲ್ಲರನ್ನ ತೆಕ್ಕಿಗೆ ಹಾಕೊಂಡು ಹೋಗಂಥದ್ದು. ಎಲ್ಲರನ್ನ ನೋಡಿದ್ರೆ ನಮ್ಮಲ್ಲಿ ರಾಗನೂ ಇಲ್ಲ, ದ್ವೇಷನೂ ಇಲ್ಲ. ಅವ್ರವ್ರು ಏನೇನ್ ಜಗತ್ತಿನಾಗ ಏನೇನ್ ಲೀಲೆ ಮಾಡ್ತಿರ್ತಾರ, ಅವ್ರವ್ರ ಕರ್ಮ ಅವ್ರ ಗಂಟು ಕಟ್ಕೊತಿರ್ತಾರ. ಅದ್ರಾಗ ನಾವ್ಯಾಕೆ ತಲೆ ಕೆಡಿಸ್ಬೇಕು ಹೋಗ್ಬೇಕು? ಹಿಂಗಾಗಿ ನಮ್ಮ ಕೆಲಸ ಏನದ ನಾವು ಮಾಡ್ಕೊತ ಹೋಗ್ಬೇಕು. ಯಾರ ಬಗ್ಗೆ ರಾಗ ಬೇಡ, ಯಾರ ಬಗ್ಗೆ ದ್ವೇಷ ಬೇಡ ಅಂತೇಳಿ ಸದ್ರೂಪ ಬ್ರಹ್ಮತ್ವ ಬರ್ತದ. ನಾನು ಬ್ರಹ್ಮ ಅದೀನಿ ಅಂತೇಳಿ ಆ ತಿಳುವಳಿಕೆ ಬರ್ತದ, ಎಲ್ಲಾನು ಬರ್ತದ. ಅದು ನಾವು ಹೆಂಗ್ ಸಾಧನೆ ಮಾಡ್ತೀವೋ ಹಂಗ ಅವರ ಗುಣಗಳು ನಮ್ಮೊಳಗೆ ಮೇಳೈಸಿ ನಮ್ಮ ಕ್ವಾಲಿಟಿ ಹೆಚ್ಚಾಕೋತ ಹೋಗ್ತಾವ. ಈಗ ಹಳಿ ಮನೆಯಾಗಿದ್ದು ಹೊಸ ಮನೆ ಕಟ್ಟಿಸ್ತಿರ್ತೀರ ಇಲ್ಲ? ಹೋಗಿ ನೋಡಿ ಬರ್ತೀರಿಲ್ಲ? ಹೊಸ ಮನೆ ಹೆಂಗ ಅದ ಕಟ್ಲಕ್ಕಾಯ್ತಾರ, ಹೆಂಗ್ ನೋಡ್ಬೋದು, ಅದಕ್ಕೆ ಎಂತ ಮಾಲ್ ಹಾಕ್ಲಕತ್ತೀವಿ, ಎಂತ ಕ್ವಾಲಿಟಿ ಹಾಕ್ಲಕತ್ತೀವಿ, ಹೋಗಿ ನೋಡಿ ಬರ್ತೀರಿಲ್ಲ? ಅದರಂಗೆ ಇಲ್ಲಿ ನೀವು ಪ್ರತಿನಿತ್ಯ ಒಂದು ದಿನ ನೀವು ಕೆಲಸ ಮಾಡಿದ್ರದು ಪರಿಣಾಮ ಹೊಸ ಮನಿ ಮೇಲೆ ಬೀಳ್ತದೆ. ಮುಂದಿನ ಒಂದು ಶರೀರ ತಗೊಂಡ್ಬರ್ತೀವಲ್ಲ, ಆ ಮನಿ ಮೇಲೆ ಇದು ಪರಿಣಾಮ ಬೀಳತಿರ್ತದೆ. ಇವತ್ತು ಒಂದು ದಿವಸ ನೀವು ಮಾಡಿದ ಜೀವನ ಒಂದು ಇಟ್ಟಂಗಿ ಹಾಕಿದಂಗಲ್ಲಿ ಹೊಸ ಮನೆಗೆ. ಅದು ಎಂತ ಕ್ವಾಲಿಟಿ ಕಟ್ಟಿಗೆ ಹಾಕಿರಿ, ಎಂತ ಇಟ್ಟಂಗಿ ಹಾಕಿರಿ, ಎಂತ ಮಣ್ಣು ಹಾಕಿರಿ, ಎಂತ ಸಿಮೆಂಟ್ ಹಾಕಿರಿ, ಎಂತ ನೀರು ಹಾಕಿರಿ, ಎಲ್ಲ ಕ್ವಾಲಿಟಿ ಇವತ್ತಿನ ದಿವಸದ್ದೇ, ನೀವು ಮಾಡಿದ ಜೀವನದ್ದೇ. ಆ ಕರ್ಮ ಈಶ್ವರನಿಗೆ ನೈವೇದ್ಯ ಆಗ್ತದ. ಈಶ್ವರ ಏನ್ ಮಾಡ್ತಾನ, ಅದನ್ನ ಮುಂದಿನ ಜನ್ಮಕ್ಕೆ ನಿಮಗೊಂದು ದೇಹ ಮಾಡಿ ಕೊಡ್ತಾನ. ನಿಮ್ಮ ಕರ್ಮದ್ದೇ ನಿಮಗೆ ದೇಹ ಮಾಡಿ ಕೊಡ್ತಾನ. ಅರವಿಂದ ಆಶ್ರಮದ ಮದರ್ ದಿನ ಹೋಗಿ ತನ್ನ ಹೊಸ ದೇಹ ನೋಡ್ಕೊಂಡ್ ಬರ್ತಿದ್ರು ಅಂತ, ಹೆಂಗ್ ತಯಾರಾಗಕತ್ತದ ನಂತ. ಈಗ ನಿಮಗ ನೋಡ್ಕೊಂಡು ಬರೋ ಶಕ್ತಿ ಇಲ್ಲ ಅಂದ್ರೂ ಕಲ್ಪನೆ ಮಾಡ್ಕೊಳ್ಳೋಂಥ ಶಕ್ತಿ ಇವತ್ತು ಒಂದು ಸತ್ಸಂಗ ಮಾಡಿ ನನ್ನ ಜನ್ಮ ಸಾರ್ಥಕ ಮಾಡ್ಕೊಂಡಿನಿ,
ನನ್ನ ಮುಂದಿನ ಜನ್ಮದ ಶರೀರ ಅದರೊಳಗೆ ಈ ಸತ್ಸಂಗದ ಒಂದು ಬೀಜ ಬಿತ್ತೀನಿ, ಮುಂದಿನ ಜನ್ಮದಾಗ ಇನ್ನೂ ಹೆಚ್ಚಿನ ಒಂದು ಆಧ್ಯಾತ್ಮ ಸಾಧನೆ ಮಾಡಲಿಕ್ಕೆ ನನ್ನಿಂದ ಸಾಧ್ಯ ಆದ, ಪರಮಾತ್ಮನಿಗೆ ಅತ್ಯಂತ ಸಮೀಪ ಹೋಗ್ಲಿಕ್ಕೆ ಸಾಧ್ಯ ಆದ ಅನ್ನೋಂಥ ಆತ್ಮವಿಶ್ವಾಸ ಅದು ಆದರೂ ಬರ್ತದೆ. ಇನ್ನ ಡೀಪಾಗಿ ಹೋದೆವು ಅಂದ್ರೆ ಎಲ್ಲಾನು ಕಾಣಿಸ್ತದೆ, ಎಲ್ಲಾನು ತಿಳಿತದೆ, ಭವಿಷ್ಯನೂ ತಿಳಿತದೆ, ಭೂತನೂ ತಿಳಿತದೆ, ಎಲ್ಲಾನು ತಿಳಿತದೆ. ಡೀಪಾಗಿ ಹೋಗ್ಬೇಕು, ಆದ್ರೆ ಸಿಗ್ತದೆ, ಸಿಗ್ಲಾರ್ದಂಥದ್ದು ಏನಿಲ್ಲ, ಎಲ್ಲ ಗೊತ್ತಾಗ್ತದೆ. ಅದಕ್ಕೆ ಇಲ್ಲಿ ವಿಚಾರ ಸಾಗರ ಎಲ್ಲಾ ಕಡೆ ಏನ್ ನೋಡ್ಬೇಕು? ಶಿವ ಮತ್ತು ಶಕ್ತಿ ಅಥವಾ ಬ್ರಹ್ಮ ಮತ್ತು ಪ್ರಕೃತಿಯನ್ನ ನೋಡ್ಬೇಕು. ನೋಡ್ತಾ ನೋಡ್ತಾ ಅವು ಯಾಕೆ ಹಂಗ, ನಾವ್ಯಾಕೆ ಹಿಂಗ ಅಂತಂದ್ರ ಅದರೊಳಗಿರುವಂತ ಕಂಟೆಂಟ್ಸ್, ಘಟಕಗಳು ಏನದವಲ್ಲ ಅವುದ್ರೊಳಗೆ ವ್ಯತ್ಯಾಸ. ಯಾಕಂದ್ರೆ ಅವರವರ ಸಾಧನೆಯ ಮಟ್ಟ ಅಷ್ಟೇ ಇರ್ತದ, ಅದನ್ನು ಎಷ್ಟು ಗ್ರಹಿಸಬೇಕು ಅಷ್ಟು ಗ್ರಹಿಸ್ತಾರೆ. ಶಿವನ 5 ಗುಣಗಳಲ್ಲಿ ನಾವು ಯಾವುದನ್ನ ಎಷ್ಟು ಗ್ರಹಿಸಬೇಕು, ಎಷ್ಟು ಸಾಧನೆ ಮಾಡಿವಿ, ಅದಕ್ಕೆ ತಕ್ಕಂತೆ ನಮ್ಮ ಶರೀರ, ನಮ್ಮ ಜೀವನ. ಪ್ರಕೃತಿಯ ಗುಣಗಳನ್ನು ನಾವು ಎಷ್ಟು ಗ್ರಹಿಸಿವಿ, ಅದಕ್ಕೆ ತಕ್ಕಂತೆ ನಮ್ಮ ಶರೀರ, ನಮ್ಮ ಜೀವನ ಅಷ್ಟೇ. ಅದಕ್ಕೆ ಇಲ್ಲಿ ವಿಚಾರ ಸಾಗರ 5ನೇ ತರಂಗ ಸಾಧು ನಿಶ್ಚಲ್ ದಾಸಿಯವರ ಕೃತಿ ಉತ್ತಮ ಅಧಿಕಾರಿ ಮುಗಿಸಿವಿ. 4ನೇ ತರಂಗದಾಗ ಅಲ್ಲಿ ಜ್ಞಾನ ಹೇಳಿವಿ, ಇಲ್ಲಿನೂ ಇನ್ನ ಜ್ಞಾನದಾಗೆ ಹೊಂಟಿವಿ. ಮುಂದ ಲಯ ಚಿಂತನ ಯೋಗ ಹೇಳೋರದೀವಿ. ಇದೇ 5ನೇ ತರಂಗದೊಳಗ ಅದರೊಳಗ ಈ ಧ್ಯಾನ ಮತ್ತು ಜ್ಞಾನದ ವ್ಯತ್ಯಾಸ ಏನು ಅನ್ನೋಂಥ ವಿಷಯ ನಿನ್ನೆ ಪೀಠಿಕೆ ಹಾಕಿನಿ, ಅದ್ರ ಬಗ್ಗೆ ಮತ್ತೆ ಮುಂದೆ ಹೇಳೋರದೀವಿ. ಈಗ 247ನೇ ವಿಷಯಾಂಕದಲ್ಲಿ ನಾಮಭೇದಗಳಿಂದ ಕೂಡಿದ ಮಾಯೆಯ ಸ್ವರೂಪದ ನಿರೂಪಣೆ ಎನ್ನುವ ವಿಷಯಾಂಕ ಮುಕ್ತಾಯ ಮಾಡೀವಿ. ಅಂತಂದ್ರ ಅದ್ರ ಬಗ್ಗೆ ಏನಾರ ಕೇಳಿದ್ರೆ ಮತ್ತೆ ಒಳ್ಳೆ ಹೇಳಕ್ಕೆ ಬರ್ಲಾರ್ದಂಗ ಮುಗಿಸಿವಿ. ಆದ್ರ ಅದು ಯಾವಾಗ ಗಟ್ಟಿ ಆಗ್ತದಂದ್ರೆ ಇನ್ನೊಂದು ಸಾರಿ ಅದನ್ನ ನಾವು ರಿವಿಷನ್ ಮಾಡಿದೆವು ಅಂತಂದ್ರೆ, ಪುನರಾವರ್ತನೆ ಮಾಡಿದ್ರೆ ಗಟ್ಟಿ ಆಗ್ತೀವಿ. ಅದರ ಸಲುವಾಗಿ ಸಂಕ್ಷಿಪ್ತವಾಗಿ ಅದನ್ನ ಪುನರಾವರ್ತನೆ ಮಾಡೋರದೀವಿ. ಮಾಯೆಯ ಸ್ವರೂಪದ ನಿರೂಪಣೆ, ನಾಮಭೇದಗಳಿಂದ ಕೂಡಿದ ಮಾಯೆಯ ಸ್ವರೂಪದ ನಿರೂಪಣೆ. ಇದನ್ನ ನಾವೇನ್ ಮಾಡ್ಬೇಕಾಗಿದೆ? ಈಗ ಒಂದಿಷ್ಟು ಪುನರಾವರ್ತನೆ ಮಾಡಿ ಮತ್ತೆ ನಾವು ಮುಂದೆ ಹೋಗೋರದೀವಿ. ಕವಿತ್ತ ಸಂಖ್ಯೆ ಎಷ್ಟು? 154ನೇ ಕವಿತ್ತ, 247ನೇ ವಿಷಯಾಂಕ, ತರಂಗ 5. ಇದು ನೋಡ್ತಾ ಇರಬೇಕು, ಅಬ್ಸರ್ವೇಷನ್, ಎಷ್ಟು ಮುಂದೆ ಬಂದೀವಿ, ಎಲ್ಲೆದೀವಿ ಅಂತ. ಈಗ ಏನ್ ಮಾಡಕತ್ತೀವಿ? ಪ್ರಸಂಗಾನುಸಾರ ಈಶ್ವರನ ಸ್ವರೂಪವನ್ನ, ದ್ವಿವಿಧ ಕಾರಣಗಳ ಲಕ್ಷಣವನ್ನ ಹಾಗೂ ಜಗತ್ತಿಗೆ ಈಶ್ವರನು ಉಪಾದಾನ ಮತ್ತು ನಿಮಿತ್ತ ಕಾರಣನಾಗಿ ಇರುತ್ತಾನೆ ಎಂಬುದನ್ನ ಹೇಳೋರದೀವಿ. ಯಾಕೆ ಈ ಪ್ರಸಂಗ ಬಂತು? ಈ ಪ್ರಸಂಗ ಯಾಕೆ ಬಂತು? ಇಲ್ಲಿ ತನಕ ಮಾಯೆಯ ಬಗ್ಗೆ ಹೇಳ್ಕೋತ ಹೋಗಿ ಶಿಷ್ಯನ ಪ್ರಶ್ನೆ ಏನಂತನ? ಶಿಷ್ಯ, ಜಗತ್ತ ಯಾವ ರೀತಿಯಿಂದ ಇದೆ ಅಂತ. ಇಲ್ಲಿ ನಿಖರವಾಗಿ ಹೇಳುತ್ತಿರುವುದೇನೆಂದರೆ, ಜಗತ್ತಿನ ಉತ್ಪತ್ತಿ ಕೇವಲ ಶುದ್ಧ ಚೇತನದಿಂದ ಆಗಿದೆಯೋ ಅಥವಾ ಕೇವಲ ಮಾಯೆಯಿಂದ ಆಗಿದೆಯೋ? ಕೇವಲ ಬ್ರಹ್ಮ ಒಬ್ಬನೇ ಜಗತ್ತನ್ನ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಅದ ಏನ್ರಿ? ಶಿವ ಒಬ್ಬನೇ ಜಗತ್ತು ಸೃಷ್ಟಿ ಮಾಡ್ಲಿಕ್ಕೆ ಆಗ್ತದೇನೋ? ಆಗಂಗಿಲ್ಲ. ಮತ್ತ ಶಕ್ತಿಲಿಂತ ಬರೀ ಶಕ್ತಿ ಒಬ್ಬಕೇನೆ ನಾ ಜಗತ್ತು ಸೃಷ್ಟಿ ಮಾಡ್ತೀನಿ ಅಂದ್ರೆ ಅಕಿಲಿಂತ ಆಗ್ತದೇನು? ಆಗಂಗಿಲ್ಲ.
ಹಂಗ ಕೇವಲ ಶುದ್ಧ ಚೇತನದಿಂದಲೋ ಅಥವಾ ಕೇವಲ ಮಾಯೆಯಿಂದಲೋ ಈ ಜಗತ್ತು ಸೃಷ್ಟಿಯಾಗುವುದು ಅಸಂಭವ. ಇಬ್ರು ಕೂಡಿದ್ದಕ್ಕೆ ಇದು ಆಗ್ಯದ. ಅದಕ್ಕೆ ಮಾಯಾ ವಿಶಿಷ್ಟ ಚೇತನ, ಇದಕ್ಕೆ ಈಶ್ವರ ಎನ್ನುತ್ತಾರೆ. ಆ ಈಶ್ವರನೇ ಜಗತ್ತಿಗೆ ಕಾರಣವಾಗಿದ್ದಾನೆ ಎಂದು ಹೇಳುವ ಪ್ರಸಂಗ ಇಲ್ಲಿ ಉಂಟಾಗಿದೆ. ಇಲ್ಲಿ ಈಶ್ವರ ಅಂತ ಯಾವುದಕ್ಕೆ ಅಂತಾರೆ, ಕಾರಣ ಅಂತ ಯಾವುದಕ್ಕೆ ಅಂತಾರೆ? ಆ ಕಾರಣದಲ್ಲಿ ಎರಡು ಪ್ರಕಾರ, ಒಂದು ಉಪಾದಾನ ಕಾರಣ, ಇನ್ನೊಂದು ನಿಮಿತ್ತ ಕಾರಣ. ಅದಕ್ಕೆ ಮಾಯೆ ಅಂದ್ರೆ ಏನು ಅನ್ನೋದು ಫಸ್ಟ್ ಕ್ಲಾಸ್ ತಿಳ್ಕೊಂಡಿರಿ. ಮಾಯೆ ಅನ್ನೋದು ಏನನ್ನೋದು ಎಲ್ಲ ತಿಳ್ಕೊಂಡಿರಿ. ಏನ್ ತಿಳ್ಕೊಂಡ್ರಿ? ಅಜ್ಞಾನ ಅಂತ ಯಾಕಂತಾರ, ಅವಿದ್ಯೆ ಅಂತ ಯಾಕಂತಾರ, ಮಾಯೆ ಅಂತ ಯಾಕಂತಾರ? ಅವಿದ್ಯೆ ಅಂದ್ರೆ ವಿದ್ಯೆಯಿಂದಲ್ಲ ನಷ್ಟ ಆಗ್ತದ ಅನ್ನೋದಕ್ಕ ಅವಿದ್ಯೆ ಅಂತಾರ. ಅಜ್ಞಾನ ಅಂದ್ರೆ ಸ್ವರೂಪವನ್ನ ಮುಚ್ಚಿ ಹಾಕಿದ್ದಕ್ಕ ಅಜ್ಞಾನ ಅಂತಾರ. ಮಾಯೆ ಅಂತ ಯಾಕಂತಾರ ಅಂದ್ರ ಅಘಟಿತ ಘಟನಾ ಶಕ್ತಿ, ಏನೆಲ್ಲ ಮಾಡಂತ ಶಕ್ತಿ ಅದಕ್ಕ. ಮತ್ತೆ ಯಾವ ಸಾಮಗ್ರಿಗಳು ಇಲ್ಲದೆಯೇ, ಮೂಲ ವಸ್ತುಗಳು ಇಲ್ಲದೆಯೇ ನಾನಾ ರೀತಿ ವಸ್ತುಗಳನ್ನ ಸೃಷ್ಟಿ ಮಾಡಂತ ಇಂದ್ರಜಾಲ ಮಹೇಂದ್ರಜಾಲ ಹೆಂಗ್ ಜಾದು ಇರ್ತದ ಅಂತ ಸೃಷ್ಟಿ ಮಾಡಂತ ಶಕ್ತಿ ಅದಕ್ಕದ ಅಂತೇಳಿ ಎಲ್ಲ ಮಾಯಾ ಗುಣಗಳನ್ನ ಎಲ್ಲ ತಿಳ್ಕೊಂಡಿರಿ. ತಿಳ್ಕೊಂಡ ಮೇಲೆ ಈಗೇನಾಗಬೇಕು? ಸಾಮಾನ್ಯ ಚೇತನ, ವಿಶೇಷ ಚೇತನ, ಅದು ಮಾಯೆ ಎಲ್ಲಿರ್ತದ ಅಂದ್ರೆ ಸಾಮಾನ್ಯ ಚೇತನದಾಗಿರ್ತದ. ಇದ್ದು ವಿಶೇಷ ಚೇತನವನ್ನ ಮುಚ್ಚಾಕ್ಯದ. ಆ ಸಾಮಾನ್ಯ ಚೇತನ ಅಂದ್ರ ಬ್ರಹ್ಮನ ಸದ್ರೂಪ. ವಿಶೇಷ ಚೇತನ ಏನದ? ಅದು ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ. ಅದಕ್ಕೆ ಆವರಣ ಮಾಡ್ಯದ. ಅದನ್ನ ನಾವು ಏನ್ ಮಾಡ್ಬೇಕಾಗ್ಯದ? ನಿರಾವರಣ ಮಾಡಬೇಕು. ಆ ನಿರಾವರಣ ಮಾಡೋದಕ್ಕ ಒಬ್ಬ ಗುರು ಬೇಕಾಗ್ತಾನ. ಮಾಯೆಯಿಂದ ಆವೃತವಾದ ವಿಶೇಷ ಚೇತನ ಹೆಂಗದಂದ್ರೆ ಪಾಶಬದ್ಧ ಪಶು ಇದ್ದಂಗದ. ಒಂದು ದನಕ್ಕ ಹಗ್ಗ ಕಟ್ಟಿದ ಮೇಲೆ ಆ ದನ ತಂದು ತಾನೇ ಬಿಚ್ಚುಗೊಳಂಗಿಲ್ಲ. ಅದಕ್ಕೆ ಬಿಚ್ಚಲಕ್ಕ ಒಬ್ಬ ಬೇಕಾಗ್ತಾನ. ಹಂಗ ಈ ಒಳಗೆ ನಮ್ಮೊಳಗಿರುವ ಆವರಣವನ್ನ ತೆಗೆದು ಹಾಕಬೇಕಾದ್ರ ಒಬ್ಬ ಗುರು ಬೇಕಾಗ್ತಾನ. ಆ ಗುರುವಿನಿಂದ ಅದನ್ನು ನಿರಾವರಣ ಮಾಡಿಕೊಂಡು ತನ್ನ ವಿಶೇಷ ಚೇತನವನ್ನ ಪ್ರಕಟ ಮಾಡಿಕೊಂಡು ತಾನು ಆನಂದ ಸ್ವರೂಪ, ನಿತ್ಯ ಸ್ವರೂಪ, ಪರಿಪೂರ್ಣ ಸ್ವರೂಪ, ಏನೇನದವಲ್ಲ ಚಿದ್ರೂಪ, ಏನೆಲ್ಲ ಸಾಧನೆ ಮಾಡಿದ್ಮೇಲೆ ಅವ ಏನಾಗ್ತಾನ? ಸದ್ರೂಪ ಬ್ರಹ್ಮ ಆಗ್ತಾನ. ಸದ್ರೂಪ ಬ್ರಹ್ಮ ಆಗಿ ಈ ಜಗತ್ತ ಎಲ್ಲ ಮಿಥ್ಯ. ಈ ಮಿಥ್ಯ ಜಗತ್ನಾಗ ಒಳ್ಳೇದಿದ್ರು ಆಟೆ, ಕೆಟ್ಟದಿದ್ರು ಆಟೆ. ಅದು ಮಿಥ್ಯವಾಗಿದ್ದು ಹೆಂಗಿದ್ರು ಅಟ್ಟೆ. ಅದು ಏನಂತ ದೊಡ್ಡ ಸೀರಿಯಸ್ ಮ್ಯಾಟರ್ ಅಲ್ಲ ಅಂತೇಳಿ ಎಲ್ಲವನ್ನ ಹೊಟ್ಟೆಗೆ ಹಾಕೊಂಡು ಹೋಗಂತ ಗುಣ ಅವನಿಗೆ ಬರ್ತವ. ಅಂತ ಒಂದು ಶಕ್ತಿ ಸಾಮರ್ಥ್ಯ ಬರ್ತವ. ಅದೆಲ್ಲ ನಾವು ಸಾಕಷ್ಟು ತಿಳ್ಕೊಂಡಿವಿ. ಈಗೇನಾಗಬೇಕು? ರಿವಿಷನ್ ಅಂತ ಏನು ಹೇಳೋದಲ್ಲ, ಶ್ರೀ ವಿಚಾರ ಸಾಗರದ 5ನೇ ತರಂಗದಲ್ಲಿ ಮುಂದ ಈಶ್ವರ ಅಂತ ಹೇಳೋರದೀವಿ. ಅದು ತಿಳ್ಕೊಳ್ಳೋದಕ್ಕಿಂತ ಮೊದಲ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ಇದು ರಿವಿಷನ್, ಪುನರಾವರ್ತನೆ ಏನದ? ಶ್ರೀ ವಿಚಾರ ಸಾಗರದ 5ನೇ ತರಂಗದಲ್ಲಿ ಸೃಷ್ಟಿಯ ಉತ್ಪತ್ತಿಗೆ ಕಾರಣೀಭೂತವಾಗಿರತಕ್ಕಂಥ ಮಾಯೆಯು, ಇದರ ವಿಚಾರವನ್ನ ಮಾಡುತ್ತಾ ಬಂದಿದ್ದೇವೆ. ಸೃಷ್ಟಿಯ ಉತ್ಪತ್ತಿ ಆಗಬೇಕಾದ್ರೆ ಮಾಯೆ ಬೇಕು. ಮಾಯೆ ಇಲ್ಲದೆ ಸೃಷ್ಟಿ ಆಗಂಗಿಲ್ಲ. ಜೀವ ಈಶ್ವರ ಭೇದ ರಹಿತವಾದ ಶುದ್ಧ ಚೇತನದಲ್ಲಿ ಮಾಯೆ ಇರುವಂತದ್ದಾಗಿದೆ. ಜೀವ ಅಂದ್ರೆ ಎಲ್ಲದ? ಪಿಂಡಾಂಡದೊಳಗದ. ಈಶ್ವರ ಎಲ್ಲದ? ಬ್ರಹ್ಮಾಂಡದಾಗದ. ಈ ಜೀವ ಈಶ್ವರರಿಂದ ಭೇದ ರಹಿತವಾದಂತ ಚೇತನ ಯಾವುದು? ಶುದ್ಧ ಬ್ರಹ್ಮ. ಆ ಶುದ್ಧ ಬ್ರಹ್ಮನೇ ಏನಾಗ್ಯಾನ? ಬ್ರಹ್ಮಾಂಡದಾಗ ಈಶ್ವರನಾಗ್ಯಾನ, ಪಿಂಡಾಂಡದೊಳಗ ಜೀವ ಆಗ್ಯಾನ. ಒಂದು ಡ್ರಮ್ಮಿನೊಳಗ ಒಂದು ಚಂಬು ಇಟ್ಟಿರಿ, ಆ ಡ್ರಮ್ಮಿನೊಳಗೆ ನೀರು ತುಂಬಿಸಿರಿ. ಆ ಡ್ರಮ್ಮಿನೊಳಗೆ ತುಂಬಿದ ನೀರು ಆ ಚಂಬುದೊಳಗನು ತುಂಬ್ಯದ. ಚಂಬುದೊಳಗಿನ ನೀರ
ಡ್ರಮ್ಮಿನೊಳಗಿನ ನೀರ ಅಂತೇಳಿ ಏನಾರ ವ್ಯತ್ಯಾಸ ಆದೇನು? ಡ್ರಮ್ಮಿನೊಳಗಿನ ನೀರ ಈಶ್ವರ ಇದ್ದಂಗ, ಆ ಚಂಬುದೊಳಗಿರೋ ನೀರ ಜೀವ ಇದ್ದಂಗ. ಎರಡನ್ನ ಸಮಾನವಾಗಿ ತುಂಬಿಕೊಂಡಂಥದ್ದು ನೀರು. ಅದೇ ರೀತಿ ಈ ಪಿಂಡಾಂಡದೊಳಗ ಅದೇ ಶುದ್ಧ ಬ್ರಹ್ಮ ಅದನ, ಆ ಬ್ರಹ್ಮಾಂಡದೊಳಗನು ಅದೇ ಶುದ್ಧ ಬ್ರಹ್ಮ ಅದನ. ಈ ಜೀವ ಬ್ರಹ್ಮಾಂಡದೊಳಗಿರುವ ಶುದ್ಧ ಬ್ರಹ್ಮನಿಗೆ ಈಶ್ವರ ಅಂತರ, ಪಿಂಡಾಂಡದೊಳಗಿರುವ ಶುದ್ಧ ಬ್ರಹ್ಮನಿಗೆ ಜೀವ ಅಂತರ. ಈ ಜೀವ ಆ ಈಶ್ವರರಲ್ಲಿ ಭೇದರಹಿತವಾದಂಥ ಚೇತನ ಯಾವದಂತಂದ್ರೆ ಅದು ಶುದ್ಧ ಬ್ರಹ್ಮ. ಅಂತ ಶುದ್ಧ ಬ್ರಹ್ಮನಲ್ಲಿ ಆ ಮಾಯೆ ಆದ, ಅದು ಆಶ್ರಯ ತಗೊಂಡದ. ಅದು ಯಾವಾಗ್ಲೂ ಮಾಯೆ ಅದರ ಆಶ್ರಯ ತಗೊಂಡು ಏನ್ ಮಾಡ್ತದ? ಆ ಶುದ್ಧ ಚೇತನವನ್ನೇ ಆವರಣ ಮಾಡ್ತದೆ. ಅದನ್ನ ಗುರುತಿಸಲಾರ್ದಂಗ, ಅದು ಸಿಗ್ಲಾರ್ದಂಗ ಮಾಡ್ತದೆ, ಅದು ಗೊತ್ತಾಗ್ಲಾರ್ದಂಗ ಮಾಡ್ತದೆ. ಅದರದ ಆಶ್ರಯ, ಒಂದು ರೂಮಿನೊಳಗ ಒಂದು ಕತ್ತಲೆ ಆಶ್ರಯ ತಗೊಂಡು ಆ ಕೋಣೆ ಒಳಗಿರುವ ವಸ್ತುವನ್ನ, ಆ ಕೋಣೆಯನ್ನೇ ಅದು ಗುರುತು ಸಿಗ್ಲಾರ್ದಂಗ ಮಾಡಿಟ್ಬಿಡ್ತದೆ. ಒಂದು ರೂಮ್ನ ಕತ್ತಲ್ ಕೋಣೆಗೆ ಒಯ್ದು ನಿಮ್ಗೆ ಹಾಕಿದ ಮೇಲೆ ಕೋಣೆ ಎಷ್ಟು ದೊಡ್ಡದ ಗೊತ್ತಾಗಲ್ಲ, ಕೋಣೆ ಒಳಗೆ ಎಷ್ಟು ವಸ್ತುಗಳದಾವ ಏನದವತ್ತೆ ಗೊತ್ತಾಗಂಗಿಲ್ಲ. ಹಾಗ ಇದು ಮಾಯೆ ಶುದ್ಧ ಬ್ರಹ್ಮನನ್ನು ಆಶ್ರಯಿಸಿ ಆ ಶುದ್ಧ ಬ್ರಹ್ಮನೇ ನಮಗೆ ಅನುಭವಕ್ಕೆ ಬರಲಾರ್ದಂಗ ಮಾಡ್ತದೆ. ಇದು ಬ್ರಹ್ಮವೇ ಆಶ್ರಯ, ಬ್ರಹ್ಮವೇ ವಿಷಯ ಅಂತ ಹೇಳಿಕೊಂಡು ಬಂದಿರುವಾಗ ವಾಚಸ್ಪತಿ ಮಿಶ್ರಾ ಅವರು ಅದು ಹಾಗಲ್ಲ, ಅಜ್ಞಾನವು ಜೀವನ ಆಶ್ರಯದಲ್ಲಿರುತ್ತದೆ, ಬ್ರಹ್ಮವನ್ನು ಆವರಣ ಮಾಡಿದೆ. ಅಜ್ಞಾನ ಜೀವನಲ್ಲಿ ಯಾರ ಪಿಂಡಾಂಡದೊಳಗಿದ್ದು ಬ್ರಹ್ಮನನ್ನ ಗುರುತಿಸಲಾರ್ದಂಗ ಮಾಡ್ಯದ ಅಂತ ಹೇಳ್ದ. ಜೀವವೇ ಆಶ್ರಯ, ಬ್ರಹ್ಮವೇ ವಿಷಯ ಅಂತೇಳಿ ವಾಚಸ್ಪತಿ ಮಿಶ್ರಾ ಹೇಳ್ದ. ವೇದಾಂತ ಏನ್ ಹೇಳ್ತು? ಬ್ರಹ್ಮವೇ ಆಶ್ರಯ, ಬ್ರಹ್ಮವೇ ವಿಷಯ. ಆದ್ರೆ ವಾಚಸ್ಪತಿ ಮಿಶ್ರಾ ಏನ್ ಹೇಳ್ದ? ಇದು ವಾಕ್ಯ ಸ್ವಚ್ಛ ತಿಳ್ಕೋಬೇಕು. ವೇದಾಂತ ಸಿದ್ಧಾಂತ, ಪಾರಂಪರಿಕವಾದ ವೇದಾಂತ ಸಿದ್ಧಾಂತ ಬ್ರಹ್ಮವೇ ಆಶ್ರಯ, ಬ್ರಹ್ಮವೇ ವಿಷಯ ಅಂತ ಹೇಳಿದ್ರು. ಆದ್ರೆ ವಾಚಸ್ಪತಿ ಮಿಶ್ರಾ ಗುರುಗಳು ಏನ್ ಹೇಳ್ಯಾರ? ಜೀವವೇ ಆಶ್ರಯ, ಬ್ರಹ್ಮವೇ ವಿಷಯ. ಬರ್ಕೋಬೇಕು, ವಾಚಸ್ಪತಿ ಮಿಶ್ರಾ ಹೇಳಿದ್ದು. ಪಾರಂಪರಿಕ ವೇದಾಂತ ಬ್ರಹ್ಮವೇ ಆಶ್ರಯ, ಬ್ರಹ್ಮವೇ ವಿಷಯ. ಮೊದಲು ಓದಿವಿಲ್ಲ ಇದು? ಏನಿಲ್ಲ. ಈ ರೀತಿ ಇದ್ದದ್ದು ಬ್ರಹ್ಮವೇ ವಿಷಯ, ಜೀವವೇ ಆಶ್ರಯ ಅಂತ ಹೇಳಿದ್ರೆ ಇದು ವಾಚಸ್ಪತಿ ಮಿಶ್ರಾ ಅವರ ಅಭಿಪ್ರಾಯ ಪಟ್ಟಿದ್ದಾರೆ. ಯಾಕೆ ಎಂದರೆ ಜೀವ ಏನಂತನ, ನಾನು ಅಜ್ಞಾನಿ ಎಂಬುವ ಅನುಭವ ಜೀವನಿಗೆ ಅದರ ಹೊರತು ಬ್ರಹ್ಮನಿಗೆ ಇಲ್ಲ. ಈ ಅನುಭವದ ಮೂಲಕವಾಗಿ ವಿಚಾರ ಮಾಡಲಾಗಿ ಮಾಯೆಯು ಜೀವನನ್ನು ಆಶ್ರಯಿಸಿದೆ ಮತ್ತು ಬ್ರಹ್ಮವನ್ನು ವಿಷಯ ಮಾಡಿದೆ ಅಂತ ಹೇಳಿದರು. ಅವ್ರದೊಂದು ವಿಚಾರಧಾರೆ ಇದು. ಆದರೆ ಇದು ಸರಿಯಲ್ಲ, ಅಂದ್ರೆ ಸಮೀಚೀನವಲ್ಲ. ಸಮೀಚೀನ ಅಲ್ಲ ಈ ವಿಚಾರ. ಹಿಂಗೇನ್ ಹೇಳಾರಲ್ಲ, ಇದು ಯೋಗ್ಯ ಇಲ್ಲ. ಏನಂತಂದ್ರೆ ವಾಚಸ್ಪತಿಗಳ ಜೀವನ ಆಶ್ರಯವಾಗಿರತಕ್ಕಂಥ ಅಜ್ಞಾನ ಅನೇಕ ಜೀವರನ್ನ, ಅನೇಕ ಈಶ್ವರರನ್ನ, ಅನೇಕ ಜಗತ್ತುಗಳನ್ನ ನಿರ್ಮಾಣ ಮಾಡುತ್ತದೆ. ಅದೇನ್ ಮಾಡ್ಬಿಡ್ತದ? ಜೀವಗಳು ಒಂದಿಲ್ಲ, ಅನೇಕದವು. ಅನೇಕ ಜೀವರುಗಳಲ್ಲಿ ಅನೇಕ ಅಜ್ಞಾನಗಳು, ಅನೇಕ ಮಾಯೆಗಳು, ಅನೇಕ ಬ್ರಹ್ಮಾಂಡಗಳು ಹಿಂಗೆಲ್ಲ ಆಗ್ಬಿಡ್ತಾವ. ಹಂಗೆಲ್ಲ ಅನೇಕ ಇಲ್ಲದ ಇರೋದು ಒಂದೇ ತತ್ವ ಅದ. ಅದಕ್ಕೆ ಇದು ಶ್ರುತಿಗೆ ವಿರೋಧವಾಗುತ್ತದೆ. ಆದ್ದರಿಂದ ಏನು ಹೇಳಬೇಕಾಗಿದೆ ಅಂದರೆ ಅಜ್ಞಾನವು ಬ್ರಹ್ಮವನ್ನೇ ಆಶ್ರಯ ಮಾಡಿದೆ ಮತ್ತು ಬ್ರಹ್ಮವನ್ನೇ ವಿಷಯ ಮಾಡಿದೆ. ಅಂತ ಮಾಯೆಯು ಹೇಗಿದೆ ಅಂದ್ರೆ ಅಚಿಂತ್ಯವಾಗಿದೆ, ಅದು ಶಕ್ತಿ ಅನ್ನಿಸಿಕೊಂಡಿದೆ ಮತ್ತು ಯುಕ್ತಿಗಳಿಗೆ ಅವೇದ್ಯವಾಗಿದೆ. ವಸ್ತು ಒಂದೇ, ಆದರೆ ಅನೇಕ ನಾಮಗಳಿವೆ. ಅಜ್ಞಾನ, ಮಾಯೆ, ಅವಿದ್ಯೆ ಇತ್ಯಾದಿ. ಅವು ಯಾಕಂತಾರ ಅನ್ನೋದನ್ನು ಎಲ್ಲ ಹೇಳಿವಿ. ಅದೇನು ಮತ್ತೆ ಡೀಟೇಲ್ ಆಗಿ ಹೇಳೋ ಅವಶ್ಯಕತೆ ಇಲ್ಲ. ಹಿಂದಿನ ಪಾಠಗಳನ್ನು ತೆಗೆದು ನೋಡ್ರಿ, ಗೊತ್ತಾಗ್ತದ. ಅಜ್ಞಾನ ಅಂತ ಯಾಕಂತಾರ, ಅವಿದ್ಯೆ ಅಂತ ಯಾಕಂತಾರ, ಮಾಯೆ ಅಂತ ಯಾಕಂತಾರ, ಒಂದು 5-6 ಹೆಸರದ ಇನ್ನ ಮುಂದೆ ಬರ್ತಾವ, ಹೇಳ್ತೀವಿ.
ಸರ್ಪಭೂಷಣ ಶಿವಯೋಗಿಗಳು ಮಾಯೆ ಎಂತಿವುದು ಎಂದು ಅನುಮಾನಿಸುವುದೇಕೆ? ಮಾಯೆ ಎಂತಿವುದೆಂದು ಪೇಳುವೆ ಕೇಳಿರೋ. ಮಾಯೆ ಹೆಂಗದ ಅಂತ ಹೇಳಕ್ಕೆ ಅನುಮಾನ ಪಡಬೇಡ್ರಿ. ಮಾಯೆ ಹೆಂಗದ ಅಂತಂದ್ರ ನಾ ಹೇಳ್ತೀನಿ ಕೇಳ್ರಿ ಅಂತ. ಯಾರು ಹೇಳಕತ್ತಾರ ಇಲ್ಲಿ ಮಾಯೆ ಹೆಂಗದ ಅಂತ ಹೇಳೋರು? ಸರ್ಪಭೂಷಣ ಶಿವಯೋಗಿಗಳು ಹೇಳಕತ್ತಾರ. ಏನಂತ? ಒಂದು ಹಿರಿಯರ ಮಾಯೆ, ಹಿರಿಯ ಮಾಯೆ, ಒಂದು ಕಿರಿಯ ಮಾಯೆ, ಒಂದು ಬರಿಯ ಮಾಯೆ, ಮೂರದವಂತ. ಸರ್ಪಭೂಷಣ ಶಿವಯೋಗಿಗಳ ಪ್ರಕಾರ ಮಾಯೆ ಏಸ್ ತರ ಅದಾವ ಅಂತೇಳಿ ಗದ್ದಲಕ್ಕೆ ಬೀಳ್ಬೇಡ್ರಿ, ನಾ ಇಲ್ಲಿ ಹೇಳ್ತೀನಿ ಬರ್ರಿ. ಒಂದು ಹಿರಿಯ ಮಾಯೆ. ಹಿರಿಯ ಮಾಯೆ ಅಂತಂದ್ರೆ ಅರಿವು ಇಲ್ಲದ ಅಧಮರು ತಾವಲ್ಲದಿಹ ತಮ್ಮ ಶರೀರವೇ ತಾವೆಂದು ತಿಳಿದುಕೊಂಡು ಶರೀರದೊಳಗಿಹ ಚೇತನವೇ ತಾವು ಎಂಬುದು ಮರೆದುದೇ ಹಿರಿಯ ಮಾಯೆ. ಬರ್ಕೋರಿದು ಮತ್ತದ ನೋಡ್ರಿ ವಾಕ್ಯ. ಅರಿವಿಲ್ಲದ ಅಧಮರು. ಅಧಮರು ಅಂದ್ರ ಅಶಕ್ತರು, ಅಯೋಗ್ಯರು, ತಿಳುವಳಿಕೆ ಇಲ್ಲಾರ್ದವರು, ದಾಡ್ರು. ಅರಿವಿಲ್ಲದ ಅಧಮರು ತಾವು ಅಲ್ಲದಿಯ ತಮ್ಮ ಶರೀರವೇ ತಾವೆಂದು ತಿಳಿದುಕೊಂಡು ಕಾಮ ಹಾಕ್ರಿ. ಅರಿವಿಲ್ಲದ ಅಧಮರು ದಡ್ರಂತ. ತಾವು ಅಲ್ಲದಿಹ ತಮ್ಮ ಶರೀರವೇ ತಾವೆಂದು ತಿಳಿದುಕೊಂಡು ಕಾಮ ಹಾಕಿ ಶರೀರದೊಳಗಿಹ ಚೇತನವೇ ತಾವು ಎಂಬುವುದನ್ನು ಮರೆದುದೇ ಹಿರಿಯ ಮಾಯೆ. ಚಂದದನ್ರಿ ವಾಕ್ಯ ಇದು. ಚೇತನನೇ ತಾನಿದ್ದದ್ದು ಮರ್ತನ. ಆಕ್ಚುಲ್ ತಾನು ಚೇತನ ಸ್ವರೂಪ ಅದನ್ನು ಮರ್ತಾನ. ಮತ್ತ ಯಾವುದು ತಾನಲ್ಲ, ದೇಹ ತಾನಲ್ಲ, ಆ ದೇಹವೇ ತಾನಂತ ತಿಳ್ಕೊಂಡ. ತಾನಲ್ಲದ ದೇಹವನ್ನ ತಾನಂತ ತಿಳ್ಕೊಂಡನ. ತಾನಿದ್ದ ಚೇತನವನ್ನ ತಾನೇ ಮರ್ತು ಬಿಟ್ಟಾನ, ತನ್ನ ಸ್ವರೂಪವನ್ನು ತಾನೇ ಮರ್ತಾನ. ಇದು ಏನಂತ? ಇದೇ ದೊಡ್ಡ ಅಜ್ಞಾನ, ಇದೇ ದೊಡ್ಡ ಮಾಯೆ. ಅರಿವಿಲ್ಲದ ಅಧಮರು ತಾವಲ್ಲದಿಹ ತಮ್ಮ ಶರೀರವೇ ತಾವೆಂದು ತಿಳಿದುಕೊಂಡು ಶರೀರದೊಳಗಿಹ ಚೇತನವೇ ತಾವೆಂಬುದನ್ನು ಮರೆದುದೇ ಹಿರಿಯ ಮಾಯೆ. ತಮ್ಮ ನಿಜ ಸ್ವರೂಪದ ಅರಿವು ಇಲ್ಲದಂತ ಅಜಮರು, ವಿಶ್ಲೇಷಣೆ, ತಮ್ಮ ನಿಜ ಸ್ವರೂಪದ ಅರಿವು ಇಲ್ಲದಂತ ಅಧಮರು ತಾವು ಅಲ್ಲದಿಹ ತಮ್ಮ ಶರೀರವೇ ತಾವೆಂದು ತಿಳಿದುಕೊಂಡು ಶರೀರವು ಪಂಚಭೂತಗಳಿಂದ ನಿರ್ಮಿಸಲ್ಪಟ್ಟಿದೆ, ಶರೀರದೊಳಗಿರ್ಪ ಚೇತನವೇ ತಾನೆಂಬುದು ಮರೆತುಕೊಂಡಿರ್ಪುದೇ ಹಿರಿಯ ಮಾಯೆ. ಶರೀರ ಪಂಚಭೂತಗಳದ್ದದು, ನಿಮ್ಮದಲ್ಲ. ಶರೀರ ನಮ್ಮದಲ್ಲ ಅಂದ್ರೆ ಮತ್ತೆ ಯಾರ್ದಪ್ಪ? ಅದು ಪಂಚಭೂತಗಳದ್ದು. ಹೆಂಗದ? ನಿಂದಲ್ಲ ಅಂದ್ರೆ ಮತ್ತೆ ಯಾರ್ದು? ಪಂಚಭೂತಗಳದ್ದು. ಈಗ ಜಾತ್ರೆಗೆ 4-5 ಮಂದಿ ಪಾರ್ಟ್ನರ್ಗಳು ಕೂಡಿ
ಟೆಂಟ್ ಹಾಕ್ತಾರ, ಒಂದು ಜಾತ್ರೆ ನಾಟಕ ಮಾಡ್ತಾರೋ ಅಂಗಡಿ ಹಾಕ್ತಾರೋ ಏನೋ ಹಾಕ್ತಾರಪ್ಪ. ಹಾಕಿ ಒಂದು ವಾರ 15 ದಿವಸ ಜಾತ್ರೆ ಇತ್ತು ಅಂತಂದ್ರ ಅಲ್ಲಿ ತಮ್ಮ ಶೋ ಏನ್ ಮಾಡ್ಬೇಕು, ಏನೇನ್ ತಯಾರು ಮಾಡ್ಬೇಕು, ಏನ್ ಮಾರ್ಬೇಕು ಎಲ್ಲ ಮಾಡ್ತಾರ. ಮಾಡಿದ್ಮೇಲೆ ಅವ್ರು 5 ಮಂದಿ ಒಂದೊಂದು ಸಾಮಾನುಗಳು ಇರ್ತಾವ. ಒಬ್ಬರದು ಗೂಡಾರ ಇರ್ತದ, ಒಬ್ಬರದು ಹಗ್ಗ ಇರ್ತದ, ಒಬ್ಬರದು ಗೂಟಗಳು ಸುತ್ತಿಗೆಗಳು ಇರ್ತಾವ, ಒಬ್ಬರದು ಬಾಂಡೆ ಸಾಮಾನು ಇರ್ತಾವ, ಒಬ್ಬರದು ಮತ್ತೇನೋ ಇರ್ತಾವ. 5 ಮಂದಿ ಒಂದೊಂದು ಜುಮ್ಮೆದಾರಿ ತಗೊಂಡಿರ್ತಾರ. 5 ಮಂದಿ ಜುಮ್ಮೆದಾರಿ ತಗೊಂಡು ಅಲ್ಲಿ ಬಂದು ಏನೇನ್ ಬೇಕಂತ ಲೀಸ್ಟ್ ಮಾಡಿರ್ತಾರ. ಆ ಲೀಸ್ಟ್ ಪ್ರಕಾರ 5 ಮಂದಿ ಏನ್ ಮಾಡ್ತಾರ, ಅವು ನಾನು ಅದು ತರ್ತೀನಿ, ನಾನು ಇದು ತರ್ತೀನಿ ಅಂತ ಹೇಳಕ್ಕೆ ತಗೊಂಡ್ಬರ್ತಾರ. ತಗೊಂಡ್ಬಂದ ಮೇಲೆ ಜಾತ್ರೆ ಮುಗಿದ್ಮೇಲೆ ಏನ್ ಮಾಡ್ತಾರ, ಮತ್ತೆ ಟೆಂಟ್ ಕಿತ್ತಾರ. ಕಿತ್ತಿದ ಮೇಲೆ ತಮ್ಮ ಸಾಮಾನು ತಾವು ವಾಪಸ್ ತಗೊಂಡು ಹೋಗ್ಬಿಡ್ತಾರ. ಮತ್ತೆ ಎಲ್ಲರಿ ಜಾತ್ರೆ, ಮತ್ತೆ ಜಾತ್ರೆ. ಈ ಶರೀರ ಹೆಂಗ್ ತಯಾರಾಯ್ತು ಗೊತ್ತಾಯ್ತಾ? ಪಂಚಭೂತಗಳು ಅಂದ್ರೆ ಅವ್ರು 5 ಮಂದಿ ಪಾರ್ಟ್ನರ್ಗಳು ಇದ್ದಂಗ. ಅವ್ರು 5 ಮಂದಿ ಪಾರ್ಟ್ನರ್ಗಳು ಏನ್ ಮಾಡ್ತಾರ, ಒಂದು ಜೀವ ಹುಟ್ಟಿ ಬರ್ತದ ಅಂತಂದ್ರ ಅಲ್ಲಿ ಜಾತ್ರೆ ಚಾಲು ಆಯ್ತಂತ. ಆ ಜಾತ್ರೆಗೆ ಏನ್ ಮಾಡ್ತಾರೆ, ಇವ್ರು 5 ಮಂದಿ ಹೋಗಿ ತಮ್ಮ ವಸ್ತುಗಳನ್ನು ತಗೊಂಡು ಟೆಂಟ್ ಹಾಕ್ತಾರೆ. ಅವ್ರದ್ದು ಆಯುಷ್ಯ ತೀರ್ತು ಅಂತಂದ್ರೆ ಜಾತ್ರೆ ಮುಗೀತು ಅಂತ. ಜಾತ್ರೆ ಮುಗಿದ್ಮೇಲೆ ಅವ್ರು 5 ಮಂದಿ ತಮ್ಮ ಸಾಮಾನುಗಳು ತಾವು ಕಿತ್ಕೊಂಡು ಹೋಗ್ತಾರೆ ಅಷ್ಟೇ. ಇದರದು ಶರೀರದ ಓನರ್ಗಳು ಯಾರು ಅಂದ್ರೆ ಪಂಚಭೂತಗಳೇ ಈ ಶರೀರದ ಓನರ್ಗಳು. ನಮ್ದೇನದ ಅಲ್ಲಿ ವ್ಯವಹಾರ ಅಂತಂದ್ರ ಆ ಟೆಂಟಿನ ಕೂತು ವ್ಯಾಪಾರ ಮಾಡೋದು ನಮ್ಮದು ವ್ಯವಹಾರ. ಕರ್ಮಗಳು, ಶುಭ ಅಶುಭ ಕರ್ಮಗಳು ಮಾಡೋದು, ಪಾಪ ಪುಣ್ಯ ಮಾಡೋದು, ಅದಿಷ್ಟೇ ನಿಮಗಾದೆ ಹೊರತು ಆ ಟೆಂಟಿನ ಓನರ್ಶಿಪ್ ನಿಮ್ದಲ್ಲ. ಈಗ ನಿಮ್ಮ ಮನೆಗೆ ನಾವು ಬಂದೇವಂತಂದ್ರ ಪ್ಲೇಟ್ನ ಇಡ್ಲಿ, ಸಾಂಬಾರು, ಚಟ್ನಿ, ವಡ ಏನೆಲ್ಲ ನಿಮ್ಮ ಮನೆಗೆ ಮಾಡಿದ ಟಿಫಿನ್ ಎಲ್ಲ ತಗೊಂಡು ತಗೋರಿ ಅಪ್ಪ ತಗೋರಿ, ಯಾರ್ದಿದು, ಇದು ನಿಮ್ಮದೇ ತಗೋರಿ ಅಂತ ಕೊಡ್ತೀರಿ. ನಿಮ್ಮದೇ ತಗೋರಿ ಅಂತ ಕೊಟ್ರ ಅದ್ರೊಳಗಿಂದ ಎಲ್ಲ ತಿಂದು ಆ ಪ್ಲೇಟ್ ಏನಾದ್ರು ತೊಳ್ಕೊಂಡು ಬ್ಯಾಗ್ನಾಗ ಹಾಕೊಂಡ್ರೆ ಸುಮ್ಬಿಡ್ತೀರ ನೀವು? ನಿಮ್ಮದೇ ಅಂತ ಕೊಟ್ಟಿದೆಯಲ್ಲಪ್ಪ ಪ್ಲೇಟ್ ಮತ್ತ ಅಂತೇಳಿ ಆ ಪ್ಲೇಟ, ಕಪ್ಪು, ಬಸಿ, ಚಮಚ, ಬಟ್ಲ, ಗ್ಲಾಸ, ತಂಬಿಗೆ ಏನಾರೇ ನಾವು ತಗೊಂಡು ಬ್ಯಾಗ್ನಾಗ ಹಾಕೊಂಡ್ರೆ ಸುಮ್ಮಿರ್ತೀರಿ? ಅದ್ರೊಳಗಿಂದ ಏನು ಭೋಗದ ಅಷ್ಟೇ ನಿಂದು, ಪ್ಲೇಟ್ ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕು. ಈ ಶರೀರ ಪಂಚಮಹಾಭೂತದ್ದು, ಮತ್ತೆ ಒಳ್ಳೆ ಪಂಚಮಹಾಭೂತಕ್ಕೆ ಒಳ್ಳೆ ಸಾಲ ಕೊಟ್ಟು ಬಿಡ್ಬೇಕು. ವಾಪಸ್ ಏನ್ ತಗೊಂಡ್ರಿ ಅದು ವಾಪಸ್ ಕೊಟ್ಟು ಬಿಟ್ಟು ನಿಮ್ಮ ವ್ಯಾಪಾರ ಏನದ ಅಷ್ಟು ಮಾಡ್ಕೊಂಡು ಹೋಗೋದಷ್ಟೇ. ಅದಕ್ಕೆ ಇಂಥ ಒಂದು ಅಧಮರಲ್ಲಿ ವರ್ತಿಸುವ ಅಜ್ಞಾನ ಏನದ? ಅಜ್ಞಾನ ಮಾಯೆ ಏನದು? ತಾನಲ್ಲದ ದೇಹವನ್ನು ತಾನಂತ ತಿಳ್ಕೊಂಡದ್ದು. ಯಾವ ಚೇತನ ತಾನೇ ಅದನ ಆ ಚೇತನ ತಾನೇ ಅನ್ನೋದು ಮರ್ತದ್ದು. ಇದೇ ದೊಡ್ಡ ಮಾಯೆ ಅಂತ ಹೇಳಿದ್ರು, ಹಿರಿಯ ಮಾಯೆ. ದೊಡ್ಡ ಸಮಸ್ಯೆ, ಅತ್ಯಂತ ದೊಡ್ಡ ಸಮಸ್ಯೆ. ಈ ದೇಹ ನಾನಲ್ಲ ಅನ್ನೋದು ನಿರ್ಣಯ ಮಾಡಬೇಕು, ನಿಶ್ಚಯ ಮಾಡಬೇಕು. ಆ ದೇಹಕ್ಕೆ ಉಳಿಸ್ಬೇಕು, ಬೆಳೆಸ್ಬೇಕು. ಆದ್ರೆ ಅದು ನಂದು ಅಂತ ಅಲ್ಲ, ಓನರ್. ಅದು ನೀವು ಬಾಡಿಗೆ ಮನೆಗೆ ಅದೀರಿ ಅಂತಂದ್ರೆ ಬಾಡಿಗೆ ಮನೆ ಬಿದ್ದರು ಬೀಳಕತ್ತೆ ಇದ್ರೆ ನಿಮ್ ತಲೆ ಮೇಲೆ ಬೀಳ್ತದ. ಬಾಡಿಗೆ ಮನೆಗಿದ್ರು ಅದು ಮನಿ ಮೇಂಟೈನ್ ಮಾಡಬೇಕು. ನಮ್ದು ಅಲ್ಲ ಅಂದ್ರೂ ಅದು ಮೇಂಟೈನ್ ಮಾಡಬೇಕು. ಯಾಕಂದ್ರೆ ಅದ್ರಾಗ ನಾವು ವಾಸ ಮಾಡ್ಲಕತ್ತೀವಿ. ಏನಾಯ್ತು, ಆ ಮನಿ ನಂದು ಅಂದೇವು ಅಂತಂದ್ರೆ ಸಮಸ್ಯೆ ಆಯ್ತು. ಆ ಮನೆಗೇನು ವ್ಯಾಪಾರ ಮಾಡ್ತೀರಲ್ಲ, ಅದು ವ್ಯಾಪಾರ ಅಷ್ಟೇ ನಿಮ್ಮದು. ನನ್ನದು ಅಲ್ಲದನ್ನ ನಂದು ಅಂದ್ರೆ ಸಮಸ್ಯೆ ಆಗುತ್ತೆ. ಯಾವುದು ನಿಮ್ಮದದ ಅದನ್ನೇ ನೀವು ಮರ್ತು ಬಿಟ್ರೆ, ನೀವೇನದಿರಿ ಅದನ್ನ ಮರ್ತದ್ದೂ ಅಜ್ಞಾನ, ನೀವೇನಲ್ಲ ಅದನ್ನೇ ನಾನಂತ ತಿಳ್ಕೊಂಡದ್ದು ಅಜ್ಞಾನ. ಇದು ಹಿರಿಯ ಮಾಯೆ. ಚಲೋ ಹೇಳ್ಯಾರಲ್ರಿ, ಸ್ವಚ್ಛ ಭಾಷೆದಾಗ ಹೇಳ್ಯಾರಿಲ್ಲ. ದೊಡ್ಡ ಸಮಸ್ಯೆ ಸಣ್ಣ 2 ಸಾಲನಾಗ ಹೇಳ್ಯಾರ ಅವ್ರು. ಅರಿವಿಲ್ಲದ ಅಧಮರು ತಾವಲ್ಲದೆಯ ತಮ್ಮ ಶರೀರವೇ ತಾವೆಂದು ತಿಳಿದುಕೊಂಡು ಕಾಮ ಹಾಕ್ಬೇಕವು.
ಅಷ್ಟು ತಿಳ್ಕೊಂಡ್ಮೇಲೆ ಇನ್ನ ಒಂದೇನ್ ತಪ್ಪು ಮಾಡ್ಯಾರ, ಶರೀರದೊಳಗಿಹ ಚೇತನವೇ ತಾವೆಂಬುದನ್ನು ಮರೆದುದೇ ಹಿರಿಯ ಮಾಯೆ. ಸರ್ಪಭೂಷಣ ಕೈವಲ್ಯ ಕಲ್ಪವಲ್ಲರಿ ಒಂದೇ ಬುಕ್ ಅವರು, 4-5 ಇಲ್ಲ. ಇವರು ಶಸ್ತ್ರ ಬರೆದಾರ. ಸರ್ಪಭೂಷಣರು ಸನ್ಯಾಸಿಗಳು, ಇವರು ಗೃಹಸ್ಥರು. ಈ ನಿಜಗುಣ ಶಿವಯೋಗಿಗಳ ಸಾಹಿತ್ಯ ಬಹಳ ತಲೆಗೆ ಹಚ್ಕೊಂಡವರು ಸರ್ಪಭೂಷಣರ ಸಾಹಿತ್ಯಕ್ಕೆ ವಿರೋಧ ಮಾಡ್ತಾರೆ. ಅವರೇ ಸನ್ಯಾಸಿಗಳು, ಅವ್ರಿಗೇನು ಅನುಭವ ಇರ್ತದ, ನಿಜಗುಣ ಶಿವಯೋಗಿಗಳಿಗಿದ್ದ ಅನುಭವ ಅದರಲ್ಲೂ ಭೇದ ಮಾಡ್ತಾರೆ. ಅವ್ರು ಅಭೇದ ಕಲಿಸ್ಬೇಕಂತ ಅವ್ರು ಪ್ರಯತ್ನ ಮಾಡ್ತಿರ್ತಾರೆ. ಈ ಬುದ್ಧಿಗೇಡಿಗಳು ಅದ್ರಾಗೂ ಭೇದ ಮಾಡ್ತಾರೆ. ದೊಡ್ಡ ಪಂಡಿತರಾಗಿ ಎಲ್ಲ ಹೇಳ್ತಿರ್ತಾರೆ, ಇಂಥ ಭೇದದ ವಿಷ ಬೀಜ ಬಿತ್ತುತ್ತಿರ್ತಾರೆ, ಅಜ್ಞಾನದ ಕೆಲಸ ಮಾಡ್ತಿರ್ತಾರೆ. ಇನ್ನು ಎರಡನೇದ್ದು ಕಿರಿಯ ಮಾಯೆ. ನಾಳೆ ಹೇಳೋಣ ಸಾಕ, ಹಿರಿಯ ಮಾಯೆ ಒಂದು ಸಾಕಲ್ಲ, ಇವತ್ತು ತಿಳ್ಕೊಂಡು ಕಿರಿಯ ಮಾಯೆ ನಾಳೆ ನೋಡೋಣ. ಟೈಮ್ ಆಯ್ತು, 8 ಆಗಕತ್ತದ. ದೊಡ್ಡ ಸಮಸ್ಯೆ ಏನನ್ನೋದು ಅರ್ಥ ಮಾಡ್ಕೊಂಡು ಇವತ್ತಿನ ಪಾಠ ಯಾರ್ಯಾರು ಕೇಳಿರಿ, ಅದರೊಳಗಿರುವ ಚೇತನ, ಶಿವ, ಬ್ರಹ್ಮ, ಸಚ್ಚಿದಾನಂದ ಏನಂತೀರಿ, ಅದು ನನ್ನ ಸ್ವರೂಪ, ಅದು ಸತ್ಯ. ಯಾವ ದೇಹ ನಾನು ನನ್ನದು ಅನ್ಕೊಂಡಿನಿ ಇದು ಮಿಥ್ಯ. ಇಷ್ಟು ತಿಳ್ಕೋಬೇಕು ನೋಡ್ರಿ. ಹೆಂಗ ಇದು ನಿಶ್ಚಯ ಮಾಡ್ಬೇಕಲ್ಲ. ದೇಹಕ್ಕ ಅದರ ಪ್ರಾರಬ್ಧ ಕರ್ಮಕ್ಕೆ ತಕ್ಕಂತೆ ಏನೇನೋ ಆಗ್ತಿರ್ತದ, ಅದನ್ನ ಯಾರು ತಪ್ಪಿಸ್ಲಿಕ್ಕಾಗಂಗಿಲ್ಲ. ಬಾಲಕ ಹೋಗಿ ಯುವಕ ಆಗ್ತದ, ಯುವಕ ಹೋಗಿ ಮುದುಕ ಆಗ್ತದ, ಮುದುಕ ಹೋಗಿ ಸಾಯ್ತದ. ಮತ್ತೆ ಸ್ವಲ್ಪ ದಿನ ಅದನ್ನ ಹೋಗಾಗ ತನ್ನ ಬುದ್ಧಿ ಹಂಗೆ ತಗೊಂಡು ಹೋಗ್ತದ, ಕರ್ಮದ ಗಂಟು ತಗೊಂಡು ಹೋಗ್ತದ, ಮತ್ತದ ಗಂಟು ಬಿಚ್ಕೊಂಡು ಉಳ್ಳಕ್ ಮತ್ತೆ ಹುಟ್ಟತದ, ಮತ್ತೆ ಬರ್ತದ, ಮತ್ತೆ ಬಾಲಕ ಯುವಕ ಮುದುಕ ಸಾವು, ಮತ್ತೆ ಹುಟ್ಟದ, ಮತ್ತೆ ಬರೋದು. ಭವಚಕ್ರ ಹಿಂಗೆ ನಡೆದಿರ್ತದೆ. ಅದಕ್ಕೆ ಈ ಶರೀರದಲ್ಲಿ ಏನು ನಡೆದವ ಅದು ನನ್ನದಲ್ಲ ಅಂತ ತಿಳ್ಕೊಂಡ್ರೆ ನಮಗೇನಾಗ್ತದ, ಆನಂದ ಉಂಟಾಗ್ತದೆ. ಅದು ಶರೀರ ನನ್ನದು ಅಂದು ಬಿಟ್ರಿ, ಆ ಶರೀರದೊಳಗೆ ಆಗು ಹೋಗುಗಳು ಏನೇನು ಆತಿರ್ತಾವ ಅವೆಲ್ಲ ನನಗೇ ಆಲಕತ್ತವ ಅಂತ ತಿಳ್ಕೊಂಡ್ರಿ, ಅಂತ ದುಃಖ, ಅಂತ ಅಧಮತನ, ಅಂತ ಅಯೋಗ್ಯತನ, ಅದು ಏನಂದ್ರೆ ನಮ್ಮ ಅಶಕ್ತತೆ ಕಾರಣನೇ ನಮಗಲ್ಲಿ ದುಃಖ ಆಗ್ತಿರ್ತದೆ ಅಷ್ಟೇ. ಆ ಶರೀರ ನಾನಲ್ಲ, ಶರೀರ ನನ್ನದಲ್ಲ, ನಾನು ಆತ್ಮ ಸ್ವರೂಪ, ನಾನು ಚೇತನ ಸ್ವರೂಪ, ನಾನು ಸದ್ರೂಪ ಬ್ರಹ್ಮ, ನಾ ಚಿದ್ರೂಪ ಬ್ರಹ್ಮ, ನಾನು ಆನಂದ ರೂಪ ಬ್ರಹ್ಮ, ನಾನು ನಿತ್ಯ ರೂಪ ಬ್ರಹ್ಮ, ನಾ ಪರಿಪೂರ್ಣ ರೂಪ ಬ್ರಹ್ಮ. ಸದ್ರೂಪ ಬ್ರಹ್ಮನಾಗಿ ಈ ಜಗತ್ತಿನೊಳಗ ಭೇದ ಭಾವ ಮಾಡದೆ ಒಳ್ಳೇದು ಕೆಟ್ಟದ್ದು ಎಲ್ಲವನ್ನ ಹೊಟ್ಟೆಗೆ ಹಾಕೊಂಡು ಹೋಗಷ್ಟು ದೊಡ್ಡ ಗುಣ ಕಲಿಬೇಕು. ಚಿದ್ರೂಪ ಬ್ರಹ್ಮನಾಗಿ ಅಜ್ಞಾನದ ವಿರೋಧಿಯಾಗಿ ನಾನು ಜ್ಞಾನವನ್ನ ಬೆಳೆಸಬೇಕು. ನನ್ನೊಳಗಿನ ಅಜ್ಞಾನವನ್ನು ಕಳ್ಕೋಬೇಕು, ಇಡೀ ಜಗತ್ತಿನ ಜೀವಿಗಳ ಅಜ್ಞಾನವನ್ನು ಕಳೆದು ನನಗಾದ ಆನಂದ ಜಗತ್ತಿಗೆ ಉಂಟಾಗ್ಲಿ ಅಂತೇಳಿ ಚಿದ್ರೂಪ ಬ್ರಹ್ಮರಾಗಬೇಕು, ಆನಂದ ರೂಪ ಆಗ್ಬೇಕು. ದುಃಖ ನಿವೃತ್ತಿ ಮಾಡ್ಕೊಂಡ್ರಲ್ಲಿ ಆನಂದನೇ ಅದ. ದುಃಖಕ್ಕೆ ಕಾರಣ ಈ ದೇಹ ನಾನು, ಈ ದೇಹ ನನ್ನದು ಅಂತ ತಿಳ್ಕೊಂಡದ್ದು ಒಂದನೇ ಕಾರಣ. ನಾನೇ ಆನಂದ ರೂಪ ಚೇತನ ಇದ್ದು ನನ್ನ ಆನಂದವನ್ನು ನಾನು ಮರೆತಿದ್ದು ಎರಡನೇ ಕಾರಣ. ಹೀಗಾಗಿ ಆನಂದ ರೂಪ ಬ್ರಹ್ಮನಾಗಬೇಕು, ನಿತ್ಯ ರೂಪ ಬ್ರಹ್ಮನಾಗಬೇಕು. ಶರೀರ ಬರ್ತಿರ್ತಾವ ಹೋಗ್ತಿರ್ತಾವ. ಶರೀರ ಬಂದ್ರವಾದ್ರ ನಾವು ಹೆಂಗದೀವಿ, ಮನಿ ಕಟ್ತಿರ್ತಾರ ಕೆಡುತ್ತಿರ್ತಾರ. ಕಟ್ಟಿದ್ರೆ ಕೆಡವಿದ್ರೆ ಪ್ಲಾಟಿಗೆ ಏನಾದ್ರು ವ್ಯತ್ಯಾಸ ಆಗ್ತದೇನು? ಅದ್ರ ಕೆಳಗಿರೋ ಪ್ಲಾಟ್ ಹೆಂಗಿದ್ದಂಗೆ ಇರ್ತದೆ. ಇಲ್ಲ 40-60 ಪ್ಲಾಟ್ ಮ್ಯಾಲೆ ಅಂತಸ್ತು ಕಟ್ಸಿದ್ರು ಅಷ್ಟೇ ಇರ್ತದ, ಕಟ್ಲಿಲ್ಲ ಅಂದ್ರೆ ಅಷ್ಟೇ. ಹಂಗ ನಾವು ಪ್ಲಾಟ್ ಇದ್ದಂಗ ಅವು ಶರೀರ ಬರ್ತಿರ್ತವೆ ಹೋಗ್ತಿರ್ತವೆ. ಹಿಂಗಾಗಿ ನಾವು ನಿತ್ಯ ಸ್ವರೂಪ, ನಾವು ಮತ್ತೆ ನಾವು ಪರಿಪೂರ್ಣ ಸ್ವರೂಪ. ಎಲ್ಲ ಕಾಲ, ಎಲ್ಲ ದೇಶ, ಎಲ್ಲ ವಸ್ತುಗಳಲ್ಲಿ ತುಂಬಿ ತುಳುಕುವಂತ ಆತ್ಮ ಚೈತನ್ಯನೇ ನನ್ನ ಸ್ವರೂಪ ಆದ ಅಂತ ಈ ರೀತಿ ನಾವು ತಿಳ್ಕೊಂಡು ಸಾಧನೆ ಮಾಡಬೇಕು. ಈ ಸಾಧನೆಯಲ್ಲಿ ನಾವು ನಿರತರಾಗಿ
ಇದ್ದದ್ದ ಒಂದು ಪ್ರಯತ್ನ ಪೂರ್ವಕವಾಗಿ ನಾವು ಹೆಂಗೆ ಮಾಡ್ತೀವಿ, ಯಾರ್ಯಾರು ಹೆಂಗೆ ದುಡಿತೀರಿ ಹಂಗಂಗೆ ನೀವು ಅದನ್ನ ಪಡ್ಕೊತಿರ್ತೀರಿ. ಯಾರು ದುಡ್ಕೋತೀರೋ ಅವ್ರು ಪಡ್ಕೊತೀರಿ. ದುಡಿಲಾರ್ದವರು ಏನು ಮಾಡ್ಲಾರ್ದೆ ಆರಾಮಿರೋ ಹೆಂಗಿರ್ತಾನೆ ಗಾರ್ಡನ್ದಾಗ ಹಂಗೆ ಆಗ್ತೀವಿ ಅಷ್ಟೇ. ಅರ್ಥ ಇಲ್ಲದ ಆನಂದ, ಅರ್ಥಪೂರ್ಣ ಆನಂದ ಆಗ್ಬೇಕಾದ್ರೆ ಆಧ್ಯಾತ್ಮ ಸಾಧನೆ ಮಾಡಬೇಕು. ಮತ್ತೆ ಯಾರಿಗೇನು ಡೌಟ್ಸು ಏನಾರ ಪ್ರಶ್ನೆಗಳಿದ್ರೆ ಕೇಳ್ರಿ, ಏನು ಇಲ್ಲ ಅಂದ್ರೆ ಮುಕ್ತಾಯ ಮಾಡ್ಬಿಡೋಣ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ ಶರಣಾರ್ಥಿ. ಎಲ್ಲರಿಗೂ ಶರಣ ಶರಣಾರ್ಥಿ. ಹಿರಿಯ ಮಾಯೆಯನ್ನ ಹೆಂಗ್ ಕಳ್ಕೋಬೇಕು ಅಂತೇಳಿ ಚಿಂತನೆ ಶುರು ಆಗಬೇಕು. ಬೆಂಕಿ ಹತ್ತಬೇಕು ನಿಮ್ಗೆ ಒಳಗ. ದೊಡ್ಡ ಸಮಸ್ಯೆ ತೋರಿಸಿಕೊಟ್ಟಾರ ಈಗ ಅವರು. ನಾನಲ್ಲದ ದೇಹ ನಾನು ಅಂತ ತಿಳ್ಕೊಂಡು ದುಃಖ ಆಗ್ಯದಲ್ಲ, ಈ ದೇಹ ನಾನಲ್ಲ ಅಂತ ದೇಹದ ಬಗ್ಗೆ ಒಂದಿಟ್ಟು ನಿಚಿಂತೆ ಆಗ್ಬೇಕು. ಕನ್ನಡಾಗ ಮಾರಿ ನೋಡ್ಕೊಂಡು ಅಲ್ಲಿ ಕರ್ಗಾಗ್ಯದ ಇಲ್ಲಿ ಬೆಳಗಾಗ್ಯದ, ಯಾಕೆ ಅದು ಏನೇನೋ ಆಗ್ತಿರ್ತದಪ್ಪ ಹಂಗೆ. ಅದನ್ನ ನೋಡಿದ್ರ 360 ದಿವಸ 360 ನಕರ ಮಾಡ್ತದ ಅದು ದೇಹ. ಎಂದರೆ ಆರಾಮದೀನಿ, ಏನ್ ಬೇಕಾದ ಮಾಡಮ್ ನಡಿ ಅಂತ ಎಂದೂ ಅನ್ನಂಗಿಲ್ಲ. ಜಡ ಪ್ರವೃತ್ತಿ ಅದನ್ನ ಹಿಡಿದು ಎತ್ತುಕೊಂಡೋಗಿ ಕೆಲಸ ಮಾಡಿಸ್ಬೇಕು ನಾವು. 120 ವಾತಜನ್ಯ ಜಡ್ಡದವ, 120 ಕಫಜನ್ಯ, 120 ವಾತ ಪಿತ್ತಜನ್ಯ, ಹಿಂಗ 360 ಜಡ್ಡದವಂತದಕ್ಕೆ. ದಿನ ಒಂದು ಜಡ್ಡನಾಗ ಒಂದಿನ ಕಪಾರೆ ಆಗಿರ್ತದ, ಒಂದು ದಿನ ವಾತರೆ ಆಗಿರ್ತದ, ಒಂದಿನ ಪಿತ್ತರೆ ಆಗಿರ್ತದ. 360 ಮತ್ತೊಂದು 5 ಜಡ್ ಏನದಾವ ಅಂದ್ರೆ ಕರ್ಮಜನ್ಯ. ಅವು ಏನ್ ಮಾಡಿದ್ರು ಹೋಗಂಗಿಲ್ಲ. ಹುಟ್ಟಿದಾಗ ಬಂದಿರ್ತಾವ, ಅವು ಇರಷ್ಟು ದಿವಸ ಇರ್ತಾವ, ಸಾಯತನೂ ಅದೇ ಅನುಭವಿಸೋದಿತ್ತಂತಂದ್ರ ಅದನ್ನು ಅನುಭವಿಸುವತ್ತೆ ಹೋಗ್ಬೇಕಷ್ಟೇ. ಅವು ಕರ್ಮಜನ್ಯ. ಅವು ಯಾವ ಡಾಕ್ಟರ್ಗಳು ಔಷಧ ಕೊಟ್ಟರು ಕಡಿಮೆ ಆಗಲ್ಲ, ಏನ್ ಮಾಡಿದ್ರು ಕಡಿಮೆ ಆಗಲ್ಲ. ಅದ್ರ ಜೊತೆಗೆ ನಾವೇನ್ ಮಾಡ್ಬೇಕು, ಫ್ರೆಂಡ್ಶಿಪ್ ಇಟ್ಕೋಬೇಕು. ನೀನು ಇರು ನಾನು ಇರೋಣ, ಇಬ್ರು ಮಸ್ತ್ ಮಜಾ ಮಾಡ್ಕೊತಿರೋ ಮತ್ತ ಜಡ್ಡುಗಳ ಸಂಗಟೆ ಜೀವನ ಮಾಡ್ಬೇಕು. ಯಾವ ಜಡ್ಡುಗಳಿಗೂ ಸಾವಿಗೆ ಜಡ್ಡಿಗೆ ಸಂಬಂಧ ಇಲ್ಲ, ಇದೊಂದು ತಿಳ್ಕೊಂಡ್ಬಿಡ್ರಿ. ಸಾಯ್ಬೇಕಂದ್ರೆ ಜಡ್ ಆಗ್ಬೇಕೇ ಅಂತ ಏನಿಲ್ಲ, ಜಡ್ ಆಲೇರ್ದೇನು ಸಾಯ್ತೀವಿ. ಜಡ್ಡಿಗೆ ಸಾವಿಗೆ ಸಂಬಂಧ ಇಲ್ಲ. ಜಡ್ಡು ಭೋಗ ಅಷ್ಟೇ, ಶರೀರದ ಮೇಲಿನ ಅಲಕ್ಷ್ಯ ಮತ್ತು ಭೋಗ ಇದಿದ್ರೆ ಜಡ್. ಸಾವಿಗೆ ಅವು ಏನು ಸಂಬಂಧ ಇಲ್ಲ. ಸಾವು ಯಾವಾಗ ಬೇಕಾದಾಗ ಬರ್ತದೆ, ಜಡ್ ಇದ್ದರೂ ಬರ್ತದೆ, ಜಡ್ ಇಲ್ಲಂದ್ರೂ ಬರ್ತದೆ. ಮರಣಕ್ಕೆ ಮದ್ದಿಲ್ಲ, ಮರಣಕ್ಕೆ ರೋಗ ಕಾರಣವಲ್ಲ. ಅಲ್ಲ, ಮರಣಕ್ಕೆ ರೋಗ ಕಾರಣವಲ್ಲ, ಯಾ ಚಟಗಳು ಕಾರಣವಲ್ಲ, ಏನೇನು ಅಲ್ಲ. ಸುಮ್ಮನೆ ಕೇಳ್ತಾರ, ಮರಣಕ್ಕೆ ಏನಾರ ಕುಡಿತಿದ್ನಾ, ಏನಾರ ಮಾಡ್ತೀವಿ, ಗುಟ್ಕ ತಿತ್ತಿದ್ನ, ಅದು ಮಾಡ್ತೀನ. ಗುಟ್ಕ ತಿನ್ಕೋತೆ 7 ವರ್ಷ ಕುಡ್ಕೋತೆ 7 ಮಂದಿ ಬದುಕೋರ. ಏನ ಮರಣಕ್ಕೆ ಯಾವುದು ಕಾರಣ ಅಲ್ಲ. ಮರಣಕ್ಕೆ ಆಯುಷ್ಯ ತೀರಿದಲ್ಲದೆ ಮರಣವಿಲ್ಲ. ಯಾವೊಂದು ಆಯುಷ್ಯ ತೀರ್ತದ ಅವನು ಸಾಯ್ತಾನ ಅಷ್ಟೇ. ಭಾಷೆ ತಪ್ಪಿದಲ್ಲದೆ ದಾರಿದ್ರ್ಯವಿಲ್ಲ, ಆಯುಷ್ಯ ತೀರಿದಲ್ಲದೆ ಮರಣವಿಲ್ಲ. ದರಿದ್ರತನ ಯಾಕೆ ಬಂದದ ಅಂತಂದ್ರ ಹೇಳೋದೊಂದು ಮಾಡೋದೊಂದು ಮಾಡ್ತೀವಲ್ಲ, ಭಾಷೆಗೆ ನಮ್ಮ ನಡೆ ನುಡಿ ವ್ಯತ್ಯಾಸ ಇದ್ದುದಕ್ಕೆ ದರಿದ್ರತನ ಬರ್ತದ. ಮತ್ತ ಸಾವು ಯಾವಾಗ ಬರ್ತದಂದ್ರೆ ಆಯುಷ್ಯ ತೀರಿದಲ್ಲದೆ ಮರಣವಿಲ್ಲ. ಬೇರೆ ಯಾವುದು ಕಾರಣ ಇಲ್ಲ. ರೋಗ ಅಲ್ಲ, ಚಟ ಅಲ್ಲ, ಏನೇನು ಅಲ್ಲ. ಓಕೆ, ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಶರಣಾರ್ಥಿ. ಆತ್ಮಸ್ವರೂಪ ನಾನದೀನಿ, ಅಹಂ ಬ್ರಹ್ಮಾಸ್ಮಿ ಅನ್ನೋದು ಪ್ರಾಕ್ಟೀಸ್ ಮಾಡಬೇಕು. ಈ ದೇಹ ನಾನಲ್ಲ ಅನ್ನೋದನ್ನ ಪ್ರಾಕ್ಟೀಸ್ ಮಾಡಬೇಕು. ಇವೇ ಮೇನ್ ಪ್ರಾಕ್ಟೀಸು. ಇವೆರಡು ಪ್ರಾಕ್ಟೀಸ್ ಮಾಡಲಿಲ್ಲ ಅಂತಂದ್ರೆ ಹಿರಿಯ ಮಾಯೆ, ಅದರ ಬಾಧೆಗೊಳಗಾಗಿ ದುಃಖಿಗಳಾಗ್ತೀವಿ. ಆನಂದ ಆಗ್ಬೇಕಾದ್ರೆ ಈ ದೇಹ ನಾನಲ್ಲ, ಈ ದೇಹ ನನ್ನದಲ್ಲ, ನಾನು ಆತ್ಮಸ್ವರೂಪ. ಸದ್ರೂಪ ಬ್ರಹ್ಮನ ಗುಣಗಳು, ಚಿದ್ರೂಪ ಬ್ರಹ್ಮನ ಗುಣಗಳು, ಅವೆಲ್ಲ ವಿಶೇಷಣಗಳ ತಿಳ್ಕೊಂಡು ಅವರಂಗ ನಾವು ಇರ್ಲಕ್ ಪ್ರಯತ್ನ ಮಾಡಿದೆವು ಅಂತಂದ್ರೆ ನಾವು ಆನಂದ ಹೊಂದುತ್ತೀವಿ. ಪರಮಾತ್ಮ ಹೆಂಗದನ ಹಂಗಿರೋದು ಪ್ರಾಕ್ಟೀಸ್ ಮಾಡಿದೆವು ಅಂದ್ರೆ ಆನಂದ. ದೇಹಾಭಿಮಾನಿಗಳಾದೆವು ಅಂದ್ರೆ ದುಃಖಿಗಳು. ಇಷ್ಟೇ.
ಓಕೆ. ಆಗ್ತೀರಾ ಆತ್ಮಸ್ವರೂಪರಾಗಿ ದೇಹಾಭಿಮಾನ ಬಿಟ್ಟು ಬಿಡ್ತೀರಾ, ಸಾಧನೆ ಮಾಡ್ತೀರಾ? ದೇಹಾಭಿಮಾನ ಬಿಡುವುದೊಂದು ಸಾಧನೆ, ಆತ್ಮಸ್ವರೂಪರು ಅದಿರಿ ಅದನ್ನು ಅರಿಯುವುದೊಂದು ಸಾಧನೆ. ನಿಮ್ಮ ಸ್ವರೂಪ ಆತ್ಮಸ್ವರೂಪನೇ ಇದೆ, ಬೇರೆ ಏನಿದೆ. ನೀವೇ ಆ ಚೇತನ ಸ್ವರೂಪ ಇದ್ರೆ ಅದನ್ನು ಅರಿಬೇಕು, ನಿಮಗೆ ಅನುಭವಕ್ಕೆ ಬರ್ಬೇಕಾಗ್ಯದ. ಅದು ಅರಿಯುವುದೊಂದು ಸಾಧನೆ, ದೇಹಾಭಿಮಾನ ಬಿಡುವುದೊಂದು ಸಾಧನೆ. ದೇಹ ಬಿಡೋದಲ್ಲ, ದೇಹದ ಅಭಿಮಾನ ಬಿಡೋದು. ಮತ್ತೆಲ್ಲರೂ ಹೋಗಿ ಗಬಕ್ಕತ್ತೆ ದೇಹ ಬಿಟ್ಬಿಡಮ್ಮಿ, ದೇಹ ನಾನಲ್ಲ ನನ್ನದಲ್ಲ ಅಂತೇಳಿ ಎಲ್ಲ ದೇಹ ಬಿಟ್ಟಿರಿ ಎಲ್ಲ ಅಭಿಮಾನ ಬಿಡುವ. ನಾನು ನನ್ನದನ್ನು ಅಭಿಮಾನ ಬಿಡ್ಬೇಕಷ್ಟೆ. ಸಂಸಾರದೊಳಗಿನ ಅಭಿಮಾನ ಬಿಡ್ಬೇಕು. ಸಂಸಾರ ಬಿಡುವತ್ ಯಾರು ಹೇಳಿಲ್ಲ. ಸಂಸಾರದ ಅಭಿಮಾನ ಬಿಟ್ಟು ಸಂಸಾರ ಮಾಡ್ರಿ. ಹಾವಿನ ಹಲ್ಲು ಕಳೆದು ಹಾವಿನ ಸಂಘವೇ ಲೇಸಂತಳಕ್ಕೆ. ನಾನು ನನ್ನದು ಅನ್ನೋವು ಎರಡು ಹಾವಿಗೆ ಹಲ್ಲು ಅದಾವ. ಅವೆರಡು ಹಲ್ಲು ಕಿತ್ತಿ ಬಿಟ್ರಿ ಅಂತಂದ್ರ ಹಾವು ಎಷ್ಟು ಮಜಾ ಕೊಡ್ತದ? ಹಾವು ಹಿಡ್ಕೊಂಡ್ರೆ ಎಷ್ಟು ಖುಷಿ ಆಗ್ತದ? ಜಗತ್ತಿನ ಯಾವ ವಸ್ತುಗಳು ಹಿಡಿದ್ರು ಅಷ್ಟು ಖುಷಿ ಆಗಲ್ಲ, ಹಾವು ಹಿಡಿದ್ರೆ ಖುಷಿ ಆಗ್ತದ. ಅದಕ್ಕೆ ಎರಡು ಹಲ್ಲು ಅದಾವ, ನಾನು ನನ್ನದು ಅಂತ. ಆ ಎರಡು ಹಲ್ಲುಗಳು ತೆಗೆದ್ರ ಅದೇ ಸಂಸಾರನೇ ಆನಂದ ಸ್ವರೂಪ, ಅದೇ ಶರೀರನೇ ಆನಂದ ಸ್ವರೂಪ. ದೇಹ ನಾನಲ್ಲ, ದೇಹ ನನ್ನದಲ್ಲ ಅಂತ ತಿಳ್ಕೊಂಡು ಆ ದೇಹದಾಗ ಇದ್ರೆ ಅಂದ್ರೆ ಅದೇ ಶರೀರನೇ ನಿಮಗೆ ಸುಖ ಕೊಡ್ತು, ನಿಜ ಸುಖದ ಪರಿಚಯ ಮಾಡಿಕೊಡ್ತು. ಈ ಜಗತ್ತೊಂದಿನ ಬಿಟ್ಟು ಹೋಗ್ತೀವಿ, ಈ ಜಗತ್ತು ನನ್ನದಲ್ಲ, ಈ ಜಗತ್ತು ನಾನಲ್ಲ ಅಂತ ತಿಳ್ಕೊಂಡ್ರೆ ಈ ಜಗತ್ತೇ ನಿಮಗೆ ಆನಂದ ಸ್ವರೂಪ ಆಗ್ತದೆ. ನನ್ನದಲ್ಲದ್ದು ನಾನು ಅಂತ ತಿಳ್ಕೊಂಡು ನಾನೇನದೀನಿ, ನನ್ನ ಸ್ವರೂಪ ಮಾಡ್ತೀನಿ ಅಂತಂದ್ರೆ ನಮ್ಮ ದೇಹನೇ ನಮ್ಮ ದುಶ್ಮನ್ ಆಗ್ತದೆ, ನಮ್ಮ ಜಗತ್ತೇ ನಮಗೆ ದುಶ್ಮನ್ ಆಗ್ತದೆ, ನಮಗೆ ತೊಂದರೆ ಕೊಡ್ತದೆ. ಹಿಂಗ ನೋಡ್ರಿ ಕತೆ. ಮುಂದಿನ ನಾಳೆ ನೋಡೋಣ. ಎಲ್ಲರಿಗೂ